ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಸಾಧನಾ ಅಕಾಡೆಮಿಕ್ಸ್ ಶಿಕಾರಿಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕ್ಲೈಮೆಟಾಲಜಿಯಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ನೋಡೋಣ. ಅದು ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸ್ ಅಂತ. ಈ ಪ್ರೆಷರ್ ಆ್ಯಂಡ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸನ್ನು ಒಂದೇ ಪಾರ್ಟಲ್ಲಿ ಕವರ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಒಂದು 4-5 ಪಾರ್ಟಲ್ಲಿ ನಾವು ನೋಡೋಣ. ಸೊ ಇವತ್ತು ಫಸ್ಟ್ ಪಾರ್ಟನ್ನು ಕವರ್ ಮಾಡೋಣ. ನನ್ನ ಹೆಸರು ಶ್ರೀನಾಥ್ ಪಾಂಡವ್ ಅಂತ. ಸೊ ಈ ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸ್ ಟಾಪಿಕನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾವ್ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸ್ ಮೇಲೆ, ಮೊದಲು UPSC ಕ್ವಶನ್ಸ್ ಯಾವ್ಯಾವ ರೀತಿ ಕೇಳಿದ್ದಾರೆ ಅಂತ ನೋಡೋಣ. ಫಸ್ಟು 2019 ಏನಂತ ಕ್ವಶನ್ ಕೇಳಿದ್ದಾರೆ, ದಿ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಈಸ್ ಲೊಕೇಟೆಡ್ ಎಟ್. ಅಂದರೆ ಈ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟು ಎಲ್ಲಿ ಲೊಕೇಟೆಡ್ ಇದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ, ಒಂದು 10 ಡಿಗ್ರಿ ಟು 20 ಡಿಗ್ರಿ ಲ್ಯಾಟಿಟ್ಯೂಡು, ಆಮೇಲೆ ಬಿ ಆಪ್ಷನು 20 ಡಿಗ್ರಿ ಲ್ಯಾಟಿಟ್ಯೂಡ್ ಟು 30 ಡಿಗ್ರಿ ಲ್ಯಾಟಿಟ್ಯೂಡು, ಸಿ ಆಪ್ಷನ್ 30 ಡಿಗ್ರಿ ಲ್ಯಾಟಿಟ್ಯೂಡ್ ಟು 40 ಡಿಗ್ರಿ ಲ್ಯಾಟಿಟ್ಯೂಡು, ಆಮೇಲೆ ಡಿ ಆಪ್ಷನು 40 ಡಿಗ್ರಿ ಟು 50 ಡಿಗ್ರಿ ಲ್ಯಾಟಿಟ್ಯೂಡನ್ನು ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಆನ್ಸರ್ಸ್ನ ನಾವು ಫಸ್ಟ್ ಟಾಪಿಕ್ ತಿಳ್ಕೊಂಡಾದ್ಮೇಲೆ ಮತ್ತೆ ಒಂದ್ಸತಿ ಬಂದು ಈ ಆನ್ಸರ್ಸ್ನ ನಾವು ನೋಡೋಣ, ಯಾವ ಕರೆಕ್ಟ್ ಇದೆ ಯಾವ ತಪ್ಪಾಗಿದೆ ಅಂತ. ಹಾಗೆ 2017 ಏನಂತ ಕ್ವಶನ್ ಕೇಳಿದ್ದಾರೆ ಅಂತಂದರೆ, ದ ಇಕ್ವೇಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಈಸ್ ನೋನ್ ಆ್ಯಸ್. ಇದು ಇಕ್ವೇಟೋರಿಯಲ್ ಇರುವ ಲೋ ಪ್ರೆಷರ್ ಬೆಲ್ಟಿಗೆ ಏನಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಒಂದು ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಡೋಲ್ಡ್ರಮ್ಸ್, ಎರಡನೇ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಹಾರ್ಸ್ ಲ್ಯಾಟಿಟ್ಯೂಡ್, ಮೂರನೇ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಪೋಲಾರ್ ಫ್ರಂಟು, ಆಮೇಲೆ ನಾಲ್ಕನೇ ಆಪ್ಷನು ವೆಸ್ಟರ್ಲೀಸ್ ಅಂತ ಕೊಟ್ಟಿದ್ದಾರೆ. ಇದು 2017 ಕ್ವಶನ್ಸು. ಇದೇ ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸಲ್ಲಿ KPSCಯಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅದನ್ನು ನೋಡೋಣ. ಒಂದು ದ ಹಾರ್ಸ್ ಲ್ಯಾಟಿಟ್ಯೂಡ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ. ಈ ಹಾರ್ಸ್ ಲ್ಯಾಟಿಟ್ಯೂಡಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಕೇಳಿದ್ದಾರೆ. ಒಂದನೇ ಆಪ್ಷನ್ ಏನು ಕೊಟ್ಟಿದ್ದಾರೆ, ಕಾಮ್ ವಿಂಡ್ ಆ್ಯಂಡ್ ಹೈ ಪ್ರೆಷರ್. ಎರಡನೇ ಆಪ್ಷನ್ ಏನು ಕೊಟ್ಟಿದ್ದಾರೆ, ಸ್ಟ್ರಾಂಗ್ ವಿಂಡ್ಸ್ ಆ್ಯಂಡ್ ಲೋ ಪ್ರೆಷರ್. ಮೂರನೇ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತಂದರೆ ಸೈಕ್ಲೋನಿಕ್ ಆ್ಯಕ್ಟಿವಿಟಿ. ಆಮೇಲೆ ಹಾಗೆ ನಾಲ್ಕನೇ ಆಪ್ಷನು ಮಾನ್ಸೂನ್ ಆ್ಯಂಡ್ ರೈನ್ಫಾಲ್ ಅಂತ ಕೊಟ್ಟಿದ್ದಾರೆ. ಈ ಥರ ಆನ್ಸರು ನಾವು ಎಲ್ಲ ಟಾಪಿಕ್ ತಿಳ್ಕೊಂಡಾದ್ಮೇಲೆ ಬಂದು ಒಂದ್ಸತಿ ಆನ್ಸರ್ ಮಾಡೋಣ ಇವಕ್ಕೆ. ಮತ್ತು ಬೇರೆ ಕ್ವಶನ್ಸ್ KPSCಲಿ ಕೇಳಿದ್ದು ಯಾವುದು ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸ್ ಮೇಲೆ ಅಂತಂದರೆ, ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಈಸ್ ಅಸೋಸಿಯೇಟೆಡ್ ವಿತ್. ಇದು ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಅನ್ನೋದು ಎತ್ತರಿಂದ ಅಸೋಸಿಯೇಟೆಡ್ ಇದೆ ಅಂತ ಕೇಳಿದ್ದಾರೆ. ಒಂದು ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಜೊತೆ ಅಸೋಸಿಯೇಟೆಡ್ ಇದೆನಾ, ಬಿ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ ಜೊತೆ ಅಸೋಸಿಯೇಟೆಡ್ ಇದೆನಾ, ಅಥವಾ ಸಿ ಆಪ್ಷನ್ ಇಕ್ವೇಟರಿಯಲ್ ಲೋ ಪ್ರೆಷರ್ ಬೆಲ್ಟ್ ಜೊತೆ ಅಸೋಸಿಯೇಟೆಡ್ ಇದೆನಾ, ಅಥವಾ ಡಿ ಆಪ್ಷನ್ ಮಿಡ್ ಲ್ಯಾಟಿಟ್ಯೂಡ್ ಸೈಕ್ಲೋನ್ ಜೊತೆ ಅಸೋಸಿಯೇಟೆಡ್ ಇದೆನಾ. ಇದನ್ನು ನಾವು ಆಮೇಲೆ ಲಾಸ್ಟ್ ಟಾಪಿಕ್ ಮುಗಿದ ಮೇಲೆ ಬಂದು ಆನ್ಸರ್ ಮಾಡೋಣ. ಈ ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸ್ ಬಗ್ಗೆ ತಿಳ್ಕೊಬೇಕಂತಂದರೆ ಫಸ್ಟ್ ನಮಗೆ ವಿಂಡ್ಸ್ ಅಂತಂದ್ರೆ ಏನು ಗೊತ್ತಾಗಬೇಕು. ಈ ವಿಂಡ್ಸ್ ಅಂತ ಗೊತ್ತಾಗಬೇಕಂತಂದರೆ ಇದರಲ್ಲಿ ಏರು ಈ ಥರ ಮೂಮೆಂಟ್ ಹೆಂಗಾಗುತ್ತೆ ಅಂತ ನೋಡಬೇಕು. ಎರಡು ಟೈಪ್ ಆಫ್ ಮೂಮೆಂಟಲ್ಲಿ ಆಗುತ್ತೆ ಏರು. ಎರಡು ಟೈಪ್ ಆಫ್ ಮೂಮೆಂಟ್ ಯಾವುವು, ಏರ್ ಮಾಡೋ ಎರಡು ಟೈಪ್ ಆಫ್ ಮೂಮೆಂಟ್ ಯಾವುದು ಅಂತಂದರೆ, ಒಂದು ಹಾರಿಜಾಂಟಲ್ ಮೂಮೆಂಟು, ಇನ್ನೊಂದು ವರ್ಟಿಕಲ್ ಮೂಮೆಂಟು. ಈ ಟೋಟಲ್ ಟಾಪಿಕ್ಕು ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸ್ ನೀವು ಅರ್ಥ ಮಾಡ್ಕೋಬೇಕಂತಂದರೆ ಹಾರಿಜಾಂಟಲ್ ಮೂಮೆಂಟು ಗೊತ್ತಾಗಬೇಕು ಮತ್ತು ವರ್ಟಿಕಲ್ ಮೂಮೆಂಟು ಗೊತ್ತಾಗಬೇಕು. ಇವೆರಡೂ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗುತ್ತೆ ಈ ಟಾಪಿಕಲ್ಲಿ. ಈಗ ಹಾರಿಜಾಂಟಲ್ ಮೂಮೆಂಟ್ ಅಂತಂತಂದ್ರೇನು, ಈ ಥರ ಚಲಿಸೋದಕ್ಕೆ ಹಾರಿಜಾಂಟಲ್ ಮೂಮೆಂಟ್ ಅಂತ ಕರಿತೀವಿ. ಅದೇ ವರ್ಟಿಕಲ್ ಮೂಮೆಂಟ್ ಅಂತಂದರೆ ಈ ಥರ ಚಲಿಸೋದಕ್ಕೆ ವರ್ಟಿಕಲ್ ಮೂಮೆಂಟ್ ಅಂತ ಕರಿತೀವಿ. ಇವಾಗ ಹಾರಿಜಾಂಟಲ್ ಮೂಮೆಂಟ್ ಆಫ್ ಏರ್ ಇದಕ್ಕೇನಂತ ಕರಿತೀವಿ, ವಿಂಡ್ಸ್ ಅಂತ ಕರಿತೀವಿ. ಇವಾಗ ಏರು ಈ ಪ್ಲೇಸಿಂದ ಈ ಪ್ಲೇಸ್ ಮೂವ್ ಆಗೋಕ್ಕೆ ಏನಾದರೂ ಫೋರ್ಸ್ ಬೇಕು. ಆ ಫೋರ್ಸ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತಂದರೆ ಇದಕ್ಕೆ ನಾವು ಪ್ರೆಷರ್ ಅಂತ ಕಲಿಬೇಕಾಗತ್ತೆ. ಈ ಪ್ರೆಷರನ್ನು ಕಲಿತ್ರೆ ನಮಗೆ ಏರ್ ಹೆಂಗೆ ಮೂವ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಪ್ರೆಷರ್ದೇನಪ್ಪ ಅಂತಂದರೆ ಫಾರ್ಮುಲಾ ಫೋರ್ಸ್ ಅಪಾನ್ ಏರಿಯಾ. ಇದು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರಲ್ಲಿ ಮೇಜರ್ ಮಾಡ್ತಾರೆ. ಇವಾಗ ಇಲ್ಲಿ ಏನಾಗುತ್ತೆ ಅಂದರೆ ಏರ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ. ಏನಪ್ಪ ಅಂದರೆ ಪರ್ ಸ್ಕ್ವೇರ್ ಕಿಲೋಮೀಟರ್ಗೆ ಅಪ್ಲೈ ಮಾಡುತ್ತೆ. ಇದೇನಪ್ಪ ಅಂದರೆ ಪ್ರೆಷರ್ ಆಗುತ್ತೆ.
ಏನಪ್ಪ ಅಂತಂದರೆ ಇಲ್ಲಿ ಯಾವ ಥರ ಪ್ರೆಷರ್ ಆ್ಯಕ್ಟ್ ಆಗ್ತಂದರೆ ಇಲ್ಲಿ ಯಾವ ಏರ್ ಏನು ಮಾಡುತ್ತೆ ಅಂದರೆ ಫೋರ್ಸನ್ನು ಅಪ್ಲೈ ಮಾಡುತ್ತೆ ಪರ್ ಸ್ಕ್ವೇರ್ ಮೀಟರ್ ಏರಿಯಾಗೆ, ಅದಕ್ಕೆ ಇಲ್ಲಿ ಪ್ರೆಷರ್ಸ್ ಫಾರ್ಮ್ ಆಗ್ತವೆ. ಇವಾಗ ಏರ್ಸಲ್ಲಿ ಪ್ರೆಷರ್ ಏನಂತ ಈಗ ಎದರಲ್ಲಿ ಮೇಜರ್ ಮಾಡ್ತೀವಿ ಅಂತಂದರೆ ಬ್ಯಾರೋಮೀಟರಲ್ಲಿ ಮೇಜರ್ ಮಾಡ್ತೀವಿ ಪ್ರೆಷರ್ನ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಏರ್ ಮೂವ್ ಆಗಬೇಕಾಗೈತೆ, ಯಾವ ರೀತಿ ಮೂವ್ ಆಗುತ್ತೆ ಅಂತಂದರೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ 3 ಬಾರ್ ಪ್ರೆಷರ್ ಇದೆ. ಆಮೇಲೆ ಇನ್ನೊಂದು ಸ್ವಲ್ಪ ದೂರ ಬಿಟ್ಟರೆ ಇಲ್ಲಿ 1 ಬಾರ್ ಪ್ರೆಷರ್ ಇದೆ. ಒಂದು ತಿಳ್ಕೊಳ್ಳಿ, ಯಾವಾಗಲೂ ಏರು ಹೈ ಪ್ರೆಷರಿಂದ, ಇದಕ್ಕೆ ಹೈ ಪ್ರೆಷರು, ಇದು ಲೋ ಪ್ರೆಷರು, ಇಂದ ಲೋ ಪ್ರೆಷರಿಗೆ ಹೋಗೋದು. ಏರು ಹೈ ಪ್ರೆಷರಿಂದ ಲೋ ಪ್ರೆಷರಿಗೆ ಎಂದು ಮೂವ್ ಆಗುತ್ತೆ. ಅದಕ್ಕೆ ಏನಪ್ಪ ಅಂತಂದರೆ ಈ ಪ್ರೆಷರು ಇಂಪಾರ್ಟೆಂಟು. ಈ ಪ್ರೆಷರ್ ಏನು ಫಾರ್ಮ್ ಆಗುತ್ತಲ್ಲ ಇದಕ್ಕೆ ಪ್ರೆಷರ್ ಗ್ರೇಡಿಯಂಟ್ ಅಂತ ಕರಿತೀವಿ. ಅಂದರೆ ಇಲ್ಲೇನು 3 ಬಾರ್ ಪ್ರೆಷರ್ ಇದೆ, ಇಲ್ಲೇನು 2 ಬಾರ್ ಪ್ರೆಷರ್ ಇದೆ ಅಲ್ಲ, ಇದಕ್ಕೆ ಪ್ರೆಷರ್ ಗ್ರೇಡಿಯಂಟ್ ಅಂತ ಕರಿತೀವಿ. ಮತ್ತು ಏರು ಫ್ರಮ್ 3 ಬಾರ್ ಪ್ರೆಷರ್ ಟು 1 ಬಾರ್ ಪ್ರೆಷರ್ ಹೋಗಕ್ಕೆ ಏನು ಫೋರ್ಸ್ ಅಪ್ಲೈ ಆಗುತ್ತಲ್ಲ ಅದಕ್ಕೆ ನಾವು ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಅಂತ ಕರಿತೀವಿ. ಇವಾಗ ನೋಡಿ, ಇವಾಗ ನಾವು ಏನೇನು ನೋಡಿದ್ವಿ ಅಂತಂದರೆ ವಿಂಡ್ಸ್ ಅಂದರೆ ಏನು ನೋಡಿದ್ವಿ, ಆ ವಿಂಡ್ಸ್ ಅಂತ ಏನು ನೋಡ್ಬೇಕಂತಂದರೆ ಏರ್ ಮೂಮೆಂಟ್ಸನ್ನು ನೋಡಿದ್ವಿ. ಏರ್ ಮೂಮೆಂಟ್ಸಲ್ಲಿ ಏನು ನೋಡಿದ್ವಿ, ಹಾರಿಜಾಂಟಲ್ ಮೂಮೆಂಟು, ವರ್ಟಿಕಲ್ ಮೂಮೆಂಟ್ ನೋಡಿದ್ವಿ. ಹಾರಿಜಾಂಟಲ್ ಮೂಮೆಂಟ್ ಅಂದರೆ ಈ ಥರ ಇರುತ್ತೆ, ವರ್ಟಿಕಲ್ ಮೂಮೆಂಟ್ ಅಂದರೆ ಈ ಥರ ಇರುತ್ತೆ ಅಂತ ನೋಡಿದ್ವಿ. ಇವಾಗ ಏರು ಫ್ರಮ್ ಒನ್ ಪ್ಲೇಸ್ ಟು ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಂತಂದರೆ ಅದಕ್ಕೆ ಪ್ರೆಷರ್ ಇಂಪಾರ್ಟೆಂಟು. ಆ ಪ್ರೆಷರ್ ಹೆಂಗೆ ಅಪ್ಲೈ ಆಗುತ್ತೆ ಅಂತ ನೋಡಿದ್ವಿ, ಫೋರ್ಸ್ ಅಪಾನ್ ಏರಿಯಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರು. ಆಮೇಲೆ ಇಲ್ಲಿ ಏನಂತಾರೆ ಏರ್ ಪ್ರೆಷರ್ ಆಗುತ್ತೆ ಪರ್ ಸ್ಕ್ವೇರ್ ಕಿಲೋಮೀಟರ್ ಮೇಲೆ. ಇದನ್ನು ಬ್ಯಾರೋಮೀಟ್ರಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಬಾರ್ ಈ ಥರ ಯೂನಿಟು. ಹಾಗೆ ಒಂದು ಎಕ್ಸಾಂಪಲ್ ತೊಗೊಂಡು ನೋಡಿದ್ವಿ, ಒಂದು ಪ್ಲೇಸಲ್ಲಿ ಏನಪ್ಪ ಅಂದರೆ ಎ ಅನ್ನೋ ಪ್ಲೇಸಲ್ಲಿ 3 ಬಾರ್ ಪ್ರೆಷರ್ ಇದೆ, ಬಿ ಅನ್ನೋ ಪ್ಲೇಸಲ್ಲಿ 1 ಬಾರ್ ಪ್ರೆಷರ್ ಇದೆ. ಇಲ್ಲೇನಾಗುತ್ತೆ ಅಂದರೆ ಯಾವಾಗಲೂ ಏರು ಹೈ ಪ್ರೆಷರಿಂದ ಲೋ ಪ್ರೆಷರಿಗೆ ಮೂವ್ ಆಗೋದು. ಇದು ಬಿಟ್ಟು ಇದರಲ್ಲಿ ಇನ್ನೊಂದೇನು ಇಂಪಾರ್ಟೆಂಟ್ ಅಂತಂದರೆ ಯಾವಾಗಲೂ ವಾರ್ಮ್ ಇರೋ ಏರು ವಾರ್ಮ್ ಇರೋದು ಏರು ಇದೊಂದು ಲೆಸ್ ಡೆನ್ಸರ್ ಇರುತ್ತೆ, ಅಂದರೆ ಲೆಸ್ ಭಾರ ಇರುತ್ತೆ. ಆಮೇಲೆ ಕೋಲ್ಡ್ ಏರ್ ಏನಿರುತ್ತೆ ಇದು ಡೆನ್ಸರ್ ಇರುತ್ತೆ. ಆಮೇಲೆ ವಾರ್ಮ್ ಏರ್ ಇರೋ ಪ್ಲೇಸಲ್ಲಿ ಯಾವಾಗಲೂ ಲೋ ಪ್ರೆಷರ್ ಇರುತ್ತೆ. ಅದೇ ಕೋಲ್ಡ್ ಏರ್ ಇರೋ ಪ್ಲೇಸಲ್ಲಿ ಯಾವಾಗಲೂ ಹೈ ಪ್ರೆಷರೇ ಇರುತ್ತೆ. ಇಷ್ಟು ನೀವು ಬೇಸಿಕನ್ನು ತಿಳ್ಕೊಂಡ್ರೆ ಇದರ ಬಗ್ಗೆ ನಾವು ಮುಂದೆ ಬರಿಬೋದು. ಇದು ಬಿಟ್ಟು ಮತ್ತೆ ಏನಾದರೂ ನೀವು ತಿಳ್ಕೊಬೇಕಂತಂದರೆ ಒಂದು ಬೇಸಿಕ್ಕು ನೀವೇನು ತಿಳ್ಕೊಬೇಕಂತಂದರೆ ಕ್ಲೈಮ್ಯಾಟೊಲಜಿಯಲ್ಲಿ ನೀವು ಏನಾದರೂ ಕಲಿಬೇಕಂತಂದರೆ ಎಂದು ನೀವು ಕಂಪೇರೇಟಿವ್ ಆಗಿ ಸ್ಟಡಿ ಮಾಡಬೇಕು. ಕಂಪೇರೇಟಿವ್ ಸ್ಟಡಿ ಮಾಡ್ಬೇಕಂದ್ರೆ ಈ ಥರ ಅರ್ಥ ಏನು, ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ಎಕ್ಸಾಂಪಲ್ ತೊಗೋಣ. ಇವಾಗ ಈ ರೂಮ್ ಟೆಂಪ್ರೇಚರು 27 ಡಿಗ್ರಿ ಸೆಲ್ಸಿಯಸ್ ಇದೆ. ಏನಾಗುತ್ತಂತಂದರೆ ಸ್ವಲ್ಪ ಬಿಸಿ ಗಾಳಿ ಬಂದಿರೋದ್ರಿಂದ ಇಲ್ಲಿ ಏನಾಗುತ್ತಂದರೆ 28 ಡಿಗ್ರಿ ಸೆಲ್ಸಿಯಸ್ ಈ ರೂಮ್ ಟೆಂಪ್ರೇಚರ್ ಆಗಿದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಇದಕ್ಕೆ ನಾವು ಕೋಲ್ಡ್ ಏರೇ ಅನ್ಬೇಕು, ಇದಕ್ಕೆ ಹಾಟ್ ಏರೇ ಅನ್ಬೇಕು. ನಾವು ನಾರ್ಮಲಾಗಿ ಥಿಂಕ್ ಮಾಡಿದರೆ ಏನಂತ ತಿಳ್ಕೊತೀವಿ, ಅಥವಾ ಒಂದು 15 ಡಿಗ್ರಿ ಸೆಲ್ಸಿಯಸ್ ಹೋಯಿತು ಅಥವಾ 10 ಡಿಗ್ರಿ ಸೆಲ್ಸಿಯಸ್ ಇತ್ತು ಟೆಂಪ್ರೇಚರು, ನಾವು ಕೋಲ್ಡ್ ಏರ್ ಅಂತ ತಿಳ್ಕೊತೀವಿ, ಕೋಲ್ಡ್ ಟೆಂಪ್ರೇಚರ್ ಇದೆ ಅಂತ ತಿಳ್ಕೊತೀವಿ. ಮತ್ತು ವಾರ್ಮ್ ಅಂತಂತಂದರೆ 30 ಡಿಗ್ರಿ ಸೆಲ್ಸಿಯಸ್ಸು ಅಥವಾ 30 ಡಿಗ್ರಿ ಸೆಲ್ಸಿಯಸ್ಗಿಂತ ಮೇಲೆ ಇತ್ತಂತಂದರೆ ವಾರ್ಮ್ ಇದೆ ಟೆಂಪ್ರೇಚರ್ ಅಂತ ತಿಳ್ಕೊತೀವಿ. ಬಟ್ ಕ್ಲೈಮ್ಯಾಟೊಲಜಿ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಯಾವಾಗಲೂ ನೀವು ಕಂಪೇರೇಟಿವ್ ಆಗಿ ಸ್ಟಡಿ ಮಾಡಬೇಕು. ಇವನ್ ಅದು 1 ಡಿಗ್ರಿ ಸೆಲ್ಸಿಯಸ್ ಇರಲಿ 0.5 ಡಿಗ್ರಿ ಸೆಲ್ಸಿಯಸ್ ಇರಲಿ, ನೀವು ಕಂಪೇರೇಟಿವ್ ಆಗಿ ಸ್ಟಡಿ ಮಾಡಿದರೆ ಅದು ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಇಲ್ಲೇ ಏನು ಫಾರ್ ಎಕ್ಸಾಂಪಲು ಇಲ್ಲಿ 3 ಬಾರ್ ಪ್ರೆಷರ್ ಇದೆ, ಇಲ್ಲಿ ಮೇಲೆ 2.5 ಬಾರ್ ಪ್ರೆಷರ್ ಇದೆ. ಇದು ಲೋ ಪ್ರೆಷರೇ, ಇದು ಹೈ ಪ್ರೆಷರೇ. ಏರಂದು ಹೈ ಪ್ರೆಷರ್ ಟು ಲೋ ಪ್ರೆಷರೇ ಹೋಗೋದು. ಇಷ್ಟು ನೀವು ಬೇಸಿಕ್ ಇದು ತಿಳ್ಕೊಂಡ್ರೆ ನಿಮಗೆ ಪ್ರೆಷರ್ ಬೆಲ್ಟ್ಸ್ ಮತ್ತು ವಿಂಡ್ಸಲ್ಲಿ ಏನು ಕನ್ಫ್ಯೂಷನ್ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟು ಇದನ್ನು ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಅಲ್ಲಿ ನಾವು ಕಾನ್ಸೆಪ್ಟ್ ನೋಡಿದ್ದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ವಿಂಡ್ಸ್ ಅಂತಂದ್ರೇನು, ಹಾರಿಜಾಂಟಲ್ ಮೂಮೆಂಟ್ ಆಫ್ ಏರು, ಹಾರಿಜಾಂಟಲ್ ಮೂಮೆಂಟು ಮತ್ತು ಇದು ವರ್ಟಿಕಲ್ ಮೂಮೆಂಟ್ ನೋಡಿದ್ವಿ.
ಇನ್ನೊಂದು ಏನಂತಂದರೆ ವರ್ಟಿಕಲ್ ಮೂಮೆಂಟಲ್ಲಿ ಯಾವಾಗ ಏರು ವರ್ಟಿಕಲ್ ಮೂಮೆಂಟ್ ಆಗುತ್ತಲ್ಲ ಇದಕ್ಕೆ ಕನ್ವೆನ್ಷನಲ್ ಅಂತ ಕರಿತೀವಿ ಅಂದು. ಏನೋ ಒಂದು ವಸ್ತು ವರ್ಟಿಕಲ್ ಮೂಮೆಂಟ್ ಆಗ್ತಿದ್ರೆ ಅದಕ್ಕೆ ಕನ್ವೆನ್ಷನಲ್ ಅಂತ ಕರಿತೀವಿ. ಇದು ಒಂದು ಕಡೆ ಅಷ್ಟೇ ಅಪ್ಲೈ ಆಗಲ್ಲ. ಫಾರ್ ಎಕ್ಸಾಂಪಲ್ ನೀವು ತೊಗೊಂಡ್ರೆ ಕನ್ವೆನ್ಷನಲ್ ರೇನ್ ಅಂತ ಕರಿತೀವಿ ನಾವು, ಓದ್ತೀವಿ. ಕನ್ವೆನ್ಷನಲ್ ರೇನ್ ಅಂತಂತಂದ್ರೇನು, ಇಲ್ಲೇನಾಗುತ್ತೆ ಅಂದರೆ ಸೂರ್ಯ ಇರುತ್ತೆ, ಭೂಮಿ ತಾಪಮಾನ ಏರಿ ಇದೇನಪ್ಪ ಅಂತಂದರೆ ಏರ್ ರೈಸ್ ಆಗುತ್ತೆ, ಇಲ್ಲಿ ಕ್ಲೌಡ್ ಫಾರ್ಮ್ ಆಗುತ್ತೆ, ಆಮೇಲೆ ಇದು ಮಳೆ ಕೊಡುತ್ತೆ. ಇದು ವರ್ಟಿಕಲರ್ ಆಗಿ ರೈಸ್ ಆಗಿದೆಯಲ್ಲ ಇಷ್ಟು, ಇದಕ್ಕೆ ಕನ್ವೆನ್ಷನಲ್ ಅಂತ ಕರಿತೀವಿ. ಅದಕ್ಕೆ ಇದರ ಹೆಸರು ಕೂಡ ಕನ್ವೆನ್ಷನಲ್ ರೇನ್ ಅಂತ ಕರೀತಾರೆ. ನೋಡಿ, ಹಾರಿಜಾಂಟಲ್ಗೆ ಹಾರಿಜಾಂಟಲ್ ಅಂತಲೇ ಕರಿತೀವಿ, ಆದರೆ ವರ್ಟಿಕಲ್ ರೈಸ್ ಹೋಗುತ್ತೆ ಏನೋ ಒಂದು ವರ್ಟಿಕಲ್ ರೈಸ್ ಆದರೆ ಕನ್ವೆನ್ಷನಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಒಂದು ಸ್ವಲ್ಪ ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರೀಸ್ ಅದು ಓದಿದರೆ ಕನ್ವೆನ್ಷನಲ್ ಕರೆಂಟ್ ಥಿಯರಿ ಅಂತ ಬರುತ್ತೆ ಬೈ ಆರ್ಥರ್ ಹೋಲ್ಮ್ಸ್. ಈ ಕನ್ವೆನ್ಷನಲ್ ಅನ್ನೋ ವರ್ಡ್ ಏನಪ್ಪ ಅಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಮ್ಯಾಗ್ಮಾ ಕನ್ವೆನ್ಷನಲ್ ಆಗಿ ರೈಸ್ ಆಗುತ್ತೆ. ಈ ಥರ ರೈಸ್ ಆಗೋದಕ್ಕೆ ಏನಪ್ಪ ಅಂದರೆ ಕನ್ವೆನ್ಷನಲ್ ಕರೆಂಟ್ ಥಿಯರಿ ಅಂತ ಅವನು ಕೊಟ್ಟು, ಆರ್ಥರ್ ಹೋಮ್ಸ್ ಅನ್ನು ಕೊಟ್ಟು. ಇದೇ ಇಲ್ಲೇನಪ್ಪ ಅಂದರೆ ನೀವು ತಿಳ್ಕೊಬೇಕಾಗಿದೆ ಏನಪ್ಪ ಅಂದರೆ ವಿಂಡ್ಸ್ ಅಂತಂದರೆ ಹಾರಿಜಾಂಟಲ್ ಮೂಮೆಂಟ್ ಆಫ್ ಏರ್, ಇಷ್ಟೇ. ನೆಕ್ಸ್ಟು ಫಾರ್ ಏರ್ ಟು ಮೂವ್ ದೇರ್ ನೀಡ್ ಅ ಪ್ರೆಷರ್ ಗ್ರೇಡಿಯಂಟ್. ಇದನ್ನು ನೋಡಿದ್ವಿ, ಪ್ರೆಷರ್ ಗ್ರೇಡಿಯಂಟ್ ಏನಂತಂತಂದು ನೋಡಿದ್ವಿ. ಏನು, ಇಲ್ಲಿ ಒಂದು ಪ್ರೆಷರ್ ಇರುತ್ತೆ, ಇಲ್ಲೊಂದು ಪ್ರೆಷರ್ ಇರುತ್ತೆ. ಫಾರ್ ಎಕ್ಸಾಂಪಲ್ 3 ಬಾರ್ ಪ್ರೆಷರು, ಇಲ್ಲಿ 1 ಬಾರ್ ಪ್ರೆಷರು. ಇದೇನಪ್ಪ ಅಂದರೆ ಇಲ್ಲಿ ಈ ಡಿಫ್ರೆನ್ಸ್ ಇರೋದಕ್ಕೆ ಪ್ರೆಷರ್ ಗ್ರೇಡಿಯಂಟ್ ಅಂತ ಕರಿತೀವಿ. 3 ಬಾರ್ ಮೈನಸ್ 1 ಬಾರ್ ಈಸ್ ಈಕ್ವಲ್ ಟು 2 ಬಾರ್ ಏನಪ್ಪ ಅಂದರೆ ಪ್ರೆಷರ್ ಗ್ರೇಡಿಯಂಟು. ಫಾರ್ ಏರ್ ಟು ಮೂವ್ ದೇರ್ ನೀಡ್ ಅ ಪ್ರೆಷರ್ ಗ್ರೇಡಿಯಂಟ್. ಪ್ರೆಷರ್ ಗ್ರೇಡಿಯಂಟ್ ಅಂದ್ರೇನು, ಡಿಫ್ರೆನ್ಸ್ ಬಿಟ್ವೀನ್ ಹೈ ಪ್ರೆಷರ್ ಆ್ಯಂಡ್ ಲೋ ಪ್ರೆಷರ್, ಇದೇ ಪ್ರೆಷರ್ ಗ್ರೇಡಿಯಂಟು. ನೆಕ್ಸ್ಟು ಡಿಫ್ರೆನ್ಸ್ ಇನ್ ಪ್ರೆಷರ್ ಆಫ್ 2 ಪ್ಲೇಸಸ್ ಈಸ್ ನೋನ್ ಆ್ಯಂಡ್ ಪ್ರೆಷರ್ ಗ್ರೇಡಿಯಂಟ್. ಅದೇ ಇದರಿರೋ ಡಿಫ್ರೆನ್ಸ್ ಏನಪ್ಪ ಅಂದರೆ ಪ್ರೆಷರ್ ಗ್ರೇಡಿಯಂಟ್ ಅಂತ ಕರಿತೀವಿ. ನೆಕ್ಸ್ಟು ಫಾರ್ ಪ್ರೆಷರ್, ಈ ಪ್ರೆಷರ್ ಗ್ರೇಡಿಯಂಟ್ ಏನಿದೆಯಲ್ಲ 3 ಬಾರ್ ಮೈನಸ್ 1 ಬಾರ್, ಫಾರ್ ಎಕ್ಸಾಂಪಲ್ ಇಲ್ಲೇನಂತಂದರೆ 2 ಬಾರ್ ಬಂದಿದೆಯಲ್ಲ, ಇದಕ್ಕೇನು ನಾವು ಪ್ರೆಷರ್ ಗ್ರೇಡಿಯಂಟ್ ಅಂತ ಕರಿತೀವಲ್ಲ, ಈ ಪ್ರೆಷರ್ ಗ್ರೇಡಿಯಂಟು ಏನು ಕಾಸ್ ಮಾಡುತ್ತೆ ಅಂದರೆ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸನ್ನು ಫಾರ್ಮ್ ಮಾಡುತ್ತೆ. ಅದೇ ಇಲ್ಲಿ ಕೊಟ್ಟಿರೋದು, ಪ್ರೆಷರ್ ಗ್ರೇಡಿಯಂಟ್ ಕಾಸಸ್ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸಸ್ ವಿಚ್ ಡ್ರೈವ್ಸ್ ಏರ್ ಫ್ರಮ್ ಹೈ ಪ್ರೆಷರ್ ರೀಜನ್ ಟು ಲೋ ಪ್ರೆಷರ್ ರೀಜನ್. ಇಲ್ಲೇನಾಗುತ್ತೆ ಅಂದರೆ ಪ್ರೆಷರ್ ಗ್ರೇಡಿಯಂಟ್ ಏನು ಮಾಡುತ್ತೆ ಅಂದರೆ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸನ್ನು ಫಾರ್ಮ್ ಮಾಡುತ್ತೆ. ಈ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಏನು ಮಾಡುತ್ತೆ ಅಂತಂದರೆ ಏರನ್ನು ಹೈ ಪ್ರೆಷರ್ ಟು ಲೋ ಪ್ರೆಷರ್ಗೆ ಏನಪ್ಪ ಅಂದರೆ ಡ್ರೈವ್ ಮಾಡುತ್ತೆ. ನೆಕ್ಸ್ಟು ಇದು ಪ್ರೆಷರ್ ಬಗ್ಗೆನೂ ನೋಡಿದ್ವಿ. ಪ್ರೆಷರ್ ಏನಪ್ಪ ಅಂತಂದರೆ ಫೋರ್ಸ್ ಎಕ್ಸರ್ಟೆಡ್ ಬೈ ಎನ್ ಏರ್. ಇಲ್ಲಿ ಯಾವ ಪ್ರೆಷರ್ ಫಾರ್ಮ್ ಆಗ್ತದೆ, ಏರ್ ಪ್ರೆಷರ್ ಆಗುತ್ತೆ. ಪರ್ ಸ್ಕ್ವೇರ್ ಕಿಲೋಮೀಟರ್ ಆರ್ ಯೂನಿಟ್ ಏರಿಯಾ ಏನಪ್ಪ ಅಂದರೆ ಪ್ರೆಷರ್ ಅಂತ ಕರಿತೀವಿ. ಈ ಪ್ರೆಷರ್ನ ಮೇಜರ್ ಮಾಡೋದು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರಲ್ಲಿ. ಈ ಪ್ರೆಷರ್ನ ಯಾವ ಯೂನಿಟಿಂದ ಇನ್ಸ್ಟ್ರೂಮೆಂಟಿಂದ ಮೇಜರ್ ಮಾಡ್ತಾರೆ ಅಂದರೆ ಬ್ಯಾರೋಮೀಟರ್ ಇನ್ಸ್ಟ್ರೂಮೆಂಟಿಂದ ಮೇಜರ್ ಮಾಡ್ತಾರೆ. ಆಮೇಲೆ ಅಥವಾ ಇದಕ್ಕೆ ಬಾರ್ ಅಂತಲೂ ಯೂನಿಟ್ ಇದೆ. ಇಷ್ಟು ವಿಂಡ್ಸ್ ಬಗ್ಗೆ. ಈ ವಿಂಡ್ಸಲ್ಲಿ ಏನಾಗುತ್ತೆ ಅಂದರೆ ಒಂದು ಜಿಯೋಸ್ಟ್ರಾಫಿಕ್ ವಿಂಡ್ಸ್ ಅಂತ ಬರುತ್ತೆ. ಈ ಜಿಯೋಸ್ಟ್ರಾಫಿಕ್ ವಿಂಡ್ಸ್ ಅಂತ ನೋಡ್ಬೇಕಂತಂದರೆ ಈ ಜಿಯೋಸ್ಟ್ರಾಫಿಕ್ ವಿಂಡ್ಸನ್ನು ನೀವು ಕಲಿಬೇಕಂತಂದರೆ ಕೋರಿಯೋಲಿಸ್ ಫೋರ್ಸ್ ಗೊತ್ತಿರಬೇಕು ನಿಮಗೆ. ಕೋರಿಯೋಲಿಸ್ ಫೋರ್ಸ್ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಈ ಕೋರಿಯೋಲಿಸ್ ಫೋರ್ಸ್ ತಿಳ್ಕೊಂಡಂತಂದರೆ ಜಿಯೋಸ್ಟ್ರಾಫಿಕ್ ವಿಂಡ್ ಈಸಿಯಾಗಿ ಅರ್ಥ ಆಗುತ್ತೆ. ಈ ಕೋರಿಯೋಲಿಸ್ ಫೋರ್ಸ್ ಏನಪ್ಪ ಅಂತಂದರೆ ಇದು ಯಾರು ಕೊಟ್ಟರು ಕೋರಿಯೋಲಿಸ್ ಫೋರ್ಸ್ ಅಂದರೆ ಕೋರಿಯೋಲಿಸ್ ಅನ್ನೋರು ಕೊಟ್ಟರು. ಇವ್ರು ಏನು ಹೇಳ್ತಾರೆ ಅಂತಂದರೆ ಕೋರಿಯೋಲಿಸ್ ಫೋರ್ಸ್ ಬಗ್ಗೆ, ಫಾರ್ ಎಕ್ಸಾಂಪಲ್ ಅರ್ತು ನದರ್ನ್ ಹೆಮಿಸ್ಫಿಯರಲ್ಲಿ ಏನೋ ಒಂದು ವಿಂಡ್ ಅಥವಾ ಏನೋ ಫ್ಲೋ ಆಗಿರಲಿ ಅದು ರೈಟ್ ಡೈರೆಕ್ಷನಲ್ಲಿ ಡಿಫ್ಲೆಕ್ಟ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ವಿಂಡ್ ಹಿಂಗೆ ಫ್ಲೋ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನದರ್ನ್ ಹೆಮಿಸ್ಫಿಯರ್, ಇದು ನದರ್ನ್ ಹೆಮಿಸ್ಫಿಯರು, ಇದು ಸದರ್ನ್ ಹೆಮಿಸ್ಫಿಯರು. ಈ ನದರ್ನ್ ಹೆಮಿಸ್ಫಿಯರ್ಲಿ ಯಾವುದಾದ್ರೂ ವಿಂಡ್ ಫ್ಲೋ ಆಗ್ತಿತ್ತಂದರೆ ಅದು ರೈಟಿಗೆ ಡಿಫ್ಲೆಕ್ಟ್ ಆಗುತ್ತೆ. ನೀವು ರೈಟಿಗೆ ಡಿಫ್ಲೆಕ್ಟ್ ಆಗುತ್ತೆ ಅಂತಂದರೆ ನೀವು ಈ ಥರ ಡೈರೆಕ್ಷನಲ್ಲಿ ನಿಮ್ಮನ್ನು ನೀವು ನೋಡ್ಕೋಬೇಕು. ಈ ಡೈರೆಕ್ಷನಲ್ಲಿ ನೀವು ನಿಮ್ಮನ್ನು ನೀವು ನೋಡ್ಕೊಂಡ್ರೆ ಇದು ಈ ಥರ ರೈಟ್ ಯಾವುದು ಈ ಕಡೆ ರೈಟಿಗೆ ಡಿಫ್ಲೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ವಿಂಡ್ ಏನಾದರೂ ಈ ಥರ ಫ್ಲೋ ಆಗ್ತಿತ್ತಂದರೆ, ವಿಂಡು ಈ ಥರ ಫ್ಲೋ ಆಗ್ತಿತ್ತಂದರೆ ಈ ಥರ ರೈಟ್ ಯಾವುದು
ನಾವು ಈಗ ಈ ಥರ ಡೈರೆಕ್ಷನಲ್ಲಿ ನಾವು ನಿಂತ್ಕೋಬೇಕು. ಈ ಥರ ಡೈರೆಕ್ಷನಲ್ಲಿ ನಿಂತ್ಕೊಂಡ್ರೆ ಈ ಥರ ರೈಟ್ ಇದು. ಸೊ ಕೋರಿಯಲಿಸ್ ಫೋರ್ಸ್ ಏನು ಹೇಳುತ್ತಂತಂದರೆ ನದರ್ನ್ ಹೆಮಿಸ್ಫಿಯರ್ಲಿ ಯಾವುದೇ ವಿಂಡ್ ಫ್ಲೋ ಆಗಲಿ ಅದು ಏನಪ್ಪ ಅಂದರೆ ರೈಟಿಗೆ ಏನಪ್ಪ ಅಂತಂದರೆ ಮೂವ್ ಆಗುತ್ತೆ, ರೈಟಿಗೆ ಏನು ಡಿಫ್ಲೆಕ್ಟ್ ಆಗುತ್ತೆ. ಇದು ಈ ವಿಂಡ್ ಈ ಥರ ಫ್ಲೋ ಆಗ್ತಿದ್ರೆ ಈ ಸೈಡ್ ಡಿಫ್ಲೆಕ್ಟ್ ಆಗುತ್ತೆ, ಆಮೇಲೆ ಇದು ಈ ಸೈಡ್ ಡಿಫ್ಲೆಕ್ಟ್ ಆಗುತ್ತೆ. ಅದೇ ಸದರ್ನ್ ಹೆಮಿಸ್ಫಿಯರ್ಲಿ ಏನಾದರೂ ವಿಂಡ್ ಫ್ಲೋ ಆಗ್ತಿತ್ತಂದರೆ, ಇವಾಗ ಸದರ್ನ್ ಹೆಮಿಸ್ಫಿಯರ್ಲಿ ಏನಾದರೂ ವಿಂಡ್ ಫ್ಲೋ ಆಗ್ತಿತ್ತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಈ ಥರ ವಿಂಡ್ ಫ್ಲೋ ಆಗ್ತಾಯಿದೆ, ಈ ಡೈರೆಕ್ಷನಲ್ಲಿ ನಾವು ಇಟ್ಕೋಬೇಕು. ಸದರ್ನ್ ಹೆಮಿಸ್ಫಿಯರ್ಲಿ ಆಯ್ತು ಅಂತಂದರೆ ಲೆಫ್ಟಿಗೆ ಫ್ಲೋ ಆಗುತ್ತೆ, ಲೆಫ್ಟಿಗೆ ಡಿಫ್ಲೆಕ್ಟ್ ಆಗುತ್ತೆ. ಇವಾಗ ನೋಡಿ ಇಲ್ಲಿ ಈ ಥರ ಪೊಸಿಷನಲ್ಲಿ ನಾವು ಇಟ್ಕೊಂಡ್ರೆ ಈ ಥರ ಲೆಫ್ಟ್ ಯಾವುದು, ನಮ್ಮ ಲೆಫ್ಟ್ ಯಾವುದು ಇದು. ಹಾಗೆ ವಿಂಡ್ ಏನಾದರೂ ಈ ಥರ ಫ್ಲೋ ಆಗ್ತಿತ್ತಂದರೆ ಸೊ ನಮ್ಮನ್ನು ಈ ಡೈರೆಕ್ಷನಲ್ಲಿ ಇಟ್ಕೋಬೇಕು. ಈ ಡೈರೆಕ್ಷನಲ್ಲಿ ಇಟ್ಕೊಂಡ್ ಕೂಡಲೇ ಲೆಫ್ಟು ಈ ಸೈಡು. ಸೊ ಕೋರಿಯಲಿಸ್ ಫೋರ್ಸ್ ಹೇಳೋದಿಷ್ಟೇ, ನದರ್ನ್ ಹೆಮಿಸ್ಫಿಯರಲ್ಲಿ ಯಾವುದೋ ವಿಂಡು ರೈಟಿಗೆ ಫ್ಲೋ ಆಗುತ್ತೆ, ಅದೇ ಸದರ್ನ್ ಹೆಮಿಸ್ಫಿಯರಲ್ಲಿ ವಿಂಡ್ ಏನಪ್ಪ ಅಂದರೆ ಲೆಫ್ಟಿಗೆ ಡಿಫ್ಲೆಕ್ಟ್ ಆಗುತ್ತೆ. ಇದಿಷ್ಟೇ ನೀವು ನೆನಪಿಟ್ಕೊಂಡ್ರೆ ಈಸಿಯಾಗಿ ನೀವು ಏನಪ್ಪ ಅಂತಂದರೆ ಮುಂದೆ ಪ್ರೆಷರ್ ಬೆಲ್ಟ್ಸ್ ಮತ್ತು ಟ್ರೇಡ್ ವಿಂಡ್ಸ್ ಬಗ್ಗೆ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇದರಲ್ಲಿ ಕೋರಿಯಲಿಸ್ ಫೋರ್ಸ್ ಬಗ್ಗೆ ಕ್ವಶನ್ಸ್ ಫ್ರೇಮ್ ಮಾಡಬೇಕಂದ್ರೆ ಯಾವ ಥರ ಫ್ರೇಮ್ ಮಾಡ್ತಾನಂದರೆ, ಕ್ವಶನ್ ಏನು ಮಾಡ್ತಾನಂತಂದರೆ ಕೋರಿಯಲಿಸ್ ಫೋರ್ಸ್ ಈಸ್ ಮ್ಯಾಕ್ಸಿಮಮ್ ಆಟ್ ಒಂದೇನು ಕೊಡ್ತಾನಂತಂದರೆ ಇಕ್ವೇಟರು, ಪೋಲ್ಸು, ಸಬ್ ಪೋಲಾರ್ ರೀಜನು, ಆಮೇಲೆ ಡಿ ನನ್ ಆಫ್ ದಿ ಅಬವ್ ಅಂತ ಕೊಡ್ತಾನೆ. ಇವಾಗ ಇದು ಕಾನ್ಸೆಪ್ಟ್ ಇಂಪಾರ್ಟೆಂಟು. ಕೋರಿಯಲಿಸ್ ಫೋರ್ಸ್ ಎಲ್ಲಿ ಮ್ಯಾಕ್ಸಿಮಮ್, ಕೋರಿಯಲಿಸ್ ಫೋರ್ಸ್ ಎಲ್ಲಿ ಮಿನಿಮಮ್ ಅಂತ. ಇವಾಗ ಕೋರಿಯಲಿಸ್ ಫೋರ್ಸ್ ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಅಂದರೆ ಪೋಲ್ಸಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಪೋಲ್ಸಲ್ಲಿ ಯಾಕೆ ಮ್ಯಾಕ್ಸಿಮಮ್ ಇರುತ್ತೆ ಅಂದರೆ ಇಲ್ಲಿ ಜಾಸ್ತಿ ಏನಪ್ಪ ಅಂದರೆ ಅರ್ತು, ಇಲ್ಲಿ ಮೇನ್ ಕೋರಿಯಲಿಸ್ ಫೋರ್ಸ್ ಆಗೋಕ್ಕೆ ಕಾರಣ ಏನಂತಂದರೆ ಅರ್ತ್ ರೊಟೇಷನ್ ಹೆಂಗಾಗುತ್ತೆ ವೆಸ್ಟ್ ಟು ಈಸ್ಟ್ ರೋಟೇಟ್ ಆಗುತ್ತೆ, ವೆಸ್ಟ್ ಟು ಈಸ್ಟ್ ಹಿಂಗೆ ಅರ್ತ್ ರೋಟೇಟ್ ಆಗ್ತಿರುತ್ತೆ. ಈ ಅರ್ತ್ ರೋಟೇಷನ್ ಏನಪ್ಪ ಅಂದರೆ ಕೋರಿಯಲಿಸ್ ಫೋರ್ಸ್ ಫಾರ್ಮ್ ಆಗೋಕ್ಕೆ ಕಾರಣ. ಇಲ್ಲಿ ಪೋಲ್ಸಲ್ಲಿ ಏನಿರುತ್ತೆ ಅಂದರೆ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ, ಇದಿಷ್ಟೇ ತಿರುಗಬೇಕಾಗಿರೋದು. ಇಲ್ಲಿ ಅರ್ತ್ ಏನಾಗುತ್ತೆ ಬೇಗ ಈ ಆ್ಯಕ್ಸಿಸ್ ಮೇಲೆ ಇರೋದ್ರೆ ಅರ್ತ್ ಬೇಗ ಸ್ಪಿನ್ ಆಗುತ್ತೆ. ಅದೇ ಇಲ್ಲಿ ನೋಡಿ ನೀವು ಇದು ಫುಲ್ ರೌಂಡ್ ಸುತ್ತುವರಿಬೇಕು ಇದು. ಅದಕ್ಕೆ ಕೋರಿಯಲಿಸ್ ಫೋರ್ಸು ಪೋಲ್ಸ್ ಹತ್ರ ಜಾಸ್ತಿ ಇರುತ್ತೆ. ಅದೇ ಎಲ್ಲಿ ಮಿನಿಮಮ್ ಇರುತ್ತೆ ಅಂತಂದರೆ ಕೋರಿಯಲಿಸ್ ಫೋರ್ಸ್ ಫಾರ್ ಎಕ್ಸಾಂಪಲ್ ಇಲ್ಲೇ ಮಿನಿಮಮ್ ಅಂತ ಕೇಳಿದರೆ ಇಕ್ವೇಟರಲ್ಲಿ ಇರುತ್ತೆ. ಕೋರಿಯಲಿಸ್ ಫೋರ್ಸ್ ಇಸ್ ಮ್ಯಾಕ್ಸಿಮಮ್ ಆಟ್ ಪೋಲ್ಸು, ಕೋರಿಯಲಿಸ್ ಫೋರ್ಸ್ ಇಸ್ ಮಿನಿಮಮ್ ಆಟ್ ಇಕ್ವೇಟರು. ಇಷ್ಟು ನೀವು ಕೋರಿಯಲಿಸ್ ಫೋರ್ಸ್ ಬಗ್ಗೆ ತಿಳ್ಕೊಂಡ್ರೆ ಇದ್ರ ಮೇಲೆ ಕ್ವಶನ್ಸ್ನ ಫ್ರೇಮ್ ಮಾಡಬೇಕಾಗುತ್ತೆ ಅವನು. ಆಮೇಲೆ ಡಿಫ್ಲೆಕ್ಷನ್ ನಿಮಗೆ ಗೊತ್ತಿರಬೇಕು. ನೀವು ಆ ವಿಂಡನ್ ಡೈರೆಕ್ಷನಲ್ಲಿ ನಿಮ್ಮನ್ನು ನೀವು ನೋಡ್ಕೋಬೇಕು. ನಿಮ್ಮ ಡೈರೆಕ್ಷನ್ ರೈಟು ಮತ್ತು ನಿಮ್ಮ ಡೈರೆಕ್ಷನ್ ಲೆಫ್ಟಿಗೆ ನೀವು ಏನು ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತು ಸದರ್ನ್ ಹೆಮಿಸ್ಫಿಯರ್ಲಿ ನೀವು ಡಿಫ್ಲೆಕ್ಟ್ ಮಾಡ್ಕೋಬೇಕು. ಇವಾಗ ವಿಂಡ್ ಈ ಥರ ಹೋಗ್ತಿತ್ತಂದರೆ ನೀವು ಇಲ್ಲಿ ನಿಮ್ಮನ್ನು ಪ್ಲೇಸ್ ಮಾಡ್ಕೋಬೇಕು, ಈ ಥರ ರೈಟು ಇದು. ಅದೇ ಇಲ್ಲಿ ಏನಾದರೂ ವಿಂಡ್ ನೀವು ಈ ಥರ ಫ್ಲೋ ಆಗ್ತಿತ್ತು ಅಂತಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ರೈಟಿಗೆ ಫ್ಲೋ ಆಗುತ್ತೆ. ಅದೇ ಇಲ್ಲಿತ್ತಂದರೆ ನಾವು ಲೆಫ್ಟಿಗೆ ಫ್ಲೋ ಆಗುತ್ತೆ, ಲೆಫ್ಟಿಗೆ ಡಿಫ್ಲೆಕ್ಟ್ ಆಗುತ್ತೆ, ಅದು ಸದರ್ನ್ ಹೆಮಿಸ್ಫಿಯರಲ್ಲಿ. ಇಷ್ಟು ನೀವು ಐಡಿಯಾ ತಿಳ್ಕೊಂಡ್ರೆ ಕೋರಿಯಲಿಸ್ ಫೋರ್ಸ್ ಬಗ್ಗೆ ನಿಮಗೆ ಐಡಿಯಾ ಸಿಕ್ಕರೆ ಸಾಕು. ಆಮೇಲೆ ಇದಷ್ಟು ಇಂಪಾರ್ಟೆಂಟ್, ಇದಷ್ಟು ನೀವು ನೆನಪಿಟ್ಕೊಳ್ಳಿ. ಪೋಲಾರ್ ರೀಜನಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಹೈಯೆಸ್ಟ್ ಕೋರಿಯಲಿಸ್ ಫೋರ್ಸ್ ಇರುತ್ತೆ. ಆಮೇಲೆ ಇಕ್ವೇಟರ್ ರೀಜನಲ್ಲಿ ಮಿನಿಮಮ್ ಇರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈ ಕೋರಿಯಲಿಸ್ ಫೋರ್ಸಲ್ಲಿ ಇವಾಗ ಜಿಯೋಸ್ಟ್ರೋಪಿಕ್ ವಿಂಡ್ ಬಗ್ಗೆ ಕಲಿತಾ ಇದ್ವಿ. ಈ ಜಿಯೋಸ್ಟ್ರೋಪಿಕ್ ವಿಂಡ್ ಬಗ್ಗೆ ಕಲಿಬೇಕಂತಂದರೆ ಈ ಕೋರಿಯಲಿಸ್ ಫೋರ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಈ ಜಿಯೋಸ್ಟ್ರೋಪಿಕ್ ವಿಂಡ್ಸ್ ಅಂದರೆ ಏನು ಹೇಳುತ್ತಂದರೆ ಯಾವಾಗ ವಿಂಡ್ಸ್ ಫ್ಲೋ ಆಗ್ತಿರತ್ತಲ್ಲ ಫಾರ್ ಎಕ್ಸಾಂಪಲ್ ಇದು ಹೈ ಪ್ರೆಷರಿನ ಅನ್ಕೊಳ್ಳೋಣ, 3 ಬಾರು ಇದು 1 ಬಾರ್ ಅಂತ ಅನ್ಕೊಳ್ಳೋಣ. ಇವಾಗ ವಿಂಡು ಹೈ ಪ್ರೆಷರಿಂದ ಲೋ ಪ್ರೆಷರಿಗೆ ಮೂವ್ ಆಗ್ತಾ ಇದೆ. ಈ ಹೈ ಪ್ರೆಷರಿಂದ ಲೋ ಪ್ರೆಷರಿಗೆ ಮೂವ್ ಆಗುವಾಗ ಮ್ಯಾಕ್ಸಿಮಮ್ ಕೋರಿಯಲಿಸ್ ಫೋರ್ಸ್ ಏನು ಅಪ್ಲೈ ಆಗುತ್ತಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಸ್ಮಾಲ್ ಕೋರಿಯಲಿಸ್ ಫೋರ್ಸ್ ಅಪ್ಲೈ ಆಯ್ತಂದರೆ ಇವಾಗ ಸ್ಮಾಲ್ ರೇಂಜ್ ಆಫ್ ಕೋರಿಯಲಿಸ್ ಫೋರ್ಸ್ ಅಪ್ಲೈ ಆಗೈತೆ ಅಂತ ತಿಳ್ಕೊಳ್ಳೋಣ. ಸ್ಮಾಲ್ ಆಗಿದ್ದಕ್ಕೆ ಏನು ಮಾಡ್ತೈತೆ ವಿಂಡು ಈ ಥರ ಚಲಿಸಿ ಸ್ವಲ್ಪ ಡಿಫ್ಲೆಕ್ಟ್ ಆಗುತ್ತೆ, ಇದು ಸ್ಮಾಲ್ ಆಗಿದ್ದರಿಂದ. ಇವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಕೋರಿಯಲಿಸ್ ಫೋರ್ಸ್ ಅಪ್ಲೈ ಆಗುತ್ತೆ ಅಂತಂದರೆ ಇನ್ನೊಂದು ಸ್ವಲ್ಪ ಡಿಫ್ಲೆಕ್ಟ್ ಆಗುತ್ತೆ.
ಆದರೆ ಮ್ಯಾಕ್ಸಿಮಮ್ ಕೋರಿಯಲಿಸ್ ಫೋರ್ಸ್ ಅಪ್ಲೈ ಆದ ಕೂಡಲೇ ಅಪ್ಲೈ ಆದಮೇಲೆ ಏನಾಗುತ್ತೆ ಅಂತಂದರೆ ಇದು ಟೋಟಲಿ ಪರ್ಪೆಂಡಿಕ್ಯುಲರ್ ಆಗಿಬಿಡುತ್ತೆ. ಅದಕ್ಕೆ ಪ್ರೆಷರ್ ಗ್ರೇಡಿಯಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿಬಿಡುತ್ತೆ. ಏನು ಪ್ರೆಷರ್ ಗ್ರೇಡಿಯಂಟು 3 ಬಾರಿಂದ 1 ಬಾರಿಗೆ ಪ್ರೆಷರ್ ಗ್ರೇಡಿಯಂಟ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಕೋರಿಯಲಿಸ್ ಫೋರ್ಸ್ ಅಪ್ಲೈ ಆದಾಗ ಈ ಪ್ರೆಷರ್ ಗ್ರೇಡಿಯಂಟಿಗೆ ಇದು ಏನಪ್ಪ ಅಂದರೆ ರೈಟಲ್ಲಿ ಪೂರ್ತಿ ಡಿಫ್ಲೆಕ್ಟ್ ಆದರೆ ಇದಕ್ಕೆ ಜಿಯೋಸ್ಟ್ರೋಪಿಕ್ ವಿಂಡ್ಸ್ ಅಂತ ಕರಿತೀವಿ. ಇದೇ ಅದಕ್ಕೆ ಕೋರಿಯಲಿಸ್ ಫೋರ್ಸ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಇದು ಪ್ರೆಷರ್ ಗ್ರೇಡಿಯಂಟಿಗೆ ಏನಾದರೂ ಇದು ಪರ್ಪೆಂಡಿಕ್ಯುಲರ್ ಆದರೆ ಇದಕ್ಕೆ ನಾವು ಜಿಯೋಸ್ಟ್ರೋಪಿಕ್ ವಿಂಡ್ಸ್ ಅಂತ ಕರಿತೀವಿ. ಜಿಯೋಸ್ಟ್ರೋಪಿಕ್ ವಿಂಡ್ಸು. ಟು ಅಂಡರ್ಸ್ಟ್ಯಾಂಡ್ ಜಿಯೋಸ್ಟ್ರೋಪಿಕ್ ವಿಂಡ್ಸ್ ನೋಯಿಂಗ್ ಆಫ್ ಕೋರಿಯಲಿಸ್ ಫೋರ್ಸ್ ಇಸ್ ನೆಸರಿ. ಆಗಲೇ ನೋಡಿದ್ವಿ ಕೋರಿಯಲಿಸ್ ಫೋರ್ಸ್ ಅಂತಂದ್ರೆ ಏನು ಅಂತ ನೋಡಿದ್ವಿ. ಇವಾಗ ಕೋರಿಯಲಿಸ್ ಫೋರ್ಸ್ ಯಾರು ಕೊಟ್ಟಿದ್ದಂತಂದರೆ ಕೋರಿಯಲಿಸ್ ಅನ್ನೋರು ಕೊಟ್ಟಿದ್ರು. ಇದೇನು ಹೇಳುತ್ತೆ ಕೋರಿಯಲಿಸ್ ಫೋರ್ಸು ಏರಿಂದ ನದರ್ನ್ ಹೆಮಿಸ್ಪಿಯರ್ ಏನಪ್ಪ ಅಂದರೆ ರೈಟಿಗೆ ಏನಪ್ಪ ಅಂದರೆ ಡಿಫ್ಲೆಕ್ಟ್ ಆಗುತ್ತೆ. ವೇರಸ್ ಏರಿಂದ ಸದರ್ನ್ ಹೆಮಿಸ್ಪಿಯರ್ ಲೆಫ್ಟಿಗೆ ಡಿಫ್ಲೆಕ್ಟ್ ಆಗುತ್ತೆ. ಇದೇ ಕೋರಿಯಲಿಸ್ ಫೋರ್ಸ್ ಹೇಳಿದ್ದು. ಕೋರಿಯಲಿಸ್ ಫೋರ್ಸ್ ಇಂಪಾರ್ಟೆನ್ಸ್ ಏನಂದರೆ ಏರ್ ಆಲ್ವೇಸ್ ಮೂವ್ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಇನ್ ಸ್ಟ್ರೇಟ್ ಲೈನ್. ಇವಾಗ ಆಗಲೇ ನಾವು ನೋಡಿದ್ವಲ್ಲ, ಇವಾಗ ಇಲ್ಲೇನಾದರೂ ಹೈ ಪ್ರೆಷರ್ ಇತ್ತು, ಲೋ ಪ್ರೆಷರು ಇಲ್ಲಿತ್ತಂತಾರೆ, ಏರ್ ಹೀಗೆ ಮೂವ್ ಆಗಬೇಕಿತ್ತು. ಆದರೆ ಕೋರಿಯಲಿಸ್ ಫೋರ್ಸ್ ಏನು ಮಾಡುತ್ತೆ, ಇದಕ್ಕೆ ನದರ್ನ್ ಹೆಮಿಸ್ಪಿಯರ್ಲಿ ರೈಟಿಗೆ ಡಿಫ್ಲೆಕ್ಟ್ ಮಾಡುತ್ತೆ, ಸದರ್ನ್ ಹೆಮಿಸ್ಪಿಯರ್ಲಿ ಲೆಫ್ಟಿಗೆ ಡಿಫ್ಲೆಕ್ಟ್ ಮಾಡುತ್ತೆ. ಇದು ನದರ್ನ್ ಹೆಮಿಸ್ಪಿಯರಲ್ಲಿ ರೈಟ್ ಡಿಫ್ಲೆಕ್ಟ್ ಆಗುತ್ತೆ, ಇದು ಸದರ್ನ್ ಹೆಮಿಸ್ಪಿಯರ್ ಇರ್ತಂದರೆ ಲೆಫ್ಟಿಗೆ ಡಿಫ್ಲೆಕ್ಟ್ ಆಗುತ್ತೆ. ಇಷ್ಟೇ. ನಿಮ್ಮನ್ನು ನೀವು ಆ ಪ್ಲೇಸಲ್ಲಿ ಇಟ್ಕೊಂಡ್ರೆ ರೈಟ್ ಯಾವುದು ಲೆಫ್ಟ್ ಅಂತ ಗೊತ್ತಾಗುತ್ತೆ. ಇದು ನದರ್ನ್ ಹೆಮಿಸ್ಪಿಯರ್ ಆದರೆ ರೈಟಿಗೆ ಹೋಗುತ್ತೆ, ಸದರ್ನ್ ಹೆಮಿಸ್ಪಿಯರ್ಲಿ ಲೆಫ್ಟಿಗೆ ಹೋಗುತ್ತೆ. ಅಂದರೆ ಈ ಥರ ಇಂಪಾರ್ಟೆನ್ಸ್ ಏನು ಹೇಳುತ್ತಂದರೆ ಏರ್ ಆಲ್ವೇಸ್ ಮೂವ್ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಇನ್ ಸ್ಟ್ರೇಟ್ ಲೈನ್. ಅಂದರೆ ಸ್ಟ್ರೇಟ್ ಲೈನ್ ಮೂವ್ ಆಗಬೇಕಿತ್ತು, ಆದರೆ ಅರ್ಥ ಏನಾಗಿತ್ತು ಅಂತಂದರೆ ವೆಸ್ಟ್ ಟು ಈಸ್ಟ್ ಯಾವಾಗಲೂ ಮೂವ್ ಆಗೋದ್ರಿಂದ ಕೋರಿಯಲಿಸ್ ಫೋರ್ಸ್ ಅಪ್ಲೈ ಆಗುತ್ತೆ. ಆ ಕೋರಿಯಲಿಸ್ ಫೋರ್ಸ್ ಅಪ್ಲೈ ಆಗೋದ್ರಿಂದ ಏನಪ್ಪ ಅಂದರೆ ಏರ್ ಎಂದು ಡಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳುತ್ತೆ. ಬಟ್ ಅರ್ತ್ ಈಸ್ ಆಲ್ವೇಸ್ ಇನ್ ಮೋಷನ್, ಹೆನ್ಸ್ ಕೋರಿಯಲಿಸ್ ಫೋರ್ಸ್ ಗೆಟ್ ಅಪ್ಲೈ. ಅರ್ತ್ ಮೋಷನಲ್ಲಿ ಇರೋದ್ರಿಂದ ಕೋರಿಯಲಿಸ್ ಫೋರ್ಸ್ ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಇವಾಗ ಜಿಯೋಸ್ಟ್ರೋಪಿಕ್ ವಿಂಡ್ಸು ಡೆಫಿನೇಷನ್ ನೋಡೋಣ. ಜಿಯೋಸ್ಟ್ರೋಪಿಕ್ ವಿಂಡ್ಸ್ ಆರ್ ವಿಂಡ್ಸ್ ಇನ್ ಸ್ಟ್ರಾಂಗ್ ಕೋರಿಯಲಿಸ್ ಫೋರ್ಸ್ ರೀಜನ್ ಬ್ಲೋಸ್ ಪರ್ಪೆಂಡಿಕ್ಯುಲರ್ ಟು ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಆರ್ ನೋನ್ ಆಸ್ ಜಿಯೋಸ್ಟ್ರೋಪಿಕ್ ವಿಂಡ್ಸ್. ಆಗಲೇ ನಾನು ತಿಳಿಸಿದೆ ಏನಂತಂದರೆ ಇಲ್ಲಿ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಏನಪ್ಪ ಅಂದರೆ ಏರ್ ಮೂವ್ ಆಗ್ತಿರುತ್ತೆ, ಇದಕ್ಕೆ ಪ್ರೆಷರ್ ಗ್ರೇಡಿಯಂಟ್ ಅಂತ ಕರಿತೀವಿ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಏನಾದರೂ ಇದು ವಿಂಡ್ ಡಿಫ್ಲೆಕ್ಟ್ ಆಯ್ತು ಅಂತಂದರೆ ಇದಕ್ಕೆ ಜಿಯೋಸ್ಟ್ರೋಪಿಕ್ ವಿಂಡ್ಸ್ ಅಂತ ಕರಿತೀವಿ. ಇದೇ ಜಿಯೋಸ್ಟ್ರೋಪಿಕ್ ವಿಂಡ್ಸ್ನ ಡೆಫಿನೇಷನ್. ಇದನ್ನೇ ಕೋರಿಯಲಿಸ್ ಫೋರ್ಸ್ ಒಂದು ಡಯಾಗ್ರಾಮಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಅರ್ತ್ ಏನಪ್ಪ ಅಂದರೆ ವೆಸ್ಟು ಟು ಈಸ್ಟು ಏನಪ್ಪ ಅಂತಂದರೆ ರೋಟೇಟ್ ಆಗ್ತಿರುತ್ತೆ. ಅದಕ್ಕೆ ಏನಪ್ಪ ಅಂತಂದರೆ ಇಲ್ಲಿ ನದರ್ನ್ ಹೆಮಿಸ್ಪಿಯರಲ್ಲಿ ಇಲ್ಲನ್ನು ನೀವು ಇಟ್ಕೊಳ್ಳಿ, ನಿಮ್ಮನ್ನು ನೀವು ಇಲ್ಲಿ ನೋಡ್ಕೊಳ್ಳಿ. ಇಲ್ಲೇನಾಗ್ತಾರೆ ವಿಂಡ್ ಈ ಥರ ಬ್ಲೋ ಆಗೋದ್ರಿಂದ ಎಲ್ಲಿ ರೈಟಿಗೆ ಡಿಫ್ಲೆಕ್ಟ್ ಆಗುತ್ತೆ. ರೈಟ್ ಯಾವುದಪ್ಪ ಅಂದರೆ ನೀವು ಆ ಕಡೆಯಿಂದ ನೋಡಿದರೆ ರೈಟು ಈ ಸೈಡು. ಅದೇ ಇವಾಗ ವಿಂಡು ಈ ಥರ ಫ್ಲೋ ಆಗ್ತಾಯಿದೆ ನದರ್ನ್ ಹೆಮಿಸ್ಪಿಯರಲ್ಲಿ, ಅದಕ್ಕೆ ನಿಮ್ದು ರೈಟ್ ಯಾವುದು ಅಂತಂದರೆ ಇದನ್ನೇನಪ್ಪ ಅಂದರೆ ನದರ್ನ್ ಹೆಮಿಸ್ಪಿಯರಲ್ಲಿ ರೈಟಿಗೆ ಡಿಫ್ಲೆಕ್ಟ್ ಆಗುತ್ತೆ. ಅದೇ ಸದರ್ನ್ ಹೆಮಿಸ್ಪಿಯರಲ್ಲಿ ಇಲ್ಲಿ ನೋಡಿ, ನಿಮ್ಮನ್ನು ನೀವು ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲೇನಂತ ಈ ಥರ ನಿಮ್ಮ ಲೆಫ್ಟ್ ಯಾವುದು ಇದು ಲೆಫ್ಟಿಗೆ ಏನಪ್ಪ ಅಂದರೆ ಏರ್ ಡಿಫ್ಲೆಕ್ಟ್ ಆಗುತ್ತೆ. ಈ ವಿಂಡು ಈ ಥರ ಮೂವ್ ಆಗ್ತಾಯಿದೆ. ಈ ವಿಂಡಲ್ಲಿ ಇದನ್ನು ನಿಮ್ಮನ್ನು ನೀವು ಪ್ಲೇಸ್ ಮಾಡ್ಕೊಳ್ಳಿ. ಆ ಥರ ನಿಮ್ಮ ಲೆಫ್ಟ್ ಯಾವುದು ಇದು ನದರ್ನ್ ಹೆಮಿಸ್ಪಿಯರಲ್ಲಿ ರೈಟಿಗೆ, ಸದರ್ನ್ ಹೆಮಿಸ್ಪಿಯರಲ್ಲಿ ಲೆಫ್ಟಿಗೆ. ಇದೇ ಕೋರಿಯಲಿಸ್ ಫೋರ್ಸ್. ಇವಾಗ ಪ್ರೆಷರ್ ಬೆಲ್ಟ್ಸ್ ಬಗ್ಗೆ ನಮ್ಮದು ಟಾಪಿಕ್ ಏನಿತ್ತು, ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸ್ ಅಂತ ಇತ್ತು. ವಿಂಡ್ಸ್ ಬಗ್ಗೆ ನಾವು ಒಂದು ಸ್ವಲ್ಪ ಐಡಿಯಾ ತೊಗೊಂಡ್ವಿ. ಇವಾಗ ಪ್ರೆಷರ್ ಬೆಲ್ಟ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ತೊಗೊಂಡು. ಈ ಪ್ರೆಷರ್ ಬೆಲ್ಟ್ಸ್ ಏನಂತಂದರೆ ಪ್ರೆಷರ್ ಬೆಲ್ಟ್ ಈಸ್ ದಿ ರೀಜನ್ ದ್ಯಾಟ್ ಹ್ಯಾವಿಂಗ್ ಸಿಮಿಲರ್ ಪ್ರೆಷರ್ ಓವರ್ ಲಾರ್ಜ್ ರೀಜನ್. ಇದೊಂದು ರೀಜನು. ಫಾರ್ ಎಕ್ಸಾಂಪಲ್ ಇವಾಗ ಅರ್ಥಲ್ಲಿ ಯಾವುದೋ ಒಂದು ರೀಜನ್ ತಿಳ್ಕೊಳ್ಳಿ, ಇದೇ ಒಂದು ರೀಜನು. ಈ ರೀಜನ್ ಏನಪ್ಪ ಅಂದರೆ ಸಿಮಿಲರ್ ಪ್ರೆಷರ್ ಇರುತ್ತೆ. ಸಿಮಿಲರ್ ಇದು ಸೇಮ್ ಅಲ್ಲ. ಸಿಮಿಲರ್ ಅಂತಂದರೆ ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ. ಇದು ಸಿಮಿಲರ್ ಪ್ರೆಷರ್ ರೀಜನ್ಗೆ ಏನಪ್ಪ ಅಂತಂತಾರೆ ಪ್ರೆಷರ್ ಬೆಲ್ಟ್ಸ್ ಅಂತ ಕರಿತೀವಿ. ನಮ್ಮ ಅರ್ತ್ ಮೇಲೆ 7 ಪ್ರೆಷರ್ ಬೆಲ್ಟ್ಸ್ ಇದ್ದಾವೆ. 3 ಇನ್ ನದರ್ನ್ ಹೆಮಿಸ್ಪಿಯರ್, 3 ಇನ್ ಸದರ್ನ್ ಹೆಮಿಸ್ಪಿಯರ್ ಆ್ಯಂಡ್ 1 ಎಟ್ ಇಕ್ವೇಟರ್. ನಮ್ಮ ಅರ್ತ್ ಮೇಲೆ ಏನಪ್ಪ ಅಂದರೆ 7 ಪ್ರೆಷರ್ ಬೆಲ್ಟ್ಸ್ ಇದ್ದಾವೆ. ಅವು ಯಾವ ಅಂತಂದರೆ 3 ನದರ್ನ್ ಹೆಮಿಸ್ಪಿಯರಲ್ಲಿದ್ದಾವೆ, ಆಮೇಲೆ 3 ಸದರ್ನ್ ಹೆಮಿಸ್ಪಿಯರಲ್ಲಿದ್ದಾವೆ, ಮತ್ತು 1 ಇಕ್ವೇಟರಲ್ಲಿದೆ. ಇಲ್ಲೇನಪ್ಪ ಅಂತಂದರೆ ನೆಕ್ಸ್ಟ್ ನೋಡೋಣ ನಾವು ಸಬ್ ಟ್ರಾಪಿಕಲ್ ಲೋ ಪ್ರೆಷರ್ ಹೈ ಪ್ರೆಷರ್ ಬೆಲ್ಟ್ಸು, ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟು, ಪೋಲಾರ್ ಹೈ ಪ್ರೆಷರ್ ಇವು ಬರುತ್ತೆ. ಅದನ್ನ ನೆಕ್ಸ್ಟ್ ನೋಡೋಣ. ಇಲ್ಲೇ ಇದೆ ನೋಡಿ.
ಏನಂತಂದರೆ ಫಸ್ಟು ಇಕ್ವೇಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್. ಇಕ್ವೇಟೋರಿಯಲ್ ಇರೋದೇನಪ್ಪ ಅಂದರೆ ಲೋ ಪ್ರೆಷರ್, ಇದು ಇಕ್ವೇಟೋರಿಯಲ್ ಲೋ ಪ್ರೆಷರ್ ಬೆಲ್ಟು. ಇದಕ್ಕೆ ಡೋಲ್ಡ್ರಮ್ಸ್ ಅಂತ ಕರಿತೀವಿ. ಅಂದರೆ ಇಕ್ವೇಟರಲ್ಲಿ ಲೋ ಪ್ರೆಷರ್ ಇರೋದ್ರಿಂದ ಇದಕ್ಕೆ ಡೋಲ್ಡ್ರಮ್ಸ್ ಅಂತ ಕರಿತೀವಿ. ಈ ಇಕ್ವೇಟರ್ ಲೋ ಪ್ರೆಷರ್ ಬೆಲ್ಟ್ ಎಷ್ಟು ಡಿಗ್ರಿಯಿಂದ ಎಷ್ಟು ಡಿಗ್ರಿವರೆಗೂ ಇರುತ್ತೆ ಅಂದರೆ 0 to 10 ಡಿಗ್ರಿವರೆಗೂ ಇರುತ್ತೆ. ಮತ್ತು 2 ಹೆಮಿಸ್ಫಿಯರಲ್ಲಿ ಇರುತ್ತೆ, ನಾರ್ತ್ ಆ್ಯಂಡ್ ಸೌತ್ ಲ್ಯಾಟಿಟ್ಯೂಡ್ವರೆಗೂ ಇರುತ್ತೆ. ಫಸ್ಟ್ ಏನಪ್ಪ ಅಂದರೆ ಇವು 7ರಲ್ಲಿ ಒಂದು ನೋಡಿದೆ, ಯಾವುದು ಇಕ್ವೇಟರಿಯಲ್ ಲೋ ಪ್ರೆಷರ್ ಬೆಲ್ಟ್, ಇದು ಒಂದೇ. ನೆಕ್ಸ್ಟು ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅಂತ ಬರುತ್ತೆ. ಈ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟಿಗೆ ಹಾರ್ಸ್ ಲ್ಯಾಟಿಟ್ಯೂಡ್ ಅಂತಲೂ ಕರೀತಾರೆ. ಈ ಹಾರ್ಸ್ ಲ್ಯಾಟಿಟ್ಯೂಡ್ ಎಷ್ಟು ಡಿಗ್ರಿಯಿಂದ ಎಷ್ಟು ಡಿಗ್ರಿವರೆಗೂ ಇರುತ್ತೆ ಅಂದರೆ ಇದು 20 to 30 ಡಿಗ್ರಿನೂ ಅಂತ ಕೆಲವೊಂದು ಬುಕ್ಸಲ್ಲಿ ಮೆನ್ಷನ್ ಇದೆ. ಆಮೇಲೆ ಕೆಲವೊಂದು ಬುಕ್ಸಲ್ಲಿ 25 to 35 ಡಿಗ್ರಿ ಅಂತಲೂ ಇದೆ. ಇವಾಗ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಏನಪ್ಪ ಅಂದರೆ 25 to 35 ಡಿಗ್ರಿ ನಾರ್ತ್ ಆ್ಯಂಡ್ ಸೌತ್ ಲ್ಯಾಟಿಟ್ಯೂಡ್ವರೆಗೂ ಇದೆ. ಇವು 2 ಅಂದರೆ ಇಲ್ಲಿ ನಾರ್ತಲ್ಲೂ ಇದೆ, ಸೌತಲ್ಲೂ ಇದೆ. ನೋಡಿ ಇಲ್ಲಿ 1 ಆಯಿತು, ಇದು 2, ಇದು 3, ಅಂದರೆ ಟೋಟಲ್ 7 ಅಂತ ಅಂದಿದ್ವಲ್ಲ, 7 ಯಾವ್ಯಾವ ನೋಡೋಣ. ನೆಕ್ಸ್ಟು ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟು. ಇದು ಯಾವ ಡಿಗ್ರಿಯಿಂದ ಯಾವ ಡಿಗ್ರಿವರೆಗೂ ಅಂತಂದರೆ 55 to 65 ಡಿಗ್ರಿವರೆಗೂ ಇದೆ, ನಾರ್ತ್ ಆ್ಯಂಡ್ ಸೌತ್ ಲ್ಯಾಟಿಟ್ಯೂಡ್. ಅಂದರೆ ಇವು 2 ಆದವು, ಇವು 2 ಇಲ್ಲಿ ಬರ್ತವೆ. ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟು ಇದೇನಪ್ಪ ಅಂದರೆ 4ನೇದು, ಇದು 5ನೇದು. ಲಾಸ್ಟ್ ಯಾವುದು ಅಂದರೆ ಪೋಲಾರ್ ಹೈ ಪ್ರೆಷರು. ಇದೆಲ್ಲಪ್ಪ ಅಂದರೆ 90 ಡಿಗ್ರಿ ಲ್ಯಾಟಿಟ್ಯೂಡ್ವರೆಗೂ ಇರುತ್ತೆ, ಇದು 90 ಡಿಗ್ರಿ ಲ್ಯಾಟಿಟ್ಯೂಡ್. ಇವೆರಡು 6, 7. ಸೊ ನೋಡಿ, 1ನೇದೇನಪ್ಪ ಅಂತಂದರೆ ಇಕ್ವೇಟೋರಿಯಲ್ ಲೋ ಪ್ರೆಷರ್ ಬೆಲ್ಟು, ಇದಕ್ಕೆ ಡೋಲ್ಡ್ರಮ್ಸ್ ಅಂತ ಕರಿತೀವಿ. 2ನೇದೇನಪ್ಪ ಅಂದರೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್, ಇದಕ್ಕೆ ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಇವು 2 ಇದಾವೆ. ನೆಕ್ಸ್ಟು ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟು, ಇವು 2 ಇದಾವೆ. ಆಮೇಲೆ ಪೋಲಾರ್ ಹೈ ಪ್ರೆಷರ್ ಬೆಲ್ಟು, ಇವು 2 ಇದಾವೆ. ಟೋಟಲ್ ಏನಪ್ಪ ಅಂದರೆ 7 ಪ್ರೆಷರ್ ಬೆಲ್ಟ್ಸ್ ಅಂತ ಅರ್ಥ. ನಮ್ಮ ಅರ್ಥ ಮೇಲೆ ಏನಪ್ಪ ಅಂದರೆ 7 ಪ್ರೆಷರ್ ಬೆಲ್ಟ್ಸ್ ಇದಾವೆ. ಇವಾಗ ನೀವು ಈ ಒಂದು ಡಯಾಗ್ರಾಮನ್ನು ಡಿಟೇಲ್ಡಾಗಿ ಒಂದು ಸತಿ ಅರ್ಥ ಮಾಡ್ಕೊಂಡ್ರೆ ಮುಂದೆ ಬರೋ ಇದ್ರ ಮೇಲೇ ಏನಪ್ಪ ಅಂದರೆ ಮುಂದೆ ಎಲ್ಲ ಎಕ್ಸ್ಪ್ಲನೇಷನು ಇದ್ರ ಮೇಲೇ ಇದೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಫಸ್ಟು ಇದು ಪ್ರೆಷರ್ ಬೆಲ್ಟ್ಸು ಆಗಲೇ ಕಲ್ತ್ವಲ್ಲ, ನೋಡಿ ಇಲ್ಲಿ ಇಕ್ವೇಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್, ಇದಕ್ಕೆ ಡೋಲ್ಡ್ರಮ್ಸ್ ಅಂತ ಕರಿತೀವಿ ಅಂತ ನೋಡಿದೆ. ಇಲ್ಲಿ ನೋಡಿ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟು ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕರೀತಾರೆ. ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟು ಹಾರ್ಸ್ ಲ್ಯಾಟಿಟ್ಯೂಡ್ ಅಂದರೆ ಇದು ನದರ್ನ್ ಹೆಮಿಸ್ಫಿಯರು, ಇದು 0 ಡಿಗ್ರಿ ಇಕ್ವೇಟರ್ ಅಲ್ಲ, ಇದು ನದರ್ನ್ ಹೆಮಿಸ್ಫಿಯರು, ಇದು ಸದರ್ನ್ ಹೆಮಿಸ್ಫಿಯರು. ಆಮೇಲೆ ನೆಕ್ಸ್ಟು ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟು, ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟು. ಆಮೇಲೆ ಹೈ ಪ್ರೆಷರು, ಇದು ಹೈ ಪ್ರೆಷರ್. ಇಷ್ಟೇನ ಆಗಲೇ ಸ್ಲೈಡಿಂದ ನೋಡಿದ್ವಿ. ಇವಾಗ ಇಲ್ಲೇನಾಗುತ್ತೆ ಅಂದರೆ ಇದ್ರ ಮೇಲೆ ನಾವು ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಥರದ ಎಕ್ಸ್ಪ್ಲನೇಷನ್ಸೇ ಎಲ್ಲ ಇದೆ. ಯಾವಾಗಲೂ ಸನ್ನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮುಂದೆನೇ ಏನಪ್ಪ ಅಂತಂದರೆ ಸನ್ನು ಮೂವ್ ಆಗ್ತಾ ಇರುತ್ತೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎಲ್ಲಿ ಬರ್ತಂತಂದರೆ 23.5 ಡಿಗ್ರಿ. ನಾರ್ತು, ಇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಸನ್ ಏನಪ್ಪ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮಧ್ಯೆ ಮೂವ್ ಆಗ್ತಾ ಇರುತ್ತೆ. ಇವಾಗ ಇಲ್ಲಿ ಇಕ್ವೇಟರ್ ಮಧ್ಯೆ ಇದೆ ಇದು, ಅಂದರೆ ಇಕ್ವೇಟರ್ ಮೇಲೇ ಸನ್ ಏನಪ್ಪ ಅಂತಂದರೆ ಸನ್ ಅಲ್ಲೇ ಪೊಸಿಷನ್ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ ಅವಾಗ ಇಕ್ವಿನಾಕ್ಸಸ್ ಫಾರ್ಮ್ ಆಗ್ತವೆ. ಇಕ್ವಿನಾಕ್ಸ್ ಅಂದರೆ ಈಕ್ವಲ್ ಡೇಸ್ ಮತ್ತು ಈಕ್ವಲ್ ಲೆಂತು. ಅದೇ ಇನ್ ಕೇಸ್ ಏನಾದರೂ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಏನಾದರೂ ಬಂದಂತಂದರೆ ಇಲ್ಲಿ ಲಾಂಗೆಸ್ಟ್ ಡೇ ಆಗುತ್ತೆ. June 21 ನಾವೇನು ಮಾಡ್ತೀವಿ, ಲಾಂಗೆಸ್ಟ್ ಡೇ ಅಂತ ಆಚರಿಸ್ತೀವಿ. ಯಾವಾಗ ಇಲ್ಲಿ ಲಾಂಗೆಸ್ಟ್ ಡೇ ಇರುತ್ತೋ ಅದೇ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಲಾಂಗೆಸ್ಟ್ ನೈಟ್ ಇರುತ್ತೆ. ಇಲ್ಲಿ ಯಾವಾಗ ಲಾಂಗೆಸ್ಟ್ ನೈಟ್ ಇರುತ್ತೋ ಅಂದರೆ ಲಾಂಗೆಸ್ಟ್ ನೈಟ್ ಯಾವಾಗ ಆಗುತ್ತೆ, ಸನ್ ಇಲ್ಲಿದ್ದಾಗ. ಇಲ್ಲಿ ಅಂತಂದರೆ ನಾವು ಸನ್ನು ನಮ್ಮದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಇತ್ತಂದರೆ ನಾವು ಲಾಂಗೆಸ್ಟ್ ಡೇನ ಆಚರಿಸ್ತೀವಿ. ಹಾಗೆ ಸನ್ನು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಏನಾದರೂ ಇದ್ದಂತಂದರೆ ನಮ್ಮಲ್ಲಿ ಲಾಂಗೆಸ್ಟ್ ನೈಟ್ ಆಗುತ್ತೆ. ಇದ್ಯಾವಾಗ ಡಿಸೆಂಬರ್ 22 or 21 ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು December 22 ಲಾಂಗೆಸ್ಟ್ ನೈಟ್ ಆಗುತ್ತೆ. ಆವಾಗ ಇಲ್ಲಿ ಲಾಂಗೆಸ್ಟ್ ಡೇ ಇರುತ್ತೆ ಸದರ್ನ್ ಹೆಮಿಸ್ಫಿಯರಲ್ಲಿ. ಇದೇನು ನಿಮ್ಗೆ ಲಾಂಗೆಸ್ಟ್ ಡೇ ಲಾಂಗೆಸ್ಟ್ ನೈಟ್ ಇದೊಂದು ಕಾನ್ಸೆಪ್ಟ್ ಅರ್ಥ ಆಯ್ತು ಇದರಲ್ಲಿ. ಆದರೆ ನಮಗೆ ಈಗ ಬೇಕಾಗಿರೋದು ಏನಪ್ಪ ಅಂದರೆ ಸನ್ ಎಲ್ಲಿಂದ ಎಲ್ಲಿ ಮೂವ್ ಆಗ್ತಾನೆ ಅಂತಂದರೆ ನದರ್ನ್ ಇದು 23.5 ಡಿಗ್ರಿ ನಾರ್ತ್ ಟು 23.5 ಡಿಗ್ರಿ ಸೌತು. ಇಲ್ಲಿದ್ದಾಗ ಏನಾಗುತ್ತೆ ಅಂದರೆ ಸನ್ನು
ಸನ್ನು ಇಕ್ವೇಟರ್ ಮೇಲೇ ಇರೋದ್ರಿಂದ ಇಲ್ಲೇನಾಗುತ್ತಂತಂದರೆ ಇಲ್ಲಿ ಇರೋ ಏರು ರೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಕ್ಲೈಮೆಟಾಲಜಿಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಅದೇ ಆಗಲೇ ಹೇಳಿದಾಗೆ ವಾರ್ಮ್ ಏರು ಏನಪ್ಪ ಅಂದರೆ ಲೆಸ್ ಡೆನ್ಸರ್ ಇರುತ್ತೆ, ಕೋಲ್ಡ್ ಏರು ಇದು ಡೆನ್ಸ್ ಇರುತ್ತೆ. ಡೆನ್ಸ್ ಇರತ್ತಂತರ ಅರ್ಥ ಏನಪ್ಪ ಅಂತಂದರೆ ಎಲ್ಲಿ ಕೋಲ್ಡ್ ಇರುತ್ತೋ ಅಲ್ಲಿ ಏರು ಕೆಳಗಡೆ ಫಾಲ್ ಆಗಕ್ಕೆ ನೋಡುತ್ತೆ, ಎಲ್ಲಿ ವಾರ್ಮ್ ಇರುತ್ತೋ ಅಲ್ಲಿ ಏರು ಮೇಲ್ಗಡೆ ಹೋಗಕ್ಕೆ ನೋಡುತ್ತೆ. ಇಲ್ಲೇನಾಗುತ್ತೆ ಅಂದರೆ ಸನ್ನು ಡೈರೆಕ್ಟ್ ಇಕ್ವೇಟರ್ ಮೇಲೆ ಇರೋದ್ರಿಂದ ಏರ್ ಏನಾಗುತ್ತೆ ಅಂತಂದರೆ ಮೇಲೆ ರೈಸ್ ಆಗುತ್ತೆ. ಇವಾಗ ಮೇಲೆ ಹೈಟಿಗೆ ರೈಸ್ ಆಗ್ತಾ ಇರುತ್ತೆ. ಹೈಟಿಗೆ ರೈಸ್ ಆಗ್ತಾ ಇರೋದು ಒಂದು ಕಾನ್ಸೆಪ್ಟ್ ಕಲ್ತಿದ್ವಿ. ಏನು ಕಾನ್ಸೆಪ್ಟ್ ಕಲ್ತಿದ್ವಿ? ಇದು 1 ಕಿಲೋಮೀಟರ್ಗೆ 6.5 ಡಿಗ್ರಿ ಸೆಲ್ಸಿಯಸ್ ಈ ಥರದ್ದು ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಅಂದರೆ ಏರ್ ಮೇಲೆ ಹೋಗ್ತಾ ಏನಪ್ಪ ಅಂತಂದರೆ ಕೋಲ್ಡ್ ಆಗ್ತೈತೆ ಅನ್ನಂಗೆ ಅರ್ಥ. ಇವಾಗ ಇಲ್ಲಿ ಕೋಲ್ಡ್ ಆಗುತ್ತೆ, ಕೋಲ್ಡಾಗಿ ಏನಾಗುತ್ತೆ ಅಂತಂದರೆ ಇದಕ್ಕೆ ಹೋಲ್ಡ್ ಆಗಲ್ಲ. ಅಂದರೆ ಏರ್ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಇವಾಗ ಕೋಲ್ಡ್ ಆಗಿದ್ದರಿಂದ ಮತ್ತೆ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಹೇಳಿದೆ ನಾನು? ಕೋಲ್ಡ್ ಏರ್ ಏನು ಮಾಡುತ್ತೆ, ಡೆನ್ಸರ್ ಇರೋದ್ರಿಂದ ಕೆಳಗಡೆ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಮೇಲೆ ಹೋಗಿ ಏನಪ್ಪ ಅಂದರೆ ಕೋಲ್ಡ್ ಆಗಿರೋದ್ರಿಂದ ಇಲ್ಲೇನಾಗುತ್ತೆ ಅಂತಂದರೆ ಇದು ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಫಾಲ್ ಆಗುತ್ತೆ. ಅದೇ ಥರ ಈ ವೇರು ಈ ಕಡೆ ಫಾಲ್ ಆಗುತ್ತೆ. ಇವಾಗ ಇದು ಏನಾಗುತ್ತೆ ಅಂದರೆ ಸನ್ನು ಏನಪ್ಪ ಅಂತಂದರೆ ಇಕ್ವೇಟರ್ ಮೇಲೆ ಇರೋದ್ರಿಂದ ಏರು ಏನಪ್ಪ ಅಂದರೆ ಮೇಲೆ ರೈಸ್ ಆಗುತ್ತೆ. ಏರ್ ಮೇಲೆ ರೈಸ್ ಆಗೋದ್ರಿಂದ ಏನಪ್ಪ ಅಂದರೆ ಮೇಲೆ ಹೋಗಿ ಡೆನ್ಸ್ ಆದ ತಕ್ಷಣ ಏನಪ್ಪ ಅಂದರೆ ಮತ್ತೆ ಏರು ಕೆಳಗಡೆ ಫಾಲ್ ಆಗುತ್ತೆ. ಇದು ಇಲ್ಲಿ ಲೋ ಪ್ರೆಷರ್ ಇರುತ್ತೆ. ಎಲ್ಲಿ ಏರ್ ಮೇಲೆ ಹೋಗ್ತಾ ಇರುತ್ತಲ್ಲ ಲೋ ಪ್ರೆಷರ್ ಇರುತ್ತೆ, ಎಲ್ಲಿ ಏರ್ ಹೋಗಿ ಸೆಟ್ಲ್ ಆಗುತ್ತಲ್ಲ ಅಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಅಂದರೆ ಇದು ಕ್ರಿಯೇಟ್ ಮಾಡುತ್ತೆ ಅಲ್ಲಿ. ಆ್ಯಕ್ಚುಲಿ ಇಲ್ಲೂ ಟೆಂಪ್ರೇಚರ್ ಇದಕ್ಕಿಂತ ಜಾಸ್ತಿ ಇರುತ್ತೆ, ಇಕ್ವೇಟರ್ಗಿಂತನೂ ಜಾಸ್ತಿ ಟೆಂಪ್ರೇಚರ್ ಈ ರೀಜನಲ್ಲಿ ಇರುತ್ತೆ, 30 to 35 ಡಿಗ್ರಿ ರೀಜನಲ್ಲಿ ಇರುತ್ತೆ. ಬಟ್ ಇದು ಹೈ ಪ್ರೆಷರ್ ಬೆಲ್ಟ್ ಆಗುತ್ತೆ. ಯಾಕೆ ಹೈ ಪ್ರೆಷರ್ ಬೆಲ್ಟ್ ಆಗುತ್ತೆ ಅಂದರೆ ಇದರಿಂದ ಈ ಏರ್ ಹೋಗಿ ಅಲ್ಲಿ ಫಾಲ್ ಆಗೋದ್ರಿಂದ ಏನಪ್ಪ ಅಂದರೆ ಹೈ ಪ್ರೆಷರ್ ಬೆಲ್ಟ್ ಅಂತ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಇದನ್ನು ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಥರ ಅಂತಂತಂದರೆ ಹಾರ್ಡ್ಲಿ ಅನ್ನೋರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೆ ಹಾರ್ಡ್ಲಿ ಸೆಲ್ ಅಂತ ಕರೀತಾರೆ. ಇವೆರಡು ಸೆಲ್ಲಿಗೆ ಹಾರ್ಡ್ಲಿ ಸೆಲ್ ಅಂತ ಕರೀತಾರೆ. ನೆಕ್ಸ್ಟು ಇದರಲ್ಲಿ ಏನಾಗುತ್ತೆ ಅಂತಂದರೆ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಇಲ್ಲಿ ಇದು ಹಾರ್ಡ್ಲಿ ಸೆಲ್ ಹೆಂಗಾಯ್ತಲ್ಲ ಹಂಗೆ ಪೋಲಾರ್ ರೀಜನಲ್ಲಿ ಇದು ಫುಲ್ ಹೈ ಪ್ರೆಷರ್ ಇರುತ್ತೆ. ಈ ಹೈ ಪ್ರೆಷರ್ ಇರೋದ್ರೆ ಏನಪ್ಪ ಅಂತಂದರೆ ಏರ್ ಫಾಲ್ ಆಗಲೇಬೇಕು. ಆಮೇಲೆ ಇದಕ್ಕೆ ಕಂಪೇರ್ ಮಾಡಿದರೆ ಇದು ವಾರ್ಮ್ ಏರ್ ಇರುತ್ತೆ. ನಾನು ಹೇಳಿದೆ ಕ್ಲೈಮೆಟಾಲಜಿನ ನೀವು ಕಂಪೇರೇಟಿವ್ ಆಗಿ ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡಿ ಅಂತ. ಇದು ಇದಕ್ಕೆ ಕಂಪೇರ್ ಮಾಡಿದರೆ ಇಲ್ಲೇನು ಪ್ಯೂರ್ ಕೋಲ್ಡ್ ಏರ್ ಇರುತ್ತೆ, ಫುಲ್ ಕೋಲ್ಡ್ ಏರ್ ಇರುತ್ತೆ, ಐಸ್ ರೀಜನ್ ಇರುತ್ತೆ. ಇದೇನಪ್ಪ ಅಂದರೆ ಕಂಪೇರೇಟಿವ್ಲಿ ಲೆಸ್ ವಾರ್ಮ್ ಇರುತ್ತೆ. ಅಂದರೆ ಕಂಪೇರೇಟಿವ್ಲಿ ಅದಕ್ಕಿಂತ ಏನಪ್ಪ ಅಂದರೆ ವಾರ್ಮ್ ಇರುತ್ತೆ ಇದು. ಅದಕ್ಕೆ ಇಲ್ಲಿ ಏನಾಗುತ್ತೆ ಅಂತಂದರೆ ಏರ್ ರೈಸ್ ಆಗಿ ಈ ಪೋಲಾರ್ ಹೈ ಪ್ರೆಷರ್ ಬೆಲ್ಟಲ್ಲಿ ಏನಪ್ಪ ಅಂತಂದರೆ ಪೋಲಾರ್ ಹೈ ಪ್ರೆಷರ್ ಬೆಲ್ಟಲ್ಲಿ ಫಾಲ್ ಆಗುತ್ತೆ. ಅದೇ ಇಲ್ಲಿ ಸೇಮ್. ಇದಕ್ಕೆ ಪೋಲಾರ್ ಸೆಲ್ ಅಂತ ಕರಿತೀವಿ. ಇವೆರಡು ಫಿನಾಮಿನಾ ಆಗೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಏರು ಇಲ್ಲಿ ಹೆಂಗಾದರೂ ಸಬ್ಜೆಕ್ಟ್ ಆಗ್ತಾ ಇದೆಯಲ್ಲ ಅದಕ್ಕೆ ಇಲ್ಲಿ ಸಬ್ಜೆಕ್ಟ್ ಆಗಿಬಿಡುತ್ತೆ. ಇಲ್ಲಿ ರೈಸ್ ಆಗಿ ಇವೆರಡು ಕಡೆ ಡಿಫ್ಲೆಕ್ಟ್ ಆಗುತ್ತೆ. ಸೇಮ್ ಇಲ್ಲೂ ಏನಪ್ಪ ಅಂತಂದರೆ ಏರ್ ಇಲ್ಲಿ ರೈಸ್ ಆಗಿ ಏನಪ್ಪ ಅಂದರೆ ಸಬ್ಜೆಕ್ಟ್ ಆಗಿಬಿಡುತ್ತೆ. ಇದಕ್ಕೆ ಫೆರಲ್ ಸೆಲ್ ಅಂತ ಕರಿತೀವಿ. ಇವಾಗ ನೋಡಿ ಫಸ್ಟ್ ಏನಾಯ್ತು ಅಂತಂದರೆ
ಏರು ಏನಪ್ಪ ಅಂದರೆ ಸಣ್ಣ ಇಕ್ವೇಟರ್ ಮೇಲೆ ಇರೋದ್ರಿಂದ ಜಾಸ್ತಿ ಟೆಂಪ್ರೇಚರ್ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ವಾರ್ಮ್ ಆಗಿ ಏನಪ್ಪ ಅಂತಂದರೆ ಮೇಲೆ ರೈಸ್ ಆಗೋತ ಹೋಗುತ್ತೆ. ಹೇಗೆ ಮೇಲೆ ರೈಸ್ ಆಗೋತ ಹೋಗುತ್ತಲ್ಲ ಹಂಗೆ ಏನಪ್ಪ ಅಂದರೆ ಟೆಂಪ್ರೇಚರ್ ಡಿಕ್ರೀಸ್ ಆಗೋತ ಹೋಗುತ್ತೆ. ಟೆಂಪ್ರೇಚರ್ ಡಿಕ್ರೀಸ್ ಆದಾಗ ಕೋಲ್ಡ್ ಏರ್ ಆಗಿ ಏನಪ್ಪ ಅಂತಂದರೆ ಸಬ್ಡಕ್ಟ್ ಆಗುತ್ತೆ. ಆವಾಗ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಏನಪ್ಪ ಅಂದರೆ ಹೈ ಪ್ರೆಷರ್ ಪ್ಯೂರ್ ಹೈ ಪ್ರೆಷರ್ ಇರೋದ್ರಿಂದ ಏರ್ ಇಲ್ಲಿ ಸಬ್ಡಕ್ಟ್ ಆಗಲೇಬೇಕು. ಅದಕ್ಕೆ ಇದು ಕಂಪೇರಿಟಿವ್ಲಿ ಇದು ವಾರ್ಮ್ ಇರುತ್ತೆ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ವಾರ್ಮ್ ಇರುತ್ತೆ. ಅದಕ್ಕೆ ಇಲ್ಲಿ ಏರ್ ರೈಸ್ ಆಗುತ್ತೆ. ನೀವು ಇಲ್ಲಿ ಕೇಳ್ಬೋದು ಇದಕ್ಕಿಂತನೂ ಇಲ್ಲಿ ವಾರ್ಮ್ ಇದೆಯಲ್ಲ ಟೆಂಪ್ರೇಚರು ಅಂತ. ಈ ಟೆಂಪ್ರೇಚರ್ಗಿಂತ ಇಲ್ಲಿ ವಾರ್ಮ್ ಇದೆ. ಬಟ್ ಏನಾಗುತ್ತೆ ಅಂದರೆ ಇವೆರಡು ಫಿನಾಮಿನಾ ಆಗಿರೋದ್ರಿಂದ ಇವೆರಡು ಫಿನಾಮಿನಾ ಕಂಪಲ್ಸರಿ ಹೈ ಪ್ರೆಷರ್ ಅಂದರೆ ಫುಲ್ ಹೈ ಪ್ರೆಷರು ಮತ್ತು ಫುಲ್ ಲೋ ಪ್ರೆಷರ್ ಇರೋದ್ರಿಂದ ಇದು ಇಂಡ್ಯೂಸ್ ಆಗುತ್ತೆ. ಈ ಸೆಲ್ಲು ಇಂಡ್ಯೂಸ್ಡ್ ಸೆಲ್ ಅಂತಲೂ ಕರೀತಾರೆ. ಇದಕ್ಕೆ ಇಂಡ್ಯೂಸ್ಡ್ ಸೆಲ್ ಅಂತ ಕರೀತಾರೆ. ಅಂದರೆ ಇವೆರಡೂ ಫಿನಾಮಿನಾ ಆಗೋದ ಕಾರಣದಿಂದ ಇದು ಇಂಡ್ಯೂಸ್ ಆಗುತ್ತೆ. ಇಲ್ಲ ಅಂತಂದರೆ ಹೆಂಗೆ ಯಾವ ರೀತಿ ಆಗಬೇಕಾಗಿತ್ತಂದರೆ ಇಲ್ಲಿ ಏರ್ ರೈಸ್ ಆಗಬೇಕಿತ್ತು, ಆಮೇಲೆ ಇಲ್ಲಿಯೂ ಮತ್ತೆ ರೈಸ್ ಆಗಿ ಡೌನ್ ಆಗಬೇಕಿತ್ತು. ಆದರೆ ಇವೆರಡು ಫಿನಾಮಿನಾ ಪ್ಯೂರ್ ಫುಲ್ ಹೈ ಪ್ರೆಷರು ಮತ್ತು ಫುಲ್ ಲೋ ಪ್ರೆಷರ್ ಆಗಿರೋದ್ರಿಂದ ಇದು ಫೆರಲ್ ಸೆಲ್ ಅದು ಇಂಡ್ಯೂಸ್ ಆಗಿರೋದ್ರಿಂದ ಅದಕ್ಕೆ ಇಂಡ್ಯೂಸ್ಡ್ ಸೆಲ್ ಅಂತಲೂ ಕರಿತೀವಿ. ಇದು ಇಷ್ಟು ನೀವು ಏನಪ್ಪ ಅಂದರೆ ಫಿನಾಮಿನಾ ನೆನಪಿಟ್ಕೊಂಡ್ರೆ ಮುಂದೆ ನೀವು ಈಸಿಯಾಗಿ ಪೋಲಾರ್ ಸೆಲ್ ಅಂದರೆ ಯಾವುದು, ಫೆರಲ್ ಸೆಲ್ ಅಂದ್ರೇನು, ಹಾರ್ಡ್ಲಿ ಸೆಲ್ ಅಂತಂದ್ರೇನು ಡೈರೆಕ್ಟಾಗಿ ಕ್ವಶನ್ಸ್ ಕೇಳೋರೆ. ಆಮೇಲೆ ಡೈರೆಕ್ಟಾಗಿ ಏನು ಕ್ವಶನ್ಸ್ ಕೇಳೋರು ಅಂತಂದರೆ ಇಕ್ವೇಟೋರಿಯಲ್ ಲೋ ಪ್ರೆಷರಿಗೆ ಏನಂತ ಕರೀತಾರೆ, ಇದು ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ಗೆ ಏನಂತ ಕರೀತಾರೆ. UPSC ಮತ್ತು KPSC ಕೇಳಿದ್ದಾರೆ. ಮತ್ತು ಗ್ರೂಪ್ ಸಿ ಮತ್ತು ಗ್ರೂಪ್ ಬಿಯನ್ನು ಕೇಳೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಅದಕ್ಕೆ ನೀವು ನೆನಪಿಟ್ಕೋಬೇಕು. ಹಾರ್ಸ್ ಲ್ಯಾಟಿಟ್ಯೂಡ್ ಅಂದರೆ ಯಾವುದು, ಡೋಲ್ ಡ್ರಮ್ಸ್ ಅಂತಂದರೆ ಯಾವುದು, ಫೆರಲ್ ಸೆಲ್ಲು, ಆಮೇಲೆ ಪೋಲಾರ್ ಸೆಲ್ ಯಾವುದು, ಹಾರ್ಡ್ಲಿ ಸೆಲ್ ಯಾವುದು ಅಂತ ನೀವು ಗೊತ್ತಿರಬೇಕು. ಏನಪ್ಪ ಅಂದರೆ 0 ಡಿಗ್ರಿಯಲ್ಲಿ ಏರ್ ರೈಸ್ ಆಗಿ ಎಲ್ಲಿ 30 to 35 ಡಿಗ್ರಿವರೆಗೂ ಏನಪ್ಪ ಅಂತಂದರೆ ಇದು ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟನ್ನು ಕ್ರಿಯೇಟ್ ಮಾಡುತ್ತೆ. ಇದು 60 ಡಿಗ್ರಿ ಅಂದರೆ 55 to 65 ಡಿಗ್ರಿವರೆಗೂ ಏನಪ್ಪ ಅಂತಂದರೆ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ ಇರುತ್ತೆ. ಇದು 90 ಡಿಗ್ರಿಯಲ್ಲಿ ಹೈ ಪ್ರೆಷರೇ ಇರುತ್ತೆ. ಆಮೇಲೆ 0 to 10 ಡಿಗ್ರಿ ಅಂದರೆ ಇಕ್ವೇಟರಲ್ ಲೋ ಪ್ರೆಷರ್ ಬೆಲ್ಟು, ಅದಕ್ಕೆ ಡೋಲ್ ಡ್ರಮ್ಸ್ ಅಂತಲೂ ಕರೀತಾರೆ. ಎಷ್ಟು ನೀವು ಇದು ಒಂದು ಡಯಾಗ್ರಾಮನ್ನು ನೆನಪಿಟ್ಕೊಂಡ್ರೆ ಭಾಳಷ್ಟು ನಿಮಗೆ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ವಿಂಡ್ಸ್ ಬಗ್ಗೆ ಕಲಿಬೇಕಂತಂದರೆ ಇವಾಗ ಇದೊಂದು ಚಾರ್ಟನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಈ ಚಾರ್ಟನ್ನು ನೆನಪಿಟ್ಕೊಂಡ್ರೆ ಕೆಲವೊಂದು ಸಲ ಡೈರೆಕ್ಟಾಗಿ ಕ್ವಶನ್ಸ್ನ ಏನಪ್ಪ ಅಂತಂದರೆ ಸಾಲ್ವ್ ಆಗ್ತವೆ. ಯಾವ ರೀತಿ ಕ್ವಶನ್ಸ್ ಅಂತಂದರೆ ಡೈರೆಕ್ಟ್ ಕೇಳ್ತಾನೆ, ವಾಟ್ ಮಾನ್ಸೂನಲ್ ವಿಂಡ್ಸ್ ಕಮ್ಸ್ ಅಂಡರ್, ಅಲ್ಲಿ ಆಪ್ಷನ್ಸ್ ಏನು ಕೊಟ್ಟಿರ್ತಾನೆ ಅಂದರೆ ಪ್ರೈಮರಿ, ಸೆಕೆಂಡರಿ, ಗ್ಲೋಬಲ್ ವಿಂಡ್ಸು, ಆಮೇಲೆ ಟರ್ಷರಿ ವಿಂಡ್ಸು ಅಂತ ಕೊಟ್ಟಿರ್ತಾನೆ. ಅವಾಗ ನಿಮ್ಗೆ ಗೊತ್ತಿರಬೇಕು ಸೆಕೆಂಡರಿ ವಿಂಡ್ಸ್ ಅಂದರೆ ಯಾವುದು, ಪ್ರೈಮರಿ ವಿಂಡ್ಸ್ ಒಳಗೆ ಏನೇನು ಬರ್ತವೆ, ಟರ್ಷರಿ ಒಳಗೆ ಏನು ಬರ್ತವೆ, ಗ್ಲೋಬಲ್ ವಿಂಡ್ಸ್ ಒಳಗೆ ಏನೇನು ಬರ್ತಾವೆ ಅಂತ ನೋಡ್ಬೇಕು. ಅದಕ್ಕೆ ಇದು ಒಂದು ನೀವು ಮೈಂಡ್ ಮ್ಯಾಪಾಗಿ ತಿಳ್ಕೊಳ್ಳಿ. ಫಸ್ಟು ಕ್ಲಾಸಿಫಿಕೇಷನ್ ಆಫ್ ವಿಂಡ್ಸ್ ಬಂತಂದರೆ ಪ್ರೈಮರಿ ವಿಂಡ್ಸ್ ಬರ್ತವೆ. ಪ್ರೈಮರಿ ವಿಂಡ್ಸಲ್ಲಿ ಯಾವುವು, ಟ್ರೇಡ್ ವಿಂಡ್ಸು, ವೆಸ್ಟರ್ಲೀಸು, ಈಸ್ಟರ್ಲೀಸು. ಇವು 3 ಇಂಪಾರ್ಟೆಂಟು. ಇವು ಟ್ರೇಡ್ ವಿಂಡ್ಸು, ವೆಸ್ಟರ್ಲೀಸು, ಈಸ್ಟರ್ಲೀಸು ಇವು ಪ್ರೈಮರಿ ವಿಂಡ್ಸ್ ಒಳಗೆ ಬರ್ತವೆ. ಇವಕ್ಕೆ ಪರ್ಮನೆಂಟ್ ವಿಂಡ್ಸ್ ಅಂತಲೂ ಕರೀತಾರೆ, ಅಥವಾ ಪ್ರಿವೇಲಿಂಗ್ ವಿಂಡ್ಸ್ ಅಂತಲೂ ಕರೀತಾರೆ, ಅಥವಾ ಪ್ಲಾನೆಟರಿ ವಿಂಡ್ಸ್ ಅಂತಲೂ ಕರೀತಾರೆ. ಏನು ಪ್ರೈಮರಿ ವಿಂಡ್ಸ್ಗೆ ಏನಂತ ಕರೀತಾರೆ, ಪರ್ಮನೆಂಟ್ ವಿಂಡ್ಸು, ಪ್ರಿವೇಲಿಂಗ್ ವಿಂಡ್ಸು, ಪ್ಲಾನೆಟರಿ ವಿಂಡ್ಸ್ ಅಂತಲೂ ಕರೀತಾರೆ. ಇವು ಯಾವ ಅಂತಂದರೆ ಟ್ರೇಡ್ ವಿಂಡ್ಸು, ವೆಸ್ಟರ್ಲೀಸ್ ಮತ್ತು ಪೋಲಾರ್ ಈಸ್ಟರ್ಲೀಸು. ಈಗ ಸೆಕೆಂಡರಿ ವಿಂಡ್ಸ್ ಅಥವಾ ಈ ಸೆಕೆಂಡರಿ ವಿಂಡ್ಸಿಗೆ ಏನಂತಂದರೆ ಲೋಕಲ್ ವಿಂಡ್ಸ್ ಅಂತಲೂ ಕರೀತಾರೆ. ಇದರಲ್ಲಿ ಮತ್ತೆ 2 ಕ್ಯಾಟಗರಿ. ಏನು 2 ಕ್ಯಾಟಗರಿ, ಒಂದು ಪಿರಿಯಾಡಿಕ್ ವಿಂಡು, ಸೀಸನಲ್ ವಿಂಡು. ಈ ಸೀಸನಲ್ ವಿಂಡ್ ಅಂದರೆ ಒಂದು ಸ್ಪ್ಯಾನ್ ಆಫ್ ಟೈಮಲ್ಲಿ ಆಗುತ್ತೆ ಅಥವಾ ಒಂದು ಸೀಸನ್ಸ್ಗೆ ಆಗುತ್ತೆ. ಇದು ಪಿರಿಯಾಡಿಕ್ ಅಂತಂದರೆ ಒಂದು ಪರ್ಟಿಕ್ಯುಲರ್ ಪೀರಿಯಡು, ಡೇ ಅಥವಾ ನೈಟು ಈ ರೇಂಜಿಗೆ ಆಗುತ್ತೆ. ಈ ಪಿರಿಯಾಡಿಕ್ ವಿಂಡ್ಸಲ್ಲಿ ಯಾವ್ಯಾವ ಬರ್ತವೆ ಅಂದರೆ ಸೀ ಬ್ರೀಸು, ಲ್ಯಾಂಡ್ ಬ್ರೀಸು, ಮೌಂಟೇನ್ ಬ್ರೀಸು, ವ್ಯಾಲಿ ಬ್ರೀಸು, ಕ್ಯಾಟಬ್ಯಾಟಿಕ್ ವಿಂಡ್ಸು, ಅನಾಬ್ಯಾಟಿಕ್ ವಿಂಡ್ಸು. ಇದು ಪಿರಿಯಾಡಿಕ್ ವಿಂಡ್ಸಲ್ಲಿ. ಸೀಸನಲ್ ವಿಂಡ್ಸಲ್ಲಿ ಮಾನ್ಸೂನ್ ವಿಂಡ್ಸ್ ಅಂತ ಬರುತ್ತೆ. ಇವತ್ತು ಫಸ್ಟ್ ಪಾರ್ಟಲ್ಲಿ ಏನು ಮಾಡೋಣ ಅಂತಂದರೆ ಟ್ರೇಡ್ ವಿಂಡ್ಸು, ವೆಸ್ಟರ್ಲೀಸು, ಪೋಲಾರ್ ಈಸ್ಟರ್ಲಿನ ಕವರ್ ಮಾಡೋಣ. ಇದು ಪಾರ್ಟ್ 2 ಅಲ್ಲಿ ಕವರ್ ಮಾಡೋಣ. ಅದಕ್ಕೆ ಹೇಳಿದ್ದು ಕ್ಲೈಮೆಟಾಲಜಿಲಿ ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸನ್ನು ಕೆಲವೊಂದು ಪಾರ್ಟ್ಸಲ್ಲಿ ಕವರ್ ಮಾಡೋಣ ಅಂತ. ಇದು ಫಸ್ಟ್ ಪಾರ್ಟಲ್ಲಿ ಕವರ್ ಮಾಡೋಣ, ಸೆಕೆಂಡ್ ಪಾರ್ಟಲ್ಲಿ ಕವರ್ ಮಾಡೋಣ. ಇದು ಬಿಟ್ಟು ಮತ್ತೆ ಬೇರೆ ಯಾವ ವಿಂಡ್ಸ್ ಅದು, ಒಂದು ಪ್ರೈಮರಿ ಆಯಿತು, ಇನ್ನೊಂದು ಸೆಕೆಂಡರಿ ಆಯಿತು. ಇವಾಗ ಟರ್ಷರಿ ವಿಂಡ್ಸ್ ಬರ್ತವೆ. ಈ ಟರ್ಷರಿ ವಿಂಡ್ಸು ಯಾವ ಅಂತಂದರೆ ಚಿನ್ಹೊಕ್ಕು, ಅಂದರೆ ಇವೆಲ್ಲ ಇಂಡಿಯಾದಲ್ಲಿ ಆಗೋದಲ್ಲ, ಥ್ರೂಔಟ್ ವರ್ಲ್ಡ್ ಆಗೋದು. ಚಿನ್ಹೊಕ್ಕು, ಹರ್ಮಟಾನು, ಸಿರೊಕೊ, ಲೂ ವಿಂಡು, ಮಿಸ್ಟ್ರಾಲು, ಬೋರಾ, ಬ್ಲಿಜಾರ್ಡು, ಫೋಯನು.
ಇವೇನಪ್ಪ ಅಂತಂತಂದರೆ ಇವಿಷ್ಟು ಟರ್ಷರಿ ವಿಂಡ್ಸು ನಾವು ನೋಡ್ಕೋಬೇಕು. ಯಾಕಂದರೆ ಡೈರೆಕ್ಟಾಗಿ ಕ್ವಶನ್ಸ್ ಕೇಳ್ತಾನೆ. ಏನಪ್ಪ ಅಂತಂದರೆ ಸಿರೋಕೋ ವಿಂಡ್ಸು ಇದು ಕೋಲ್ಡ್ ವಿಂಡ ಅಥವಾ ವಾರ್ಮ್ ವಿಂಡ ಅಂತ ಕೇಳ್ತಾನೆ. ಅಥವಾ ಲೂ ವಿಂಡು ಇದು ನಮ್ಮ ಇಂಡಿಯಾ ಒಳಗಡೆ ಫ್ಲೋ ಆಗೋದು, ಇದು ಯಾವ ರೀಜನಲ್ಲಿ ಫ್ಲೋ ಆಗುತ್ತೆ. ಅಥವಾ ಕಾಲ ಬೈಸಾಖಿ ಅಂತಲೂ ವಿಂಡ್ ನಮ್ಮ ಇಂಡಿಯಾ ಒಳಗೆ ಫ್ಲೋ ಆಗುತ್ತೆ. ಈ ಕಾಲ ಬೈಸಾಖಿ ಯಾವ ಸ್ಟೇಟಲ್ಲಿ ಫ್ಲೋ ಆಗುತ್ತೆ ಇದು ವಿಂಡು. ಇದು ಹಾರ್ಮ್ಫುಲ್ ವಿಂಡ ಅಥವಾ ಯೂಸ್ಫುಲ್ ವಿಂಡ. ಇದು ಸಿರೋಕೋ ವಿಂಡು ಹಾರ್ಮ್ಫುಲ್ ವಿಂಡ ಅಥವಾ ಯೂಸ್ಫುಲ್ ವಿಂಡ. ಈ ಥರ ಕ್ವಶನ್ಸ್ನ ಫ್ರೇಮ್ ಮಾಡ್ತಾನೆ ಟರ್ಷರಿ ವಿಂಡ್ಸ್ ಒಳಗಡೆ. ಅದರೊಳಗೆ UPSC KPSC ಅಂತೂ ಕ್ವಶನ್ಸ್ ಆಲ್ರೆಡಿ ಫ್ರೇಮ್ಡ್ ಆಗಿದ್ದಾವೆ. ನೆಕ್ಸ್ಟ್ ಯಾವುದಂತಂದರೆ ಗ್ಲೋಬಲ್ ವಿಂಡ್ಸ್ ಬರ್ತವೆ. ಈ ಗ್ಲೋಬಲ್ ವಿಂಡ್ಸಲ್ಲಿ ನಾವು ಏನೇನು ಕಲಿತೀವಿ ಅಂತಂದರೆ ಒಂದು ಸೈಕ್ಲೋನ್ ಮತ್ತು ಆ್ಯಂಟಿ ಸೈಕ್ಲೋನು, ಎಲ್ ನಿನೋ, ಲಾ ನಿನಾ, ಆಮೇಲೆ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಅಂತ ಕಲಿತೀವಿ. ಇಷ್ಟು ನೀವೇನಪ್ಪ ಅಂದರೆ ಇದು ಕ್ಲಾಸಿಫಿಕೇಷನ್ ಆಫ್ ವಿಂಡ್ಸನ್ನು ನೀವು ಒಂದ್ಸತಿ ನೀವು ತಲೆಯಲ್ಲಿ ಚಾರ್ಟಾಗಿ ನೆನಪಿಟ್ಕೊಂಡ್ರೆ ಈಸಿಯಾಗಿ ನೀವು ಕ್ವಶನ್ಸ್ನ ಆನ್ಸರ್ನ ಮಾಡ್ಬೋದು. ಸೊ ಫಸ್ಟು ಇವತ್ತು ಪ್ರೈಮರಿ ವಿಂಡ್ಸ್ನ ನೋಡೋಣ. ಈ ಪ್ರೈಮರಿ ವಿಂಡ್ಸಿಗೆ ಏನಂತ ಕರೀತಾರೆ ಅಂತಂತಂದರೆ ಆಗಲೇ ಹೇಳಿದಾಗೆ ಪರ್ಮನೆಂಟ್ ವಿಂಡ್ಸ್ ಅಂತಲೂ ಕರೀತಾರೆ, ಪ್ರಿವೇಲಿಂಗ್ ವಿಂಡ್ಸ್ ಅಂತ ಕರೀತಾರೆ, ಪ್ಲಾನೆಟರಿ ವಿಂಡ್ಸ್ ಅಂತ ಕರೀತಾರೆ. ನೀವು ಕೇಳ್ಬೋದು ಯಾಕೆ ಇವಕ್ಕೆ ಪರ್ಮನೆಂಟ್ ವಿಂಡ್ಸು, ಪ್ರಿವೇಲಿಂಗ್ ವಿಂಡ್ಸು, ಪ್ಲಾನೆಟರಿ ವಿಂಡ್ಸ್ ಅಂತ ಕರೀತಾರೆ ಅಂತಂದರೆ ಒಂದೇದೇನಪ್ಪ ಅಂದರೆ ಬ್ಲೋಸ್ ಥ್ರೂ ಔಟ್ ದಿ ಇಯರ್. ಅಂದರೆ ವರ್ಷ ಪೂರ್ತಿ ಏನಪ್ಪ ಅಂದರೆ ಇದು ವಿಂಡು ಬ್ಲೋ ಆಗುತ್ತೆ, ಅದಕ್ಕೆ ಇದಕ್ಕೆ ಪರ್ಮನೆಂಟ್ ವಿಂಡ್ ಅಂತ ಕರೀತಾರೆ. ಆಮೇಲೆ ಯಾಕೆ ಇದಕ್ಕೆ ಪ್ರಿವೇಲಿಂಗ್ ವಿಂಡ್ ಅಂತ ಕರೀತಾರೆ ಅಂತಂದರೆ ಈ ವಿಂಡ್ಸ್ಗಳು ಅಂದರೆ ಪ್ರೈಮರಿ ವಿಂಡ್ಸ್ಗಳು ಏನು ಟ್ರೇಡ್ ವಿಂಡ್ಸು, ವೆಸ್ಟರ್ಲೀಸ್, ಪೋಲಾರ್ ಈಸ್ಟರ್ಲೀಸ್ ಬರ್ತಾವಲ್ಲ, ಈ ವಿಂಡ್ಸ್ಗಳು ಬೇರೆ ವಿಂಡ್ಸ್ ಮೂವ್ಮೆಂಟ್ ಮತ್ತು ಫಾರ್ಮೇಷನ್ಗೆ ಹೆಲ್ಪ್ ಆಗುತ್ತೆ. ಇನ್ಫ್ಲುಯೆನ್ಸಸ್ ಫಾರ್ಮೇಷನ್ ಆ್ಯಂಡ್ ಮೂವ್ಮೆಂಟ್ ಆಫ್ ಅದರ್ ವಿಂಡ್ಸ್ ಲೈಕ್ ಸೆಕೆಂಡರಿ ಆ್ಯಂಡ್ ಲೋಕಲ್ ವಿಂಡ್ಸ್, ಹೆನ್ಸ್ ದೇ ಆರ್ ಪ್ರಿವೇಲಿಂಗ್. ಅಂದರೆ ಈ ವಿಂಡ್ಸು ಬೇರೆ ವಿಂಡ್ಸನ್ನು ಫಾರ್ಮ್ ಮಾಡೋಕ್ಕೆ ಹೆಲ್ಪ್ ಮಾಡೋದ್ರಿಂದ ಇವಕ್ಕೆ ಪ್ರಿವೇಲಿಂಗ್ ವಿಂಡ್ಸ್ ಅಂತ ಕರೀತಾರೆ. ಆಮೇಲೆ ಯಾಕೆ ಪ್ಲಾನೆಟರಿ ಅಂತಂದರೆ ಬ್ಲೋಸ್ ಆನ್ ಪ್ಲಾನೆಟ್ ಅರ್ತ್, ಅಂದರೆ ಟೋಟಲ್ ಪ್ಲಾನೆಟ್ ಮೇಲೆ ಬ್ಲೋ ಆಗೋದ್ರಿಂದ ಇದಕ್ಕೆ ಪ್ಲಾನೆಟರಿ ಅಂತ ಕರೀತಾರೆ. ಇದು ಪ್ರೈಮರಿ ವಿಂಡ್ಸ್ ಬಗ್ಗೆ ಸ್ಮಾಲ್ ಇಂಟ್ರಡಕ್ಷನ್ ಇದು. ಇವಾಗ ಟೈಪ್ಸ್ ಆಫ್ ಪ್ರೈಮರಿ ವಿಂಡ್ಸು. ಇವಾಗ ಟ್ರೇಡ್ ವಿಂಡ್ಸು. ಇಲ್ಲಿ ನಾವು ಆಗಲೇ ಏನಪ್ಪ ಅಂತಂದರೆ ಯಾವ್ಯಾವ ಥರ ಏನಪ್ಪ ಅಂದರೆ ಪ್ರೆಷರಾಗಿ ಏನಪ್ಪ ಅಂದರೆ ಏರ್ ಬ್ಲೋ ಆಗುತ್ತಂತ ನೋಡಿದ್ವಿ. ಈ ಏರ್ ಇಲ್ಲೇನು ಸೆಟ್ಲ್ ಆಗುತ್ತಲ್ಲ ಇಲ್ಲಿ ಕೆಳಗಡೆ, ಈ ಸೆಟ್ಲಾಗಿದ್ದು ಲ್ಯಾಂಡ್ ಮೇಲೆ ಫ್ಲೋ ಆಗುತ್ತೆ. ಇವಾಗ ನೋಡಿ ಇಲ್ಲಿ ಇಕ್ವೇಟರಲ್ಲಿ ಏನಾಗುತ್ತೆ ಅಂತಂದರೆ ಏರ್ ರೈಸ್ ಆಗುತ್ತಂತ ಹೇಳಿದೆ. ಕೋಲ್ಡಾಗಿ ಏನು ಮಾಡುತ್ತಪ್ಪ ಅಂತಂದರೆ ಈ 30 to 35 ಡಿಗ್ರಿಯಲ್ಲಿ ಏನಪ್ಪ ಅಂತಂದರೆ ಡೌನ್ಫಾಲ್ ಆಗುತ್ತೆ. ಈ ಕೆಳಗಡೆ ಬಂದಿದ್ಮೇಲೆ ಈ ವಿಂಡ್ ಏನು ಆಗುತ್ತಂದರೆ ನಮ್ಮ ಭೂಮಿ ಮೇಲೆ ಏನಪ್ಪ ಅಂದರೆ ಮತ್ತೆ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಫ್ಲೋ ಆಗೋಕ್ಕೆ ಇಲ್ಲಿ ನೀವು ಕೋರಿಯಸ್ ಫೋರ್ಸನ್ನ ಅಪ್ಲೈ ಮಾಡಬೇಕು. ಇವಾಗ ನೋಡಿ ಇಲ್ಲಿ ಈ ವಿಂಡು ಇಲ್ಲಿ ಬಂದು ಇಲ್ಲಿ ನೆಕ್ಸ್ಟ್ ಇಲ್ಲಿ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವಾಗ ಇವಾಗ ಇಲ್ಲಿ ಬಂತಲ್ಲ ಇದಕ್ಕೆ ರೈಟ್ ಯಾವುದು ಇದು, ಅದಕ್ಕೆ ಏನಪ್ಪ ಅಂದರೆ ವಿಂಡು ಈ ಥರ ಫ್ಲೋ ಆಗುತ್ತೆ. ಇಲ್ಲಿ ನೋಡಿ ವಿಂಡು ಏನಪ್ಪ ಅಂದರೆ ಮತ್ತೆ ನಮ್ಮ ಅರ್ತ್ ಮೇಲೆ ಫ್ಲೋ ಆಗುವಾಗ ಏನಂತಂದರೆ ಕೋರಿಯಸ್ ಫೋರ್ಸ್ ಅಪ್ಲೈ ಆಗುತ್ತೆ. ಈ ಕೋರಿಯಸ್ ಫೋರ್ಸ್ ಏನಂತಂದರೆ ಈ ಥರ ಇದಕ್ಕೆ ನಾವೇನು ಕರಿತೀವಿ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಯಾಕೆ ಅಂತಂತಂದರೆ ಇವಾಗ ನೋಡಿ ಇವಾಗ ಈ ಥರ ವಿಂಡ್ ಬಂತು. ಈ ವಿಂಡ್ ಬಂದು ಏನು ಮಾಡ್ತಾಯಿತ್ತು ಅಂತಂದರೆ ಈ ಥರ ಡಿಫ್ಲೆಕ್ಟ್ ಆಗ್ತಾಯಿದೆ. ಇಲ್ಲಿ ನೋಡಿ ಇಲ್ಲಿ ನೀವು ಡೈರೆಕ್ಷನ್ ಹಾಕ್ಕೊಳ್ಳಿ, ನಾರ್ತು, ಸೌತು, ಈಸ್ಟು, ವೆಸ್ಟು. ಈ ಡೈರೆಕ್ಷನ್ ನೋಡಿದರೆ ಈ ನಾರ್ತ್ ಈಸ್ಟಿಂದ ಏನಪ್ಪ ಅಂದರೆ ಡೈರೆಕ್ಷನಿಂದ ಬರ್ತಾಯಿತ್ತು ಅಂತ ಅನಿಸುತ್ತೆ. ಅದಕ್ಕೆ ನಾರ್ತ್ ಈಸ್ಟ್ ಟ್ರೇಡ್ ವಿಂಡು. ಇಲ್ಲಿ ನೋಡಿ ಈ ಥರ ಇಲ್ಲಿಂದ ಬರ್ತಾಯಿತ್ತು ಅಂತ ಅನಿಸುತ್ತೆ, ಅದಕ್ಕೆ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸು. ಅದೇ ಥರ ಇಲ್ಲೇನಪ್ಪ ಅಂದರೆ ಇವಾಗ ಇಲ್ಲಿ ಕೋರಿಯಸ್ ಫೋರ್ಸ್ ಏನಾಗುತ್ತೆ ಸದರ್ನ್ ಹೆಮಿಸ್ಫಿಯರಲ್ಲಿ ಲೆಫ್ಟಿಗೆ ಡಿಫ್ಲೆಕ್ಟ್ ಆಗುತ್ತೆ. ಅಂತಂದರೆ ಯಾವ ರೀತಿ ಲೆಫ್ಟ್ ಯಾವುದು ನಾವು ಆ ಡೈರೆಕ್ಷನಲ್ಲಿ ಇಟ್ಕೊಂಡ್ರೆ ಲೆಫ್ಟ್ ಇದು ಸರಿ ನೋಡಿ, ಅದಕ್ಕೆ ಇಲ್ಲಿ ವಿಂಡ್ ಈ ಥರ ಫ್ಲೋ ಆಗ್ತಾಯಿದೆ. ಇವಾಗ ನೀವು ಇಲ್ಲಿ ಡೈರೆಕ್ಷನ್ ಹಾಕೊಂಡು ನೋಡಿ ಇಲ್ಲೇನಾಗುತ್ತೆ ಅಂದರೆ ನೋಡಿ ನಾರ್ತು, ಸೌತು, ಈಸ್ಟು, ವೆಸ್ಟು. ಇವಾಗಿನ ಸೌತ್ ಈಸ್ಟ್ ಬಂತಿದ್ದು, ಅದಕ್ಕೆ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಅದಕ್ಕೆ ಇವೇನಪ್ಪ ಅಂದರೆ ಟ್ರೇಡ್ ವಿಂಡ್ಸ್ ಒಳಗಡೆ ಬರ್ತವೆ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸು, ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸು. ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸು ನದರ್ನ್ ಹೆಮಿಸ್ಫಿಯರಲ್ಲಿ ಬರುತ್ತೆ, ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸು ಸದರ್ನ್ ಹೆಮಿಸ್ಫಿಯರಲ್ಲಿ ಬರುತ್ತೆ. ಅದೇ ಇವರಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿರೋದು. ಒಂದು ಟ್ರೇಡ್ ವಿಂಡ್ಸ್ ಅಂದರೆ ಡಿರೈವ್ಡ್ ಫ್ರಮ್ ಜರ್ಮನ್ ವರ್ಡ್. ಈ ಟ್ರೇಡ್ ವಿಂಡ್ಸನ್ನು ಎಲ್ಲಿಂದ ಡಿರೈವ್ ಮಾಡಿದ್ದಾರೆ? ಜರ್ಮನ್ ವರ್ಡಿಂದ ಡಿರೈವ್ ಮಾಡಿದರೆ ಟೈರಾಡೆ ಅಂತ.
ಮೀನಿಂಗ್ ಸ್ಪೆಸಿಫಿಕ್ ಡೈರೆಕ್ಷನ್. ಈ ಟೈರಾಯ್ಡ್ ಮೀನಿಂಗ್ ಏನಪ್ಪ ಅಂದರೆ ಒಂದು ಸ್ಪೆಸಿಫಿಕ್ ಡೈರೆಕ್ಷನಲ್ಲಿ ವಿಂಡ್ ಫ್ಲೋ ಆಗೋದಕ್ಕೆ ಏನಪ್ಪ ಅಂತಂದರೆ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ದೀಸ್ ವಿಂಡ್ಸ್ ಬ್ಲೋ ಬಿಟ್ವೀನ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಆ್ಯಂಡ್ ಇಕ್ವೇಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಇನ್ ದಿ ಬೋತ್ ಹೆಮಿಸ್ಫಿಯರ್. ಇಲ್ಲಿ ನೋಡಿ, ಇಕ್ವೇಟೋರಿಯಲ್ ಲೋ ಪ್ರೆಷರ್ ಬೆಲ್ಟು ಇಲ್ಲಿದೆ, ಇದಕ್ಕೆ ಡೋಲ್ಡ್ರಮ್ಸ್ ಅಂತ ಕರಿತೀವಿ. ಆಮೇಲೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟು 30 to 35 ಡಿಗ್ರಿ ನಾರ್ತ್ ಮತ್ತು 30 to 35 ಡಿಗ್ರಿ ಸೌತಲ್ಲಿದೆ. ಈ ವಿಂಡ್ಸು ಟ್ರೇಡ್ ವಿಂಡ್ಸ್ ಏನು ಮಾಡುತ್ತಪ್ಪ ಅಂತಂದರೆ ಈ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟಿಂದ ಇಕ್ವೇಟೋರಿಯಲ್ ಲೋ ಪ್ರೆಷರ್ ಒಳಗೂ ಏನಪ್ಪ ಅಂದರೆ ಫ್ಲೋ ಆಗುತ್ತೆ. ಅದನ್ನೇ ಅವ್ರು ಕೊಟ್ಟಿರೋದು. ದೀಸ್ ವಿಂಡ್ಸ್ ಇದೇನು ಇವು ಟ್ರೇಡ್ ವಿಂಡ್ಸ್ ಎಲ್ಲಿ ಫ್ಲೋ ಆಗ್ತಾವೆ ಅಂತಂದರೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಆ್ಯಂಡ್ ಇಕ್ವೇಟೋರಿಯಲ್ ಲೋ ಪ್ರೆಷರ್ ಇನ್ ಬೋತ್ ಹೆಮಿಸ್ಫಿಯರ್, ಎರಡು ಹೆಮಿಸ್ಫಿಯರ್ ಒಳಗೂ ಫ್ಲೋ ಆಗುತ್ತೆ. ಇದು ದೇ ಬ್ಲೋಸ್ ಬಿಟ್ವೀನ್ 0 to 35 ಡಿಗ್ರಿ ನಾರ್ತ್ ಆ್ಯಂಡ್ ಸೌತ್ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಫಾರ್ಮ್ಸ್ ಹಾರ್ಡ್ಲಿ ಸೆಲ್. ಅದೇ ಆಗಲೇ ನಾನು ನಿಮಗೆ ಇದು ಡಯಾಗ್ರಾಮ್ ತೋರಿಸುವಾಗ ಹೇಳಿದೆ, ಇದಕ್ಕೆ ಹಾರ್ಡ್ಲಿ ಸೆಲ್ ಅಂತ ಕರೀತಾರೆ ಅಂತ. ಏನಪ್ಪ ಅಂದರೆ 0 to 35 ಡಿಗ್ರಿ ಬ್ಲೋ ಆಗುತ್ತೆ, ಅದಕ್ಕೆ ಇದನ್ನು ಹಾರ್ಡ್ಲಿ ಸೆಲ್ ಅಂತ ಕರೀತಾರೆ. ಇದಕ್ಕೆ ಆಗಲೇ ಡಯಾಗ್ರಾಮಲ್ಲಿ ನಾನು ಏನಪ್ಪ ಅಂದರೆ ಎಕ್ಸ್ಪ್ಲೇನ್ ಮಾಡಿದೆ. ಇನ್ ನದರ್ನ್ ಹೆಮಿಸ್ಫಿಯರ್, ನಾರ್ತ್ ಹೆಮಿಸ್ಫಿಯರಲ್ಲಿ ಹೆಂಗೆ ಫ್ಲೋ ಆಗುತ್ತೆ, ನಾರ್ತ್ ಈಸ್ಟ್ ಟು ಸೌತ್ ವೆಸ್ಟು. ಅಂದರೆ ಇವಾಗ ಇಲ್ಲಿ ಈ ಥರ ವಿಂಡ್ ಏನಪ್ಪ ಅಂದರೆ ರೈಸ್ ಆಗಿತ್ತು, ಇಲ್ಲಿ ಫ್ಲೋ ಆಗ್ತಾಯಿತ್ತು. ಇಲ್ಲೇನಾಗಿತ್ತು ಅಂತಂದರೆ ಈ ಥರ ವಿಂಡೋ ಈ ಡೈರೆಕ್ಷನಲ್ಲಿ ಬರ್ತಾಯಿತ್ತು. ಇದು ನಾರ್ತ್ ಈಸ್ಟಿಂದ ಎಲ್ಲಿಪ್ಪ ಅಂತಂದರೆ ಸೌತ್, ನೋಡಿ ಇಲ್ಲಿ ಸೌತ್ ವೆಸ್ಟ್. ಇವಾಗ ಇಲ್ಲಿ ನೀವು ಒಂದು ಡೈರೆಕ್ಷನ್ ಹಾಕೊಂಡ್ರೆ ನಾರ್ತು ಸೌತು ಈಸ್ಟು ವೆಸ್ಟು, ನೋಡಿ ಈ ಸೈಡ್ ಬಂದು ಈ ಕಡೆ ಸೌತ್ ವೆಸ್ಟ್ ಕಡೆ ಫ್ಲೋ ಆಗ್ತಾ ಇರೋ ಥರ ಕಾಣುತ್ತೆ. ಅದಕ್ಕೆ ದೀಸ್ ವಿಂಡ್ಸ್ ಬ್ಲೋಸ್ ಫ್ರಮ್ ನಾರ್ತ್ ಈಸ್ಟ್ ಟು ಸೌತ್ ವೆಸ್ಟ್ ಡೈರೆಕ್ಷನ್, ಹೆನ್ಸ್ ದೇ ಆರ್ ನೋನ್ ಆ್ಯಸ್ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್. ಇದು ನಾರ್ತ್ ಈಸ್ಟಿಂದ ಬರೋ ಥರ ಕಾಣೋದ್ರಿಂದ ಇದಕ್ಕೆ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಇನ್ ಸದರ್ನ್ ಹೆಮಿಸ್ಫಿಯರ್, ಅದೇ ಈಗ ಸದರ್ನ್ ಹೆಮಿಸ್ಫಿಯರಲ್ಲಿ ನೋಡಿ, ಇವಾಗ ಸದರ್ನ್ ಹೆಮಿಸ್ಫಿಯರ್ ಏನಾಗುತ್ತೆ, ಈ ಥರ ಫ್ಲೋ ಆಯಿತು. ಈಗ ಲೆಫ್ಟಿಗೆ ಫ್ಲೋ ಆಗುತ್ತೆ. ಈ ಲೆಫ್ಟಿಗೆ ಫ್ಲೋ ಆದರೆ ಇಲ್ಲಿ ಒಂದು ಡೈರೆಕ್ಷನ್ ಹಾಕೊಂಬಿಡಿ, ಈಸ್ಟ್ ವೆಸ್ಟ್ ನಾರ್ತ್ ಸೌತು. ಇವಾಗ ಇಲ್ಲಿ ಏನು ಅನಿಸ್ತೈತೆ, ಸೌತ್ ವೆಸ್ಟ್ ಟು ಎಲ್ಲಿಗಪ್ಪ ಅಂತಂದರೆ ನಾರ್ತ್ ಈಸ್ಟ್, ಸೌತ್ ಈಸ್ಟ್ ಟು ನಾರ್ತ್ ವೆಸ್ಟ್ ಡೈರೆಕ್ಷನ್ಗೆ ಹೋಗ್ತಾಯಿದೆ ಅಂತ ಅನಿಸುತ್ತೆ. ಇದು ಸೌತ್ ಈಸ್ಟ್ ಟು ಈ ಥರ ಹೋಗ್ತಾಯಿದೆ. ಒಂದು ಸೆಕೆಂಡು ನೋಡಿ, ಈ ಥರ ಫ್ಲೋ ಆಗ್ತಾಯಿದೆ. ಅದಕ್ಕೆ ಸೌತ್ ಈಸ್ಟ್ ಟು ನೋಡಿ, ಸೌತ್ ಈಸ್ಟ್ ಟು ನಾರ್ತ್ ವೆಸ್ಟ್ ಕಡೆ ಫ್ಲೋ ಆಗೋ ಥರ ಕಾಣ್ತಾ ಇದೆ. ಇನ್ ಸದರ್ನ್ ಹೆಮಿಸ್ಫಿಯರ್ ದೇ ಬ್ಲೋಸ್ ಫ್ರಮ್ ಸೌತ್ ಈಸ್ಟ್ ಟು ನಾರ್ತ್ ವೆಸ್ಟ್ ಡೈರೆಕ್ಷನ್, ಹೆನ್ಸ್ ದೇ ಆರ್ ನೋನ್ ಆ್ಯಸ್ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್. ಇವಾಗ ಇನ್ನೊಂದ್ಸತಿ ನಿಮಗೆ ಡಯಾಗ್ರಾಮ್ ಮಾಡಿ ಹೇಳ್ತೀನಿ ನೋಡಿ. ಫ್ಲೋ ಆಗುತ್ತೆ, ಇಲ್ಲೇನಪ್ಪ ಅಂದರೆ ಲೆಫ್ಟಿಗೆ ಬ್ಲೋ ಆಗುತ್ತೆ. ಲೆಫ್ಟಿಗೆ ಯಾವ ಥರ ಬ್ಲೋ ಆಗುತ್ತೆ ಅಂತಂತಂದರೆ ಈ ಥರ ಬ್ಲೋ ಆಗುತ್ತೆ. ಇವಾಗ ಇಲ್ಲೇ ನೀವು ಒಂದು ಡೈರೆಕ್ಷನ್ ಹಾಕೊಂಡ್ರೆ ಇದು ಈಸ್ಟು, ಇದು ವೆಸ್ಟು, ನಾರ್ತು, ಸೌತು. ಸೊ ಸೌತ್ ಈಸ್ಟ್ದಿಂದ ನಾರ್ತ್ ವೆಸ್ಟ್ ಕಡೆ ಹೋಗೋ ಥರ ಕಾಣುತ್ತೆ. ಅದಕ್ಕೆ ನಾವು ಇದಕ್ಕೆ ಸೌತ್ ಈಸ್ಟ್ ಟ್ರೇಡ್ ವಿಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಇದರಲ್ಲಿ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್. ಈ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಭಾಳಷ್ಟು ಇಂಪಾರ್ಟೆಂಟು. ಜನರಲಿ ನಾರ್ತ್ ಈಸ್ಟ್ ಆ್ಯಂಡ್ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಕನ್ವರ್ಜಸ್ ಆರ್ ಮಿಕ್ಸಸ್ ಇನ್ ಟ್ರಾಪಿಕಲ್ ರೀಜನ್ ಈಸ್ ನೋನ್ ಆಸ್ ITCZ. ಇವಾಗ ಇಲ್ಲಿ ಡಯಾಗ್ರಾಮ್ ನೋಡಿದ ಪ್ರಕಾರ ಇದು ಇವೆರಡು ಕನ್ವರ್ಜ್ ಆಗೋದ್ರಿಂದ ಇವು ಎರಡು ಮೇನು ಇದು ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸು, ಇದು ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸು. ಇವೆರಡು ಇಲ್ಲಿ ಕನ್ವರ್ಜ್ ಆಗೋದ್ರಿಂದ ಇಲ್ಲಿ ಏನಪ್ಪ ಅಂದರೆ ITCZ ಫಾರ್ಮ್ ಆಗುತ್ತೆ. ಅದೇ ಈ ಜನರಲಿ ನಾರ್ತ್ ಈಸ್ಟ್ ಆ್ಯಂಡ್ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಕನ್ವರ್ಜಸ್ ಆರ್ ಮಿಕ್ಸಸ್ ಇನ್ ಟ್ರಾಪಿಕಲ್ ರೀಜನ್ ಈಸ್ ನೋನ್ ಆಸ್ ITCZ. ITCZ ಏನಪ್ಪ ಅಂತಂದರೆ ಹೇಗೆ ಸನ್ನು ಮೂವ್ ಆಗ್ತಾ ಇರುತ್ತಲ್ಲ, ಈ ITCZ ಮೂವ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 0 ಡಿಗ್ರಿ ಇಕ್ವೇಟರ್ ಇಲ್ಲಿತ್ತಂತಂದರೆ ಈ ITCZ ಇಲ್ಲೇ ಇರುತ್ತೆ. ಅದೇ 23.5 ಡಿಗ್ರಿ ಫಾರ್ ಎಕ್ಸಾಂಪಲ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಬಂತಂತಂದರೆ ITCZ ಇಲ್ಲಿ ಫಾರ್ಮ್ ಆಗುತ್ತೆ. ಅದೇ 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಬಂತಂದರೆ ITCZ ಇದು ಫಾರ್ಮ್ ಆಗುತ್ತೆ. ಅದೇ ಅವ್ರು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು, ITCZ ಶಿಫ್ಟ್ಸ್ ನಾರ್ತ್ವರ್ಡ್ ಆರ್ ಸೌತ್ವರ್ಡ್ ಅಕಾರ್ಡಿಂಗ್ ಟು ಅಪರೆಂಟ್ ಮೂಮೆಂಟ್ ಆಫ್ ಸನ್
ಅಂದರೆ ಸನ್ ಹೇಗೆ ಮೂವ್ ಆಗ್ತಾ ಇರ್ತಾನೆ ಹಾಗೆ ITCZ ಶಿಫ್ಟ್ ಆಗ್ತಾ ಇರುತ್ತೆ. ಅಂದರೆ ಇವು ಇದು ಹೇಳೋದು ಇದು ತಾತ್ಪರ್ಯ ಏನಂತಂದರೆ ಇವು ಟ್ರೇಡ್ ವಿಂಡ್ಸು ಮೇಲೆ ಕೆಳಗಡೆ ಶಿಫ್ಟ್ ಆಗ್ತಾ ಇರ್ತವೆ. ಅಂದರೆ 0 ಡಿಗ್ರಿ ಟು 23.5 ಡಿಗ್ರಿ ನಾರ್ತ್ ಮತ್ತು 0 ಡಿಗ್ರಿ ಟು 23.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ವರೆಗೂ ಏನಪ್ಪ ಅಂದರೆ ಟ್ರೇಡ್ ವಿಂಡ್ಸು ಕೆಳಗಡೆ ಮೇಲ್ಗಡೆ ಏನಪ್ಪ ಅಂದರೆ ಶಿಫ್ಟ್ ಆಗ್ತಾ ಇರುತ್ತೆ. ಇದೇ ITCZ. ಇವಾಗ ನೋಡಿ ಇಲ್ಲಿ ಅರ್ತ್ ಇತ್ತಂತಂದರೆ ಇದು ITCZ ಇಕ್ವೇಟರ್ ಮೇಲೆ ಫಾರ್ಮ್ ಆಗುತ್ತೆ. ಅದೇ 23.5 ಡಿಗ್ರಿ ಮೇಲೆ ಹೋತಂತಂದರೆ ಸನ್ನು ಇಲ್ಲೇನಪ್ಪ ಅಂದರೆ ಇದೇ ಎಲ್ಲೋ ಬ್ಯಾಂಡ್ ಇದೆಯಲ್ಲ ಇದೇ ಇಲ್ಲೇನು ಫಾರ್ಮ್ ಆಗುತ್ತೆ ಇದು ITCZ. ಅದೇ ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಬಂದಂತಂದರೆ ಇಲ್ಲಿ ITCZ ಫಾರ್ಮ್ ಆಗುತ್ತೆ. ಇದೇ ಈಗ ನೋಡಿ ಇಲ್ಲಿ ಕೊಟ್ಟಿರೋದು ಏಪ್ರಿಲ್ ತಿಂಗಳಲ್ಲಿ ITCZ ಆನ್ ಇಕ್ವೇಟರ್. ಏಪ್ರಿಲ್ ತಿಂಗಳಲ್ಲಿ ಏನಿರುತ್ತೆ ಅಂದರೆ ITCZ ಇಕ್ವೇಟರಲ್ಲಿ ಇರುತ್ತೆ. ಅದೇ ಜೂನ್ ತಿಂಗಳಲ್ಲಿ ಇದು ITCZ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಇರುತ್ತೆ. ಅದೇ ಡಿಸೆಂಬರ್ ತಿಂಗಳದು ತೊಗೊಂಡ್ರೆ ITCZ ಇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಇರುತ್ತೆ. ಇಷ್ಟೇ ಇರುತ್ತೆ ನೋಡಿ. ಇದು ಏಪ್ರಿಲ್ ITCZ, ಇದು ಜೂನ್ ITCZ, ಇದು ಜೂನ್ ITCZ, ಆಮೇಲೆ ಇದು ಡಿಸೆಂಬರ್ ITCZ. ಇಷ್ಟು ನೀವು ನೆನಪಿಟ್ಕೊಳ್ಳಿ. ITCZ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಮಾನ್ಸೂನ್ ರೇನ್ಸ್ ನಮ್ಮ ಮಾನ್ಸೂನ್ ಕಲಿಬೇಕಂತಂದರೆ ಇದು ITCZ ಥಿಯರಿ ಅಂತಲೇ ಬರುತ್ತೆ. ಈ ITCZ ಥಿಯರಿ ಇತರ ಮೇಲೇ ಡಿಪೆಂಡ್ ಇದೆ. ಆಗಲೇ ಹೇಳಿರೋ ಹಾಗೆ ಇದು ಹಾರ್ಡ್ಲಿ ಸೆಲ್ಲು, ಇದು ಫೆರಲ್ ಸೆಲ್ಲು, ಇದು ಪೋಲಾರ್ ಸೆಲ್ಲು. ಇವಾಗ ಇಲ್ಲೇ ನೋಡಿ ನಾನು ಆಗಲೇ ಡಯಾಗ್ರಾಮ್ ಹೇಳಿದ್ನಲ್ಲ, ಇಲ್ಲೇನಾಗುತ್ತೆ ಅಂದರೆ ಏರ್ ರೈಸ್ ಆಗುತ್ತೆ. ಇದು ಏರ್ ರೈಸ್ ಆಗಿ ಏನಾಗುತ್ತೆ ಅಂದರೆ ಇಲ್ಲಿ ಹೈ ಪ್ರೆಷರ್ ಫಾರ್ಮ್ ಮಾಡುತ್ತೆ. ಆಮೇಲೆ ಇದು ಟ್ರೇಡ್ ವಿಂಡ್ಸ್ ಆಗಿ ಬರುತ್ತೆ. ಇದು ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸು. ಅದೇ ಇಲ್ಲಿ ಏನು ಬಂತಂದರೆ ಇದು ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸು. ಇವಾಗ ಇಷ್ಟು ನೋಡಿದ್ವಿ. ಅದೇ ಥರ ಇದೇನಪ್ಪ ಅಂದರೆ ಇಲ್ಲಂತೂ ಏನಪ್ಪ ಅಂದರೆ ಇದು ಹೈ ಪ್ರೆಷರ್ ಇರೋದಂದರೆ ಇಲ್ಲಿ ಫ್ಲೋ ಆಗಲೇಬೇಕು. ಇದಕ್ಕೆ ಪೋಲಾರ್ ಈಸ್ಟರ್ಲೀಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋಣ. ಇದು ಏನಾಗುತ್ತೆ ಅಂತಂದರೆ ಇಲ್ಲಿಂದ ಫಾರ್ಮ್ ಆಗಿ ಈ ಕಡೆ ಹೋಗೋದ್ರಿಂದ ಇದು ವೆಸ್ಟರ್ಲೀಸ್ ಅಂತ ಕರಿತೀವಿ. ಈಸ್ಟರ್ಲೀಸ್ ಮತ್ತು ವೆಸ್ಟರ್ಲೀಸು. ಇವಾಗ ವೆಸ್ಟರ್ಲೀಸ್ ಬಗ್ಗೆ ನೋಡೋಣ. ಇಲ್ಲಿ ನಾವೇನು ನೋಡಿದ್ವಿ, ಏರ್ ರೈಸ್ ಆಗುತ್ತೆ ಮತ್ತು ಫಾಲ್ ಆಗುತ್ತೆ. ಇಲ್ಲಿ ಏರ್ ರೈಸ್ ಆಗುತ್ತೆ, ಫಾಲ್ ಆಗುತ್ತೆ. ಅದೇ ಥರ ಇಲ್ಲಿ ಹೈ ಪ್ರೆಷರಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಏರ್ ರೈಸ್ ಆಗುತ್ತೆ, ಇಲ್ಲಿ ಫಾಲ್ ಆಗುತ್ತೆ. ಯಾಕಂದರೆ ಫುಲ್ ಹೈ ಪ್ರೆಷರ್ ಇರೋದ್ರಿಂದ ಇಲ್ಲೂ ಏರ್ ರೈಸ್ ಆಗುತ್ತೆ, ಫಾಲ್ ಆಗುತ್ತೆ ಹೈ ಪ್ರೆಷರ್ ಇರೋದ್ರಿಂದ. ಆದರೆ ಇವೆರಡು ಇದರಿಂದ ಇಂಪ್ಯಾಕ್ಟ್ ಆಗೋದ್ರಿಂದ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಏರ್ ರೈಸ್ ಆಗಿ ಇಲ್ಲಿ ಫಾಲ್ ಆಗುತ್ತೆ, ಇಲ್ಲಿ ಏರ್ ರೈಸ್ ಆಗಿ ಇಲ್ಲಿ ಫಾಲ್ ಆಗುತ್ತೆ. ಇವಾಗ ಇವ್ರು ವೆಸ್ಟರ್ಲೀಸ್ ಕಲಿಬೇಕಂತಂದರೆ ಈ ಫೆರಲ್ ಸೆಲ್ ಇಂಪಾರ್ಟೆಂಟು. ಇದಕ್ಕೆ ಇಂಡ್ಯೂಸ್ಡ್ ಸೆಲ್ ಅಂತಲೂ ಕರಿತಾರಂತ ಹೇಳಿದೆ. ಇಲ್ಲೇನಾಗುತ್ತೆ ಸಬ್ ಪೋಲಾರ್ ಲೋ ಪ್ರೆಷರಿಂದ ಏನಪ್ಪ ಅಂದರೆ ಏರ್ ರೈಸ್ ಆಗಿ ಏನಂತಂದರೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ರೀಸನಲ್ಲಿ ಫಾಲ್ ಆಗುತ್ತೆ. ಇವಾಗ ಇಲ್ಲಿ ಏರ್ ಬಂತೀಗ, ಈ ಏರ್ ಏನಾಗುತ್ತೆ ನದರ್ನ್ ಹೆಮಿಸ್ಫಿಯರಲ್ಲಿ ರೈಟಿಗೆ ಡಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಿದೆ. ಇವಾಗ ಇಲ್ಲಿ ಫಾಲ್ ಆಯಿತು, ಇವಾಗ ಈ ಥರ ಹೋಗ್ತಾಯಿದೆ. ಇದು ರೈಟಿಗೆ ಎಲ್ಲಿ ಡಿಫ್ಲೆಕ್ಟ್ ಆಗುತ್ತೆ ಅಂದರೆ ಈ ಥರ ಡಿಫ್ಲೆಕ್ಟ್ ಆಗುತ್ತೆ. ನೀವು ಕೇಳ್ಬೋದು ರೈಟಿಗೆ ಅಂತಂದರೆ ಈ ಕಡೆ ಹೋಗೋದಿತ್ತಲ್ಲ ಅಂತ. ಆದರೆ ಇಲ್ಲಿ ಆಲ್ರೆಡಿ ಈಗ ಏನಪ್ಪ ಅಂದರೆ ಟ್ರೇಡ್ ವಿಂಡ್ಸ್ ಫಾರ್ಮ್ ಆಗಿದ್ದಾವೆ. ಅದಕ್ಕೆ ಇದಕ್ಕೆ ಡೈರೆಕ್ಷನ್ ಇರೋದು ಈ ಕಡೆನೇ ಹೋಗ್ಬೇಕಿದು. ಈ ಕಡೆ ಹೋಗ್ಬೇಕಂತಂತಂದರೆ ಇದು ರೈಟು ಈ ಥರ ಡಿಫ್ಲೆಕ್ಟ್ ಆಗಿಬಿಡುತ್ತೆ. ವೆಸ್ಟರ್ಲೀಸ್ ಬ್ಲೋಸ್ ಬಿಟ್ವೀನ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಆ್ಯಂಡ್ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ ಇನ್ ಬೋತ್ ಹೆಮಿಸ್ಫಿಯರ್. ಇಲ್ಲಿ ನೋಡಿ ವೆಸ್ಟರ್ಲೀಸ್ ಎಲ್ಲಿಂದ ಫ್ಲೋ ಆಗುತ್ತಂತಂದರೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ದಿಂದ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ವರೆಗೂ ಏನಪ್ಪ ಅಂದರೆ ವೆಸ್ಟರ್ಲೀಸ್ ಫ್ಲೋ ಆಗುತ್ತೆ. ಇದು ಹೋಗುವಾಗ ಇಲ್ಲಿ ಕೋರಿಯಲಿಸ್ ಫೋರ್ಸ್ ಅಪ್ಲೈಗೆ ಈ ಥರ ವೆಸ್ಟರ್ಲೀಸ್ ಆಗುತ್ತೆ. ಯಾಕೆ ವೆಸ್ಟರ್ಲೀಸ್ ಅಂತಲೇ ಯಾಕೆ ಇರ್ತಾರೆ, ಈಸ್ಟರ್ಲೀಸ್ ಯಾಕೆ ಕರೆಯಲ್ಲ ಅಂತಂತಂದರೆ ಇದು ವೆಸ್ಟ್ ಟು ಈಸ್ಟು. ನೋಡಿ ಒಂದು ಕ್ಲೈಮೇಟಾಲಜಿ ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲಿಂದ ಫ್ಲೋ ಆಗ್ತಿರುತ್ತಲ್ಲ ಅದೇ ಡೈರೆಕ್ಷನ್ ತೊಗೋತಾರೆ. ಆಗಲೇ ನಾವು ನೋಡಿದ್ವಿ ಏನಪ್ಪ ಅಂತಂದರೆ ಇದು ನಾರ್ತ್ ಈಸ್ಟಿಂದ ಏನಪ್ಪ ಅಂದರೆ ಸೌತ್ ವೆಸ್ಟ್ ಕಡೆ ಬರ್ತಾಯಿತ್ತು. ಇದಕ್ಕೆ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಂತ ಕರೆದ್ವಿ. ಅದೇ ಇಲ್ಲಿ ಕೆಳಗಿಂದಕ್ಕೆ ಏನು ಮಾಡಿದ್ವಿ ಅಂತಂತಂದರೆ ಸೌತ್ ಈಸ್ಟಿಂದ ನಾರ್ತ್ ವೆಸ್ಟ್ ಕಡೆ ಹೋಗ್ತಾಯಿತ್ತು, ಅದಕ್ಕೆ ಸೌತ್ ಈಸ್ಟ್ ಅಂತ ಕರೆದ್ವಿ. ಹಾಗೆಯೇ ಇಲ್ಲಿ ವೆಸ್ಟಿಂದ ಈಸ್ಟಿಗೆ ಹೋಗ್ತಾಯಿದೆ, ಇದಕ್ಕೆ ವೆಸ್ಟರ್ಲೀಸ್ ಅಂತ ಕರೀತಾರೆ. ದೇ ಬ್ಲೋಸ್ ಬಿಟ್ವೀನ್ 30 ಡಿಗ್ರಿ ಟು 65 ಡಿಗ್ರಿ ನಾರ್ತ್ ಆ್ಯಂಡ್ ಸೌತ್ ಲ್ಯಾಟಿಟ್ಯೂಡ್. ಇದೇನಪ್ಪ ಅಂದರೆ 30 ಡಿಗ್ರಿ ಟು 60 ಡಿಗ್ರಿ ಏನಪ್ಪ ಅಂದರೆ ನಾರ್ತ್ ಮತ್ತು ಸೌತ್ ಲ್ಯಾಟಿಟ್ಯೂಡ್ ಎರಡರೊಳಗೆ ಫ್ಲೋ ಆಗುತ್ತೆ. ಇನ್ ನದರ್ನ್ ಹೆಮಿಸ್ಫಿಯರ್ ದೇ ಬ್ಲೋಸ್ ಫ್ರಮ್ ಸೌತ್ ವೆಸ್ಟ್ ಟು ನಾರ್ತ್ ಈಸ್ಟ್. ನದರ್ನ್ ಹೆಮಿಸ್ಫಿಯರ್ ಒಳಗೆ ನೋಡಿ ಸೌತ್ ವೆಸ್ಟು ಇದನ್ನೇ ತೊಗೊಳಿಗ,
ಇವಾಗ ಈ ಥರ ಬ್ಲೋ ಆಗ್ತಾಯಿದೆ. ಇಲ್ಲಿ ನಾವು ಡೈರೆಕ್ಷನ್ ಹಾಕೊಂಡ್ರೆ ನಾರ್ತು ಸೌತು ಈಸ್ಟು ವೆಸ್ಟು ನೋಡಿ, ಸೌತ್ ವೆಸ್ಟ್ ಟು ನಾರ್ತ್ ಈಸ್ಟ್ ಕಡೆ ಬ್ಲೋ ಆಗ್ತಾ ಇರೋ ಥರ ಕಾಣ್ತಾ ಇದೆ. ಸೌತ್ ವೆಸ್ಟ್ ಟು ನಾರ್ತ್ ಈಸ್ಟ್ ಡೈರೆಕ್ಷನ್ ಆ್ಯಂಡ್ ಇನ್ ಸದರ್ನ್ ಹೆಮಿಸ್ಫಿಯರ್ ದೇ ಬ್ಲೋಸ್ ಫ್ರಮ್ ನಾರ್ತ್ ವೆಸ್ಟ್ ಟು ಸೌತ್ ಈಸ್ಟ್ ಡೈರೆಕ್ಷನ್. ಅದೇ ಸದರ್ನ್ ಹೆಮಿಸ್ಫಿಯರ್ ಒಳಗೆ ಏನಪ್ಪ ಅಂತಂದರೆ ಸೌತ್ ಈಸ್ಟ್ ಟು ನಾರ್ತ್ ವೆಸ್ಟ್ ಟು ಸೌತ್ ಈಸ್ಟ್ ಡೈರೆಕ್ಷನ್ ಒಳಗೆ ಫ್ಲೋ ಆಗೋ ಥರ ಕಾಣುತ್ತೆ ವೆಸ್ಟರ್ಲೀಸು. ನೆಕ್ಸ್ಟು ವೆಸ್ಟರ್ಲೀಸ್ ಫಾರ್ಮ್ ಫೆರಲ್ ಸೆಲ್. ಇದು ವೆಸ್ಟರ್ಲೀಸ್ ಏನಾಗುತ್ತೆ ಅಂತಂದರೆ ಫೆರಲ್ ಸೆಲ್ ಫಾರ್ಮ್ ಆಗುತ್ತೆ. ಈ ಥರ ಸರ್ಕ್ಯುಲೇಷನ್ ಆಗಿಬಿಡುತ್ತೆ ಇದು. ವೆಸ್ಟರ್ಲೀಸ್ ಫ್ರಮ್ ಸದರ್ನ್ ಹೆಮಿಸ್ಫಿಯರ್ ಆರ್ ಸ್ಟ್ರಾಂಗರ್. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಅಂತಂದರೆ ವೆಸ್ಟರ್ಲೀಸು ನದರ್ನ್ ಹೆಮಿಸ್ಫಿಯರಲ್ಲೂ ಫಾರ್ಮ್ ಆಗುತ್ತೆ, ಸದರ್ನ್ ಹೆಮಿಸ್ಫಿಯರಲ್ಲೂ ಫಾರ್ಮ್ ಆಗುತ್ತೆ. ಆದರೆ ನದರ್ನ್ ಹೆಮಿಸ್ಫಿಯರಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ಲ್ಯಾಂಡ್ ಇರೋದ್ರಿಂದ ಇದು ವೆಸ್ಟರ್ಲೀಸ್ ಅಷ್ಟೇನು ಇಂಪ್ಯಾಕ್ಟ್ ಮಾಡಲ್ಲ. ಆದರೆ ಸದರ್ನ್ ಹೆಮಿಸ್ಫಿಯರಲ್ಲಿ ಜಾಸ್ತಿ ಏನಪ್ಪ ಅಂತಂದರೆ ಓಷನ್ ಇರೋದ್ರಿಂದ ಇಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ ಈ ವೆಸ್ಟರ್ಲೀಸ್ಗೆ. ವೆಸ್ಟರ್ಲೀಸ್ ಇನ್ ಸದರ್ನ್ ಹೆಮಿಸ್ಫಿಯರ್ ಆರ್ ಸ್ಟ್ರಾಂಗರ್ ದೆನ್ ವೆಸ್ಟರ್ಲೀಸ್ ಆಫ್ ನದರ್ನ್ ಹೆಮಿಸ್ಫಿಯರ್. ಇದೇನಪ್ಪ ಅಂದರೆ ವೆಸ್ಟರ್ಲೀಸ್ ಸದರ್ನ್ ಹೆಮಿಸ್ಫಿಯರ್ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ, ಯಾಕಂದರೆ ಅಲ್ಲಿ ಲ್ಯಾಂಡೇ ಇಲ್ಲ, ಏನು ಆಬ್ಸ್ಟ್ಯಾಕಲ್ಸ್ ಇಲ್ಲ. ಬಟ್ ಬಿಕಾಸ್ ಮ್ಯಾಕ್ಸಿಮಮ್ ವಾಟರ್ ಸರ್ಫೇಸ್ ಬಿಟ್ವೀನ್ 30 ಡಿಗ್ರಿ ಟು 60 ಡಿಗ್ರಿ ನಾರ್ತ್ ಆ್ಯಂಡ್ ಸೌತ್ ಲ್ಯಾಟಿಟ್ಯೂಡ್. ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ 30 ಡಿಗ್ರಿಯಿಂದ 60 ಡಿಗ್ರಿ ತೊಗೊಂಡ್ರೆ ಜಾಸ್ತಿ ನಾವು ಕಾಂಟಿನೆಂಟ್ಸ್ ನೋಡಿದ್ರೆ ಇಲ್ಲಿ ಯಾವ ಕಾಂಟಿನೆಂಟ್ಸ್ ಜಾಸ್ತಿ ಇಲ್ಲ. ಅದಕ್ಕೆ ಇಲ್ಲಪ್ಪ ಅಂದರೆ ಜಾಸ್ತಿ ಸ್ಟ್ರಾಂಗ್ ಆಗಿ ವೆಸ್ಟರ್ಲೀಸ್ ಫಾರ್ಮ್ ಆಗಿರ್ತವೆ. ಇಲ್ಲೇನಪ್ಪ ಅಂದರೆ ಜಾಸ್ತಿ ಕಾಂಟಿನೆಂಟ್ ಇರೋದ್ರಿಂದ ಈ ವೆಸ್ಟರ್ಲೀಸ್ ಏನಪ್ಪ ಅಂದರೆ ವೆಸ್ಟರ್ಲೀಸ್ ಫ್ಲೋ ಆಗೋಕ್ಕೆ ಆಬ್ಸ್ಟ್ಯಾಕಲ್ಸ್ ಬರ್ತವೆ. ಇಲ್ಲಿ ಜಾಸ್ತಿ ಹೈ ಏನಪ್ಪ ಅಂದರೆ ಪ್ರೆಷರಿಂದ ಫ್ಲೋ ಆಗೋದ್ರಿಂದ ಈ ವೆಸ್ಟರ್ಲೀಸ್ಗೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಅವು ಯಾವ ಅಂತ ನೋಡೋಣ. ನೋಡಿ ಇಲ್ಲಿ ನದರ್ನ್ ಹೆಮಿಸ್ಫಿಯರ್ ತೊಗೊಂಡ್ರೆ ಇಲ್ಲಿ ನೋಡಿ ಎಲ್ಲ ಇಲ್ಲಿ ಲ್ಯಾಂಡ್ ಕಾಣ್ತಾ ಇರುತ್ತೆ. ಅದೇ ಈಗ ಸದರ್ನ್ ಹೆಮಿಸ್ಫಿಯರ್ ತೊಗೊಂಡ್ರೆ ಇಲ್ಲಿ ಲ್ಯಾಂಡ್ ಇಲ್ಲ, ಜಾಸ್ತಿ ಓಷನೇ ಇದೆ. ಇದಕ್ಕೆ ರೋರಿಂಗ್ 40s, ಫ್ಯೂರಿಯಸ್ 50s, ಆಮೇಲೆ ಸ್ಕ್ರೀಮಿಂಗ್ 60s ಅಂತ ಕರೀತಾರೆ. ಇನ್ ಸದರ್ನ್ ಹೆಮಿಸ್ಫಿಯರ್ ವೆಸ್ಟರ್ಲೀಸ್ ಆರ್ ನೋನ್ ಬೈ 3 ಡಿಫ್ರೆಂಟ್ ನೇಮ್ಸು: ರೋರಿಂಗ್ 40s, ಫ್ಯೂರಿಯಸ್ 50s, ಸ್ಟ್ರೀಕಿಂಗ್ 60s, ಸ್ಕ್ರೀಮಿಂಗ್ 60s ಅಂತ ಕರೀತಾರೆ. ಅಷ್ಟು ಏನಪ್ಪ ಅಂದರೆ ಫಾಸ್ಟಾಗಿರುತ್ತೆ, ಅಷ್ಟು ವಿಂಡು ಫಾಸ್ಟಾಗಿ ಬ್ಲೋ ಆಗ್ತಾ ಇರುತ್ತೆ. ಯಾಕಂದರೆ ಇಲ್ಲಿ ನದರ್ನ್ ಹೆಮಿಸ್ಫಿಯರ್ಗೆ ಹೋದರೆ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಲ್ಯಾಂಡ್ಸು ಆಬ್ಸ್ಟ್ಯಾಕಲ್ ಆಗಿ ಬರುತ್ತೆ. ಫಾರ್ ಎಕ್ಸಾಂಪಲು ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಮ್ಯಾಕ್ಸಿಮಮ್ ಲ್ಯಾಂಡ್ ಕಾನ್ಸಂಟ್ರೇಷನ್ ಇದೆ. ಇದು ಲ್ಯಾಂಡು, ಇಲ್ಲಷ್ಟೇ ಇರೋದು ಓಷಿಯನು. ಅದೇ ಇಲ್ಲಿ ಸದರ್ನ್ ಹೆಮಿಸ್ಫಿಯರಿಗೆ ಬಂದರೆ ನೀವು ಸದರ್ನ್ ಹೆಮಿಸ್ಫಿಯರಿಗೆ ಬಂದರೆ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರು, ಇಲ್ಲಿ ಇಕ್ವೇಟರ್ ಹತ್ತಿರ ಬರುತ್ತೆ. ಈ ಸದರ್ನ್ ಹೆಮಿಸ್ಫಿಯರ್ ಬಂದರೆ ಇದೆಲ್ಲ ಓಷಿಯನು. ಅದಕ್ಕೆ ಏನಪ್ಪ ಅಂದರೆ ವೆಸ್ಟರ್ಲೀಸ್ ಜಾಸ್ತಿ ಫೋರ್ಸಿಂದ ಇಲ್ಲಿ ಫ್ಲೋ ಆಗುತ್ತೆ. ಇದಕ್ಕೆ ಅಂದರೆ 40 ಡಿಗ್ರಿ ಲ್ಯಾಟಿಟ್ಯೂಡ್ಗೆ ಇದಕ್ಕೆ 40 ಡಿಗ್ರಿ ಲ್ಯಾಟಿಟ್ಯೂಡ್ಗೆ ಅದು ವೆಸ್ಟರ್ಲೀಸ್ ಫ್ಲೋ ಆಗೋದಕ್ಕೆ ರೋರಿಂಗ್ 40s ಅಂತ ಕರೀತಾರೆ. ಆಮೇಲೆ 50 ಡಿಗ್ರಿ ಲ್ಯಾಟಿಟ್ಯೂಡ್ಗೆ ವೆಸ್ಟರ್ಲೀಸ್ ಫ್ಲೋ ಸದರ್ನ್ ಹೆಮಿಸ್ಫಿಯರಲ್ಲಿ ಫ್ಲೋ ಆಗ್ತಿರುತ್ತಲ್ಲ ಅದಕ್ಕೆ ಸ್ಟ್ರೀಕಿಂಗ್ ಫ್ಯೂರಿಯಸ್ 50s ಅಂತ ಕರೀತಾರೆ. ಆಮೇಲೆ ಸ್ಟ್ರೀಕಿಂಗ್ 50s ಆರ್ ಸ್ಕ್ರೀಮಿಂಗ್ 50s ಅಂತ ಕರೀತಾರೆ. ಇದು 40 ಡಿಗ್ರಿ ಲ್ಯಾಟಿಟ್ಯೂಡು ಸದರ್ನ್ ಹೆಮಿಸ್ಫಿಯರಲ್ಲಿ, ಇದಕ್ಕೆ ರೋರಿಂಗ್ 40s ಅಂತ ಕರೀತಾರೆ. ಈ ಫ್ಯೂರಿಯಸ್ 50s 50 ಡಿಗ್ರಿ ಲ್ಯಾಟಿಟ್ಯೂಡು ಸದರ್ನ್ ಹೆಮಿಸ್ಫಿಯರಲ್ಲಿ ಫ್ಯೂರಿಯಸ್ 50s ಅಂತ ಕರೀತಾರೆ. ಸ್ಟ್ರೀಕಿಂಗ್ 60s 60 ಡಿಗ್ರಿ ಲ್ಯಾಟಿಟ್ಯೂಡು ಸದರ್ನ್ ಹೆಮಿಸ್ಫಿಯರಲ್ಲಿ ಸ್ಟ್ರೀಕಿಂಗ್ 60s ಅಂತ ಕರೀತಾರೆ. ಇಷ್ಟೇನಪ್ಪ ಅಂದರೆ ಇದು ವೆಸ್ಟರ್ಲೀಸ್ ಬಗ್ಗೆ ನೀವು ನೆನಪಿಟ್ಕೋಬೇಕಾಯ್ತು. ಇದು ಡೈರೆಕ್ಟಾಗಿ ಕ್ವಶನ್ಸ್ ಕೇಳ್ತಾರೆ, ರೋರಿಂಗ್ 40s, ಫ್ಯೂರಿಯಸ್ 50s, ಸ್ಟ್ರೀಕಿಂಗ್ 60s ಅಂದರೆ ಏನು ಅಂತ. ಇವಾಗ ಲಾಸ್ಟ್ ಏನಪ್ಪ ಅಂದರೆ ಪೋಲಾರ್ ಈಸ್ಟರ್ಲೀಸ್. ಇವಾಗ ಈ ಪಾರ್ಟ್ ಮುಗೀತು. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ರೈಸ್ ಆಗುತ್ತೆ, ಇಲ್ಲಿ ಫಾಲ್ ಆಗುತ್ತೆ, ಇಲ್ಲಿ ರೈಸ್ ಆಗುತ್ತೆ, ಇಲ್ಲಿ ಫಾಲ್ ಆಗುತ್ತೆ. ಈಗ ಲಾಸ್ಟ್ ಪಾರ್ಟ್ ಏನಪ್ಪ ಅಂದರೆ ಪೋಲಾರ್ ಸೆಲ್ಲು. ಇಲ್ಲಿ ಏನಂತಂದರೆ ಇಲ್ಲಿ ರೈಸ್ ಆಗಿ ಇಲ್ಲಿ ಫಾಲ್ ಆಗುತ್ತೆ. ಇದಕ್ಕೆ ಪೋಲಾರ್ ಸೆಲ್ ಅಂತ ಕರಿತೀವಿ. ಇಲ್ಲಿ ಇವಾಗ ಇಲ್ಲಿಂದ ಹೋಗಿ ಇಲ್ಲಿ ಬಂತು. ಇವಾಗ ಮತ್ತೆ ಏನಪ್ಪ ಅಂತಂದರೆ ಇದು ಈಸ್ಟರ್ಲೀಸ್ ಯಾಕೆ ಆಗುತ್ತೆ ಅಂತಂದರೆ ಏರ್ ಹಿಂಗೆ ಬ್ಲೋ ಆಗುತ್ತೆ. ಇದು ವಿಂಡ್ ಇಲ್ಲಿ ಬಂದಾಗ ಇಲ್ಲಿಂದ ಈ ಕಡೆಗೆ ಬ್ಲೋ ಆಗೋದ್ರಿಂದ ಇದು ನಾರ್ತ್ ಈಸ್ಟಿಂದ ಸೌತ್ ವೆಸ್ಟ್ ಕಡೆ ಹೋಗ್ತಾ ಇರುತ್ತೆ.
ಅದಕ್ಕೆ ಏನಪ್ಪ ಅಂದರೆ ಇದಕ್ಕೆ ಈಸ್ಟರ್ಲೀಸ್ ಅಂತ ಕರೀತಾರೆ. ಅಂದರೆ ಈಸ್ಟ್ ಡೈರೆಕ್ಷನಿಂದ ವೆಸ್ಟ್ ಡೈರೆಕ್ಷನ್ ಬರೋದಕ್ಕೆ ಈಸ್ಟರ್ಲೀಸ್ ಅಂತ ಕರೀತಾರೆ. ದೇ ಬ್ಲೋಸ್ ಬಿಟ್ವೀನ್ ಪೋಲಾರ್ ಹೈ ಪ್ರೆಷರ್ ಆ್ಯಂಡ್ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್. ನೋಡಿ, ಪೋಲಾರ್ ಹೈ ಪ್ರೆಷರ್ ಮತ್ತು ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ ಮಧ್ಯೆ ಏನಪ್ಪ ಅಂದರೆ ಇದು ಫ್ಲೋ ಆಗುತ್ತೆ. ದ್ಯಾಟ್ ಈಸ್ ಬಿಟ್ವೀನ್ 60 ಡಿಗ್ರಿ ಟು 90 ಡಿಗ್ರಿ ಲ್ಯಾಟಿಟ್ಯೂಡ್. 60 ಡಿಗ್ರಿದಿಂದ 90 ಡಿಗ್ರಿ ಲ್ಯಾಟಿಟ್ಯೂಡ್ಗಳು ಫ್ಲೋ ಆಗ್ತಿರುತ್ತೆ ಇನ್ ಬೋತ್ ಹೆಮಿಸ್ಫಿಯರ್. ಇನ್ ನದರ್ನ್ ಹೆಮಿಸ್ಫಿಯರ್ ದೇ ಬ್ಲೋಸ್ ಫ್ರಮ್ ನಾರ್ತ್ ಈಸ್ಟ್ ಟು, ಅದೇ ಹೇಳಿದೆ, ಇನ್ ನದರ್ನ್ ಹೆಮಿಸ್ಫಿಯರ್ ಏನಪ್ಪ ಇಲ್ಲಿ ನಾರ್ತ್ ಈಸ್ಟ್ ಟು ಸೌತ್ ವೆಸ್ಟ್ ಡೈರೆಕ್ಷನ್ ಒಳಗೆ ಫ್ಲೋ ಆಗುತ್ತೆ, ನಾರ್ತ್ ಈಸ್ಟ್ ಟು ಸೌತ್ ವೆಸ್ಟ್. ಆ್ಯಂಡ್ ಇನ್ ಸದರ್ನ್ ಹೆಮಿಸ್ಫಿಯರ್ ಬ್ಲೋಸ್ ಫ್ರಮ್ ಸೌತ್ ಈಸ್ಟ್ ಟು ನಾರ್ತ್ ವೆಸ್ಟ್ ಡೈರೆಕ್ಷನ್. ಅದೇ ಸದರ್ನ್ ಹೆಮಿಸ್ಫಿಯರ್ ಒಳಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ನಾವು ಡೈರೆಕ್ಷನ್ ತೊಗೋದ್ರೆ ಹಿಂಗೆ ಸೌತ್ ವೆಸ್ಟ್ ಟು ಸೌತ್ ಈಸ್ಟ್ ಟು ನಾರ್ತ್ ವೆಸ್ಟ್ ಡೈರೆಕ್ಷನ್ ಫ್ಲೋ ಆಗುತ್ತೆ, ಸೌತ್ ಈಸ್ಟ್ ಟು ನಾರ್ತ್ ವೆಸ್ಟ್ ಡೈರೆಕ್ಷನ್ ಫ್ಲೋ ಆಗುತ್ತೆ. ಇದು ಪೋಲಾರ್ ಈಸ್ಟರ್ಲೀಸು. ಆಮೇಲೆ ಹಾರ್ಡ್ಲಿ ಸೆಲ್ಲು ಫೆರಲ್ ಸೆಲ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ, ಆದ್ರೂ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಟ್ ಇಕ್ವೇಟರ್ ಏನಾಗುತ್ತೆ ಅಂದರೆ ಡ್ಯೂ ಟು ಮೋರ್ ಇನ್ಸೋಲೇಷನ್, ಅದೇ ನಾನು ಸನ್ ಏನಪ್ಪ ಅಂದರೆ ಇಕ್ವೇಟರ್ ಪೊಸಿಷನ್ ಮೇಲೆ ಇತ್ತಂದರೆ ಅಲ್ಲಿ ಜಾಸ್ತಿ ಇನ್ಸೋಲೇಷನ್ ಆಗೋದ್ರಿಂದ ಏರ್ ಬಿಕಮ್ಸ್ ವಾರ್ಮ್. ಏನಪ್ಪ ಅಂದರೆ ವಾರ್ಮ್ ಏರ್ ಏನಾಗುತ್ತೆ, ವಾರ್ಮ್ ಆಗುತ್ತೆ. ಎಲ್ಲಿ ವಾರ್ಮ್ ಆಗುತ್ತೆ ಅಂದರೆ ಏರು ರೈಸ್ ಆಗುತ್ತೆ ಆ್ಯಂಡ್ ರೈಸಸ್ ಅಪ್ವರ್ಡ್ ಆ್ಯಂಡ್ ಟೆಂಪ್ರೇಚರ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಹೈಟ್. ಇದೇನಪ್ಪ ಅಂದರೆ ಎನ್ವೈರನ್ಮೆಂಟಲ್ ಲ್ಯಾಪ್ಸ್ ರೇಟ್ ಅಂತ ಅಥವಾ ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ. ಎಷ್ಟು ನಾವು ಹೈಟಲ್ಲಿ ಹೋಗ್ತೀವಿ ಹಾಗೆ 1 ಕಿಲೋಮೀಟರ್ಗೆ 6.5 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಡಿಕ್ರೀಸ್ ಆಗೋದು ಹೋಗುತ್ತೆ. ಇವಾಗ ಏರ್ ಅಂತೂ ವಾರ್ಮ್ ಆಯಿತು, ಇನ್ಸೋಲೇಷನಿಂದ ಏರ್ ವಾರ್ಮ್ ಆಯಿತು, ಏರ್ ಏನಪ್ಪ ಅಂದರೆ ರೈಸ್ ಆಗ್ತಾಯಿದೆ. ಆದರೆ ರೈಸ್ ಹೇಗೆ ರೈಸ್ ಆಗ್ತಾ ಇದೆಯಲ್ಲ ಹಾಗೆ ಏರು ಮತ್ತೆ ಕೋಲ್ಡ್ ಆಗ್ತಾ ಹೋಗ್ತಾ ಇದೆ. ಟೆಂಪ್ರೇಚರ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಹೈಟ್ ಬೈ 6.5 ಡಿಗ್ರಿ ಎವ್ರಿ 1 ಕಿಲೋಮೀಟರ್. ಎವ್ರಿ 1 ಕಿಲೋಮೀಟರ್ ಏನಪ್ಪ ಅಂದರೆ 6.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗೋದು ಹೋಗ್ತದೆ. ವಿತ್ ಇನ್ಕ್ರೀಸ್ ಇನ್ ಹೈಟ್ ನಾವು ಎಷ್ಟು ಅದು ಏರ್ ಎಷ್ಟು ಮಟ್ಟಿಗೆ ಹೈಟ್ ಹೋಗುತ್ತಲ್ಲ ಅಷ್ಟು ಅದು ವಿತ್ ಇನ್ಕ್ರೀಸ್ ಇನ್ ಹೈಟ್ ಇಟ್ ಬಿಕಮ್ಸ್ ಕೋಲ್ಡ್. ಎಷ್ಟು ಹೈಟಿಗೆ ಹೋಗುತ್ತೆ ಅಷ್ಟು ಕೋಲ್ಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಸ್ಟಾರ್ಟ್ ಡಿಕ್ರೀಸಿಂಗ್ ಆರ್ ಸಿಂಕಿಂಗ್ ಡೌನ್ ಎಟ್ 30 to 35 ಡಿಗ್ರಿ ಸೆಲ್ಸಿಯಸ್. ಅಂದರೆ ಏರ್ ರೈಸ್ ಆಗುತ್ತೆ, ಇಲ್ಲಿ ಕೋಲ್ಡ್ ಆದ ತಕ್ಷಣ ಏನು ಮಾಡುತ್ತೆ ಅಂದರೆ ಸಿಂಕ್ ಆಗ ಸ್ಟಾರ್ಟ್ ಆಗುತ್ತೆ. ಇದು 30 to 35 ಡಿಗ್ರಿ ಸೆಲ್ಸಿಯಸ್ವರೆಗೂ ಏನಪ್ಪ ಅಂತಂದರೆ ಸಿಂಕ್ ಆಗಿ ಬಿಡುತ್ತೆ. ಇದು ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಫಾರ್ಮ್ 30 to 35 ಡಿಗ್ರಿ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಫಾರ್ಮ್ ಹೈ ಪ್ರೆಷರ್ ಬೆಲ್ಟ್. ಇಲ್ಲಿ ಲೋ ಪ್ರೆಷರ್ ಇರುತ್ತೆ, ಬಟ್ ಇದೆಲ್ಲಿ ಸಿಂಕ್ ಆಗುತ್ತಲ್ಲ ಇದು ಹೈ ಪ್ರೆಷರ್ ಬೆಲ್ಟ್ ಕ್ರಿಯೇಟ್ ಮಾಡುತ್ತೆ. ನೋನ್ ಆ್ಯಸ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಈ ಹೈ ಪ್ರೆಷರ್ ಬೆಲ್ಟಿಗೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅಂತ ಕರೀತಾರೆ. ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ನೆಕ್ಸ್ಟು ಏರ್ ಬ್ಲೋಸ್ ಫ್ರಮ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಅವಾಗ ಈಗ ಏರ್ ಬಂದು ಇಲ್ಲಿ ಸೆಟ್ಲ್ ಆಯಿತು. ಇದೇನು ಮಾಡುತ್ತೆ ಅಂದರೆ ಭೂಮಿ ಮೇಲೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟು ಇಕ್ವೇಟರ್ ಲೋ ಪ್ರೆಷರ್ ಬೆಲ್ಟಿಗೆ ಏನಪ್ಪ ಅಂದರೆ ಟ್ರೇಡ್ ವಿಂಡ್ಸ್ ಆಗಿ ಫಾರ್ಮ್ ಆಗುತ್ತೆ. ಏರ್ ಬ್ಲೋಸ್ ಫ್ರಮ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಟು ಇಕ್ವೇಟರ್ ಲೋ ಪ್ರೆಷರ್ ಬೆಲ್ಟ್ ಇನ್ ಫಾರ್ಮ್ ಆಫ್ ಟ್ರೇಡ್ ವಿಂಡ್ಸ್ ಆ್ಯಂಡ್ ಕಂಪ್ಲೀಟ್ಸ್ ಸರ್ಕ್ಯುಲೇಷನ್. ಇದು ಈ ಥರ ಸರ್ಕ್ಯುಲೇಷನ್ ಕಂಪ್ಲೀಟ್ ಮಾಡುತ್ತೆ. ಇದನ್ನು ಯಾರು ಹೇಳಿದ್ರು ಅಂತಂದರೆ ಹಾರ್ಡ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಈ ಥರ. ಅದಕ್ಕೆ ಇದಕ್ಕೆ ಹಾರ್ಡ್ಲಿ ಸೆಲ್ ಅಂತ ಕರಿತೀವಿ. ದಿಸ್ ಸರ್ಕ್ಯುಲೇಷನ್ ಎಕ್ಸ್ಪ್ಲೇನ್ ಬೈ ಸೈಂಟಿಸ್ಟ್ ಹಾರ್ಡ್ಲಿ, ಹೆನ್ಸ್ ನೋನ್ ಆಸ್ ಹಾರ್ಡ್ಲಿ ಸೆಲ್. ಇದು ಹಾರ್ಡ್ಲಿ ಸೆಲ್ ಬಗ್ಗೆ. ಇಲ್ಲೇ ಇದೆ ನೋಡಿ, ಇಲ್ಲೇನೋ ಏರ್ ರೈಸ್ ಆಗುತ್ತೆ, ಇಲ್ಲಿ ಹೋಗಿ ಏನಪ್ಪ ಅಂದರೆ ಏರು ಎಷ್ಟು ಮೇಲೆ ಹೋಗುತ್ತೆ ಅಷ್ಟು ಕೋಲ್ಡ್ ಆಗುತ್ತೆ. ಕೋಲ್ಡ್ ಆಗಿ ಡೆನ್ಸ್ ಆಗೋದ್ರಿಂದ ಏನಪ್ಪ ಅಂದರೆ ಈ 30 to 35 ಡಿಗ್ರಿ ಒಳಗಡೆ ಏನಪ್ಪ ಅಂದರೆ ಫಾಲ್ ಆಗುತ್ತೆ. ಇದು ಒಂದು ಇಲ್ಲೊಂದು ಏನಪ್ಪ ಅಂದರೆ ಇದು ಈ ವಿಂಡ್ಸು ಟ್ರೇಡ್ ವಿಂಡ್ಸ್ ಆಗಿ ಏನಪ್ಪ ಅಂತಂದರೆ ಕೆಳಗಡೆ ಬರ್ತವೆ. ಇದಕ್ಕೆ ಹಾರ್ಡ್ಲಿ ಸೆಲ್ ಅಂತ ಕರಿತೇವೆ. ಹಾಗೆ ಏನಪ್ಪ ಅಂತಂದರೆ ಫೆರಲ್ ಸೆಲ್ಲು, ಇದು ಇಂಡಿವಿಜುವಲ್ ಸೆಲ್ಲು. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಏರ್ ರೈಸ್ ಆಗುತ್ತೆ, ಎಲ್ಲಿ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟಲ್ಲಿ ಏರ್ ರೈಸ್ ಆಗೋದು. ಸಬ್ ಪೋಲಾರ್ ಆರ್ ಲೋ ಪ್ರೆಷರ್ ಬೆಲ್ಟಲ್ಲಿ ರೈಸ್ ಆಗಿ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಕೆಳಗಡೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟಲ್ಲಿ ಏನಪ್ಪ ಅಂದರೆ ಕೆಳಗಡೆ ಬರುತ್ತೆ. ಈ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟಲ್ಲಿ ಕೆಳಗಡೆ ಬಂದರೆ ಇದೇನಪ್ಪ ಅಂದರೆ ಈ ಥರ ವೆಸ್ಟರ್ಲೀಸ್ ಫಾರ್ಮ್ ಆಗ್ತವೆ. ಅದೇ ಇಲ್ಲಿ ಸೌತಲ್ಲಿ ಸೇಮ್ ಆಗುತ್ತೆ. ಇದಕ್ಕೆ ಫೆರಲ್ ಸೆಲ್ ಅಂತ ಕರಿತೀವಿ. ಆಮೇಲೆ ಇದಕ್ಕೆ ಪೋಲಾರ್ ಸೆಲ್ ಅಂತ ಕರಿತೀವಿ. ಫೆರಲ್ ಸೆಲ್ಲು ಇನ್ಸ್ಪೈಟ್ ಆಫ್ ಹೈ ಟೆಂಪ್ರೇಚರ್ ಏನಪ್ಪ ಅಂತಂದರೆ ಇಕ್ವೇಟರ್ಗಿಂತಲೂ ಜಾಸ್ತಿ ಟೆಂಪ್ರೇಚರ್ ಇರುತ್ತೆ. ಎಲ್ಲಿ 30 to 35 ಡಿಗ್ರಿ ಸೆಲ್ಸಿಯಸ್ಸು. ಇಲ್ಲಿ ಇನ್ಸ್ಪೈಟ್ ಆಫ್ ಹೈ ಟೆಂಪ್ರೇಚರು ಇಟ್ ಈಸ್ ಝೋನ್ ಆಫ್ ಹೈ ಪ್ರೆಷರ್. ಯಾಕೆ ಝೋನ್ ಆಫ್ ಹೈ ಪ್ರೆಷರ್ ಆಗುತ್ತೆ, ಲೋ ಪ್ರೆಷರ್ ಆಗಬೇಕಿತ್ತು, ಆದರೆ ಇಕ್ವೇಟರಿಂದ ಬಂದು ಅಲ್ಲಿ ವಿಂಡಲ್ಲಿ ಫಾಲೋ ಆಗೋದ್ರಿಂದ ಅದು ಹೈ ಪ್ರೆಷರ್ ಝೋನ್ ಆಗಿ ಕ್ರಿಯೇಟ್ ಆಗುತ್ತೆ. ಹೈ ಪ್ರೆಷರ್ ಬಿಕಾಸ್ ದೇ ಏರ್ ವಿಚ್ ರೈಸಸ್ ಓವರ್ ದ ಇಕ್ವೇಟರ್. ಅಂದರೆ ಏರು ಇಕ್ವೇಟರಲ್ಲಿ ಏನು ರೈಸ್ ಆಗಿರುತ್ತಲ್ಲ ಈಸ್ ಫೋರ್ಸ್ಡ್ ಟು ಡಿಸೆಂಟ್ ಬಿಟ್ವೀನ್ 25 to 35 ಡಿಗ್ರಿ ನಾರ್ತ್ ಆ್ಯಂಡ್ ಸೌತ್ ಲ್ಯಾಟಿಟ್ಯೂಡ್. ಅಂದರೆ 0 ಡಿಗ್ರಿಯಲ್ಲಿ ಏನು ಏರ್ ರೈಸ್ ಆಗಿರುತ್ತಲ್ಲ 25 to 35 ಡಿಗ್ರಿಯಲ್ಲಿ ಡಿಸೆಂಟ್ ಆಗಿಬಿಡುತ್ತೆ. ಅದಕ್ಕೆ ಅಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗಿಬಿಡುತ್ತೆ. ದ ಏರ್ ಡಿಸೆಂಟ್ ಬಿಕಾಸ್ ಇಟ್ ಬಿಕಮ್ಸ್ ಕೋಲ್ಡರ್ ಆ್ಯಂಡ್ ಹೆವಿಯರ್. ಯಾಕೆ ಡಿಸೆಂಟ್ ಆಗುತ್ತೆ ಅಂದರೆ ಕೋಲ್ಡ್ ಮತ್ತು ಹೆವಿ ಆಗಿರೋದ್ರಿಂದ ಅಲ್ಲಿ ಏರ್ ಡಿಸೆಂಟ್ ಆಗುತ್ತೆ. ಅದಕ್ಕೆ ಅಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗಿಬಿಡುತ್ತೆ. ಆ್ಯಸ್ ಏರ್ ಡಿಸೆಂಟ್ಸ್
ಆ್ಯಸ್ ಏರ್ ಡಿಸೆಂಡ್ಸ್ ಇಟ್ ಬಿಕಮ್ಸ್ ಡ್ರೈಯರ್ ಆ್ಯಂಡ್ ಹೆನ್ಸ್ ಯಾವಾಗಲೂ ಕೋಲ್ಡ್ ಏರು ಡ್ರೈ ಆಗಿರುತ್ತೆ, ವಾರ್ಮ್ ಏರು ಏನಾದರೂ ಮಾಯ್ಸ್ಟ್ ಏನಾದರೂ ನೀರು ಮೇಲೆ ಏನಾದರೂ ವಾರ್ಮ್ ಏರ್ ಏನಾದರೂ ಫ್ಲೋ ಆಗ್ತಾಯಿತ್ತು ಅಂತಂದರೆ ಇದು ಮಾಯ್ಶ್ಚರನ್ನು ತೊಗೊಳುತ್ತೆ, ಇದೇ ನೆಕ್ಸ್ಟ್ ರೇನನ್ನು ಫಾರ್ಮ್ ಮಾಡುತ್ತೆ. ಆದರೆ ಇದೇ ಕೋಲ್ಡ್ ಏರು ಡ್ರೈ ಆಗಿರುತ್ತೆ. ಕೋಲ್ಡ್ ಆ್ಯಸ್ ಏರ್ ಡಿಸೆಂಡ್ಸ್ ಇಟ್ ಬಿಕಮ್ಸ್ ಡ್ರೈಯರ್, ಈ ಕೋಲ್ಡ್ ಏರ್ ಏನಂತಂದರೆ ಡ್ರೈ ಆಗಿಬಿಡುತ್ತೆ. ಆ್ಯಂಡ್ ಹೆನ್ಸ್ ಮೋಸ್ಟ್ ಆಫ್ ದಿ ಡೆಸರ್ಟ್ಸ್ ಆಫ್ ವರ್ಲ್ಡ್ ಆರ್ ಲೊಕೇಟೆಡ್ ಇನ್ ದಿಸ್ ಬೆಲ್ಟ್ ಆಫ್ ವೆಸ್ಟರ್ನ್ ಸೈಡ್ ಆಫ್ ಕಾಂಟಿನೆಂಟ್. ಅದಕ್ಕೆ ಏನಪ್ಪ ಅಂತಂದರೆ ಈ 30 to 35 ಡಿಗ್ರಿ ಲ್ಯಾಟಿಟ್ಯೂಡಲ್ಲಿ ಏನು ಮಾಡ್ತೀವಿ ಅಂತಂದರೆ ಡೆಸರ್ಟ್ಸ್ನ ಕಂಡು ಬರ್ತವೆ 30 to 35 ಡಿಗ್ರಿ. ಇದು ಒಂದು ರೀಸನ್ ಯಾವುದು ಡೆಸರ್ಟಿಗೆ ಫಾರ್ಮ್ ಆಗೋಕ್ಕೆ. ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ ಡೆಸರ್ಟು 30 to 35 ಡಿಗ್ರಿಯಲ್ಲಿ ಕಂಡು ಬರೋಕ್ಕಂತಂದರೆ ಒಂದು ಓಷನ್ ಕರೆಂಟ್ಸು. ಓಷನ್ ಕರೆಂಟ್ಸ್ ಏನು ಮಾಡುತ್ತಂದರೆ ಇದು ಡೆಸರ್ಟನ್ನು ಫಾರ್ಮ್ ಮಾಡುತ್ತೆ, ಯಾವುದು ವೆಸ್ಟರ್ನ್ ಕೋಸ್ಟ್ ಆಫ್ ಕಾಂಟಿನೆಂಟ್ಸಲ್ಲಿ. ಇದು ಇಷ್ಟು ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸ್ ನಾವು ಕವರ್ ಮಾಡಿದ್ವಿ. ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಏನು ಮಾಡೋಣ ಅಂತಂದರೆ ಸೆಕೆಂಡರಿ ವಿಂಡ್ಸ್ನ ಕವರ್ ಮಾಡೋಣ. ಈ ಸೆಕೆಂಡರಿ ವಿಂಡ್ಸ್ ಒಳಗಡೆ ಪಿರಿಯಾಡಿಕ್ ವಿಂಡ್ಸ್ ಬರ್ತವೆ, ಆಮೇಲೆ ಸೀಸನಲ್ ವಿಂಡ್ಸ್ ಬರುತ್ತೆ. ಈ ಸೀಸನಲ್ ವಿಂಡ್ಸ್ ಒಳಗಡೆ ಮಾನ್ಸೂನನ್ನು ಕವರ್ ಮಾಡೋಣ. ಇವಾಗ ಪಾರ್ಟ್ 1 ಅಲ್ಲಿ ಏನು ನೋಡಿದ್ವಿ ಅಂತಂದರೆ ಪ್ರೈಮರಿ ವಿಂಡ್ಸ್ನ ನೋಡಿದ್ವಿ. ಈ ಪ್ರೈಮರಿ ವಿಂಡ್ಸಲ್ಲಿ ಟ್ರೇಡ್ ವಿಂಡ್ಸು, ಆಮೇಲೆ ವೆಸ್ಟರ್ಲೀಸು, ಆಮೇಲೆ ಪೋಲಾರ್ ಈಸ್ಟರ್ಲೀಸ್ ಬಗ್ಗೆ ನೋಡಿದ್ವಿ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಪಾರ್ಟ್ 2 ಅಲ್ಲಿ ಸೆಕೆಂಡರಿ ವಿಂಡ್ಸನ್ನು ಕವರ್ ಮಾಡೋಣ. ಪಾರ್ಟ್ 3 ಮತ್ತು ಪಾರ್ಟ್ 4 ಅಲ್ಲಿ ಗ್ಲೋಬಲ್ ವಿಂಡ್ಸು ಮತ್ತು ಇವು ಟರ್ಷರಿ ವಿಂಡ್ಸು. ಇನ್ ಕೇಸ್ ಏನಾದರೂ ಪಾರ್ಟ್ 4 ಪಾರ್ಟಲ್ಲಿ ಮುಗ್ಸೋಕ್ಕಾಗಲಿಲ್ಲ ಅಂತಂದರೆ ಇನ್ನೊಂದು 2 ಪಾರ್ಟ್ ತೊಗೊಂಡು ಇದನ್ನು ನಾನು ಮುಗಿಸ್ಕೊಡ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಪ್ರೆಷರ್ ಬೆಲ್ಟ್ಸ್ ಮತ್ತು ವಿಂಡ್ಸ್ ಮೇಲಿರೋ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ದ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಈಸ್ ಲೊಕೇಟೆಡ್ ಅಟ್. ನಾವು ಆಗಳಿಂದ ನೋಡಿದ್ವಿ, ಒಂದು ಅರ್ತ್ ಮೇಲೆ ಇಕ್ವೇಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಇತ್ತು, ಆಮೇಲೆ ಎರಡು ಏನಿದ್ವು ಅಂತಂದರೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟು, ಆಮೇಲೆ ಮತ್ತೇನಿದ್ವು ಅಂತಂದರೆ ಎರಡು ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟು, ಆಮೇಲೆ ಹೈ ಪ್ರೆಷರ್ ಬೆಲ್ಟು. ಇಕ್ವೇಟರ್ ಲೋ ಪ್ರೆಷರ್ ಬೆಲ್ಟು, ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟು, ಆಮೇಲೆ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟು, ಲಾಸ್ಟ್ ಏನಪ್ಪ ಅಂತಂದರೆ ಹೈ ಪ್ರೆಷರ್ ಬೆಲ್ಟು. ಇದೇನಪ್ಪ ಅಂದರೆ 0 ಡಿಗ್ರಿ ಏನಪ್ಪ ಅಂದರೆ ಇಕ್ವೇಟರ್ 0 ಡಿಗ್ರಿ ಟು 10 ಡಿಗ್ರಿ ಏನಪ್ಪ ಅಂದರೆ ಇಕ್ವೇಟರ್ ಲೋ ಪ್ರೆಷರ್ ಬೆಲ್ಟ್ ಇತ್ತು. ಅದೇ 20 to 30 ಡಿಗ್ರಿ ಅಥವಾ 25 to 35 ಡಿಗ್ರಿ ಏನಪ್ಪ ಅಂದರೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟು. ಹಾಗೆ 55 to 65 ಡಿಗ್ರಿ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟು, ಆಮೇಲೆ 90 ಡಿಗ್ರಿ. ಅವ್ರ ಕ್ವಶನ್ ಏನು ಕೇಳಿದ್ದು ಅಂತಂದರೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಈಸ್ ಲೊಕೇಟೆಡ್ ಅಟ್. ಅವ್ರ ಆಪ್ಷನ್ಸ್ ಕೊಟ್ಟಿರೋದು ಒಂದೇದು 10 to 20 ಡಿಗ್ರಿ ಲ್ಯಾಟಿಟ್ಯೂಡು, 20 to 30 ಡಿಗ್ರಿ ಲ್ಯಾಟಿಟ್ಯೂಡು, 30 to 40 ಡಿಗ್ರಿ ಲ್ಯಾಟಿಟ್ಯೂಡು, ಆಮೇಲೆ 40 to 50 ಡಿಗ್ರಿ ಲ್ಯಾಟಿಟ್ಯೂಡು. ಅವ್ರು ಕೇಳ್ತಾ ಇರೋದು ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟು ಯಾವುದಪ್ಪ ಅಂದರೆ 20 to 30 ಡಿಗ್ರಿ ಲ್ಯಾಟಿಟ್ಯೂಡ್ ಆನ್ಸರ್ ಆಗುತ್ತೆ. ಇದರ ಆನ್ಸರು ಬಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಇಕ್ವೇಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಈಸ್ ನೋನ್ ಆ್ಯಸ್. ಅದಕ್ಕೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಡೋಲ್ಡ್ರಮ್ಸು, ಹಾರ್ಸ್ ಲ್ಯಾಟಿಟ್ಯೂಡು, ಪೋಲಾರ್ ಫ್ರಂಟು, ವೆಸ್ಟರ್ಲೀಸು. ಇವಾಗ ಇಕ್ವೇಟೋರಿಯಲ್ ಇದಕ್ಕೆ ಇಕ್ವೇಟೋರಿಯಲ್ ಲೋ ಪ್ರೆಷರ್ ಬೆಲ್ಟಿಗೆ ಡೋಲ್ಡ್ರಮ್ಸ್ ಅಂತ ಕರಿತಾವಂತ ನೋಡಿದ್ವಿ. ಆಮೇಲೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟಿಗೆ ಏನಂತ ಕರೀತಾರೆ ಅಂದರೆ ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕರೀತಾರೆ. ಸೊ ಅವ್ರು ಕೇಳ್ತಾ ಇರೋದು
ಇಕ್ವೇಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಈಸ್ ನೋನ್ ಆ್ಯಸ್. ಅದಕ್ಕೆ ಈ ಥರ ಆನ್ಸರು ಡೋಲ್ಡ್ರಮ್ಸ್ ಆಗುತ್ತೆ. ದಿ ಹಾರ್ಸ್ ಲ್ಯಾಟಿಟ್ಯೂಡ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ, ಅಂದರೆ ಹಾರ್ಸ್ ಲ್ಯಾಟಿಟ್ಯೂಡ್ ಕ್ಯಾರೆಕ್ಟರೈಸ್ ಏನು ನಾವು ಅಂತಂದರೆ ಇಕ್ವೇಟರ್ ಲೋ ಪ್ರೆಷರ್ ಬೆಲ್ಟ್ ನೋಡಿದ್ವಿ. ಹಾರ್ಸ್ ಲ್ಯಾಟಿಟ್ಯೂಡ್ಗೆ ಏನಂತ ಕರೀತಾರೆ, ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅಂತ ಕರೀತಾರೆ ಅಂತ ನೋಡಿದ್ವಿ. ಇದಕ್ಕೆ ಹಾರ್ಸ್ ಲ್ಯಾಟಿಟ್ಯೂಡ್ ಅಂತಾರೆ. ಈ ಹಾರ್ಸ್ ಲ್ಯಾಟಿಟ್ಯೂಡ್ಗೆ ಕ್ಯಾರೆಕ್ಟರೈಸ್ಡ್ ಐತೆ ಅಂತ ಕೇಳ್ತಾರೆ. ಒಂದು ಕಾಮ್ ವಿಂಡ್ ಆ್ಯಂಡ್ ಹೈ ಪ್ರೆಷರು, ಆಮೇಲೆ ಸ್ಟ್ರಾಂಗ್ ವಿಂಡ್ಸ್ ಆ್ಯಂಡ್ ಲೋ ಪ್ರೆಷರು, ಆಮೇಲೆ ಸೈಕ್ಲೋನಿಕ್ ಆ್ಯಕ್ಟಿವಿಟಿ, ಮಾನ್ಸೂನ್ ರೈನ್ಫಾಲ್. ಇವಂತೂ ನಾವು ಏನಪ್ಪ ಅಂದರೆ ಸೈಕ್ಲೋನಿಕ್ ಆ್ಯಕ್ಟಿವ್ ಮತ್ತು ಮಾನ್ಸೂನ್ ರೈನ್ಫಾಲ್ ಅಂತೂ ಇಲ್ಲಿವರೆಗೂ ಕಲ್ತಿಲ್ಲ, ಆದರೆ ಇವು ಎರಡು ಥರ ಬಗ್ಗೆ ನೋಡಿದ್ವಿ. ಇಲ್ಲೇನೈತೆ ಲೋ ಪ್ರೆಷರ್ ಏನಪ್ಪ ಅಂದರೆ ಇಕ್ವೇಟರ್ದು ಇದು ಕ್ಯಾರೆಕ್ಟರಿಸ್ಟಿಕ್ಟು. ಸ್ಟ್ರಾಂಗ್ ವಿಂಡ್ಸು ಇರುತ್ತೆ ಮತ್ತು ಲೋ ಪ್ರೆಷರು ಇದು ಎತ್ತರ ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಇದು ಟ್ರೇಡ್ ವಿಂಡ್ಸ್ದು. ಅದೇ ಕಾಮ್ ವಿಂಡ್ಸು ಮತ್ತು ಹೈ ಪ್ರೆಷರ್ ಇರೋದು ಎತ್ತರದಪ್ಪ ಅಂದರೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ದು. ದ ಹಾರ್ಸ್ ಲ್ಯಾಟಿಟ್ಯೂಡ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಕಾಮ್ ವಿಂಡ್ ಆ್ಯಂಡ್ ಹೈ ಪ್ರೆಷರ್. ಈ ಥರ ಆನ್ಸರು ಎ, ಅಥವಾ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟು ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ನಾವು ಕರಿತೀವಿ. ದಿ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ದಿ ITCZ ಈಸ್ ಅಸೋಸಿಯೇಟೆಡ್ ವಿತ್, ಏನಪ್ಪ ಅಂದರೆ ITCZ ಎತ್ತರ ಜೊತೆ ಅಸೋಸಿಯೇಟೆಡ್ ಇದೆ. ಒಂದು ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಜೊತೆ ಅಸೋಸಿಯೇಟೆಡ್ ಇದೆ, ಆಮೇಲೆ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ ಜೊತೆ ಅಸೋಸಿಯೇಟೆಡ್ ಇದೆ, ಅಥವಾ ಇಕ್ವೇಟರ್ ಲೋ ಪ್ರೆಷರ್ ಬೆಲ್ಟ್ ಜೊತೆ ಅಸೋಸಿಯೇಟೆಡ್ ಇದೆ, ಅಥವಾ ಮಿಡ್ ಲ್ಯಾಟಿಟ್ಯೂಡ್ ಸೈಕ್ಲೋನ್ಸ್ ಜೊತೆ ಅಸೋಸಿಯೇಟೆಡ್ ಇದೆ. ನಾವೇನು ನೋಡಿದ್ವಿ ಅಂತಂತಂದರೆ ಇಲ್ಲಿ ಟ್ರೇಡ್ ವಿಂಡ್ಸ್ ಫಾರ್ಮ್ ಆಗುತ್ತೆ 0 ಡಿಗ್ರಿ ಇಕ್ವೇಟರು. ಇದೇನಪ್ಪ ಅಂದರೆ ಸನ್ ಹೆಂಗೆ ಮೂವ್ ಆಗುತ್ತೆ ಆ ಥರ ITCZ ಮೂವ್ ಆಗ್ತಾ ಇರುತ್ತೆ ಅಂತ ನೋಡಿದ್ವಿ. ಅದಕ್ಕೆ ಇದು ಎತ್ತರ ಜೊತೆ ಅಸೋಸಿಯೇಟೆಡ್ ಇದೆ ಅಂದರೆ ಇಕ್ವೇಟರ್ ಲೋ ಪ್ರೆಷರ್ ಬೆಲ್ಟ್ ಜೊತೆ ಅಸೋಸಿಯೇಟೆಡ್ ಇದೆ ITCZ. ಇದರ ಆನ್ಸರ್ ಏನಪ್ಪ ಅಂತಂದರೆ ದ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಇಸ್ ಅಸೋಸಿಯೇಟೆಡ್ ವಿತ್ ಇಕ್ವೇಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್. ಸೊ ಫ್ರೆಂಡ್ಸ್, ಇವು ಇಷ್ಟು KPSC ಮತ್ತು UPSC ಕ್ವಶನ್ಸ್ PYQs ಬಂದಿದ್ದನ್ನು ನೋಡಿದ್ವಿ. ಸೊ ಥ್ಯಾಂಕ್ ಯು.